ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ್ ನಮ್ದಲು ನಮ್ಮ ರಕ್ಷಕ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಮ್ದಲು ವಂದನೆಗಳು ಸಲ್ಲಿಸುತ್ತಾ ಇವತ್ತಿನ ಒಂದು ರೆವಲ್ಯೂಷನ್ ಸ್ಟಡಿ ನಾವೇನ್ ಮಾಡೋಣ, ನಾವು ಶುರು ಮಾಡೋಣ ಅಲ್ವರ. ಸೊ ಕಳೆದ ಸತಿ ನೋಡ್ಬೇಕಾದ್ರೆ ಪ್ರಕಟಣೆ 19ನೇ ಅಧ್ಯಾಯ ನಾವೇನ್ ಮಾಡಿದ್ರಿ, ಪೂರ್ತಿಯಾಗಿ ಧ್ಯಾನ ಮಾಡಿದ್ರಿ. ಸೊ ಈ ವಾರ ಏನ್ ಮಾಡೋಣ ಅಂತಂದ್ರೆ ಪ್ರಕಟಣೆ 20ನೇ ಅಧ್ಯಾಯನ ನಾವೇನ್ ಮಾಡೋಣ, ನಾವು ಧ್ಯಾನ ಮಾಡಕ್ ನಾವೇನ್ ಮಾಡೋಣ, ಶುರು ಮಾಡೋಣ ಅಲ್ವರ. ನೋಡ್ಬೇಕ್ರೆ 20ನೇ ಅಧ್ಯಾಯ ತುಂಬಾ ಒಂದು ಸ್ಪೆಷಲ್ ಆಗಿರೋಂಥ ಒಂದು ಚಾಪ್ಟರ್. ಯಾಕಂದ್ರೆ ಇದರಲ್ಲಿ ನಮಗೆ ತುಂಬಾ ಬೇಕಾಗಿರೋಂಥ ಅನೇಕ ಅಮೂಲ್ಯವಾದ ಸತ್ಯಗಳನ್ನ ಏನ್ ಮಾಡ್ತಾ ಇದ್ರಲ್ಲಿ ತಿಳಿಸೋದನ್ನ ನೋಡ್ತೀರಿ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಈ ಪ್ರಕಟಣೆ 20ನೇ ಅಧ್ಯಾಯನ ಹೇಗೆ ಅರ್ಥ ಮಾಡ್ಕೊಳೋದು ಅಂತ ನೋಡ್ದ ಅಂತಂದ್ರೆ, ಇದನ್ನ ಬಂದ್ಬಿಟ್ಟು ಏನ್ರಿ 4 ಭಾಗವಾಗಿ ಏನ್ ಮಾಡ್ಬೋದು, ನಾವು ಅದನ್ನ ವಿಂಗಡಿಸ್ಬೋದು. ಹೇಗಪ್ಪ ಅಂತಂದ್ರೆ ನೋಡ್ದ ಅಂತಂದ್ರೆ, ಮೊದಲು ಏನ್ರಿ 1ನೇ ವಾಕ್ಯ ಇಂದ ಹಿಡ್ದು ಒಂದು 3ನೇ ವಾಕ್ಯ ಏನ್ರಿ ಒಂದು ಭಾಗ ಅಂತ ನಾವೇನ್ ಮಾಡೋದು ಹೇಳ್ಬೋದು ಅದರ. ಅದೇ ರೀತಿ ಏನ್ರಿ 4ನೇ ವಾಕ್ಯ ಇಂದ ಹಿಡ್ದು 10ನೇ ವಾಕ್ಯ 2ನೇ ಭಾಗ ಅಂತ ಹೇಳ್ಬೋದು. ಆಮೇಲೆ ಬರೀ 11ನೇ ವಾಕ್ಯ 3ನೇ ಭಾಗ ಅಂತ. ಆಮೇಲೆ 12ನೇ ವಾಕ್ಯದ ನಂತರ ಬರೋದು ಏನ್ರಿ, ಅದು ಬಂದ್ಬಿಟ್ಟು 4ನೇ ಒಂದು ಭಾಗ ಅಂತ. ಹೇಗೆ ಹೇಗೆ ಇದನ್ನ ಈ ಒಂದು ಡಿವಿಷನ್ ಹೇಗೆ ಮಾಡೋದು, ವಿಭಾಗಿಸೋದು ಹೇಗೆ ಅಂತಂದ್ರೆ, ಇವೆಲ್ಲ ವಾಕ್ಯಗಳಲ್ಲಿ ಒಂದು ಮುಖ್ಯವಾಗಿರುವಂಥ ಪದ ಕೊಡ್ತಾರೆ. ಇಂಗ್ಲೀಷಲ್ಲಿ ಏನು ಕೊಡ್ತಾರೆ, ಆ್ಯಂಡ್ ಐ ಸಾ ಅಂತ ಕೊಡ್ತಾರೆ. ಈಗೂ ನಾನು ನೋಡಿದ್ದೇನು ಅಂತ ಬರ್ತಾರೆ. ನಾನು ಕನ್ನಡದಲ್ಲಿ ಓದೋಣ ವಾಕ್ಯನ ನೋಡಿದ್ದೀನಿ. ಪ್ರಕಟಣೆ 20ನೇ ಅಧ್ಯಾಯ 1ನೇ ವಾಕ್ಯ ನೋಡಿರ್ತೀನಿ. ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು ದೊಡ್ಡ ಸರಪಳಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಕಂಡೆನೋ ಅಂತ ಹೇಳ್ತಾರೆ ಅದರ. ಸೊ ಅಂಡ್ ಐ ಸಾ ಇಂಗ್ಲೀಷ್ ಶುರು ಆಗ್ಬೇಕಾದ್ರೆ ಅಂಡ್ ಐ ಸಾ ಅಂತಾನೆ ಶುರು ಆಗೋದು. ಕಂಡೆನು ಅಂತ ಬಿಟ್ಟು ಆರಂಭದಲ್ಲಿ ಶುರು ಆಗ್ತಾರೆ. ಇದೇ ಪ್ರಕಾರ 4ನೇ ವಾಕ್ಯ ಓದ ನೋಡಿರ್ತೀನಿ. ತರುವಾಯ ಸಿಂಹಾಸನಗಳನ್ನು ಕಂಡೆನು. ಅಂದ್ರೆ ಏನರ್ಥ, ಒಂದು ಪಿಕ್ಚರ್ ಮುಗೀತು, ನೆಕ್ಸ್ಟ್ ಇನ್ನೊಂದು ಸೀನ್ ಏನಾಗ್ತದೆ ಅಲ್ಲಿ ಶುರು ಆಗ್ತದೆ. ಅಲ್ಲಿ ಏನ್ ನೋಡ್ದಪ್ಪ ಅಂದ್ರೆ ತರುವಾಯ ಸಿಂಹಾಸನಗಳು ಏನ್ ಮಾಡಿದೆ ಅನ್ನೋ ಕಂಡೆನು ಅಂತ. ಅದೇ ತರ 11ನೇ ವಾಕ್ಯ ಓದ ನೋಡಿದ್ದೀನಿ. ಆಮೇಲೆ ಬೆಳ್ಳಗಿರುವ ಮಹಾ ಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು. ನೋಡ್ರ, ಕಂಡೆನೋ ಅಲ್ವರ. ಅದು ಏನ್ರಿ ಥರ್ಡ್ ಪಾರ್ಟ್. 4th ಪಾರ್ಟ್ ವರ್ಸ್ 12 ನೋಡೋಣ. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ನೋಡ್ರ, ನಿಂತಿರೋದು ಏನ್ ಮಾಡಿದೆ ಕಂಡೆನೋ ಅಂತ ಏನ್ ಮಾಡ್ತಾ ಇದ್ರ ಹೇಳ್ತಾರೆ. ಸೊ ಈ 4 ಭಾಗನ ನಾವೇನ್ ಮಾಡೋಣ, ಓದೋಣ. ಪ್ರಕಟಣೆ 20ನೇ ಅಧ್ಯಾಯನ ಹ್ಯಾಸ್ ಹೋಲ್. ಸರಿ, ಇದನ್ನ ಏನಪ್ಪ ಇದು ಸಾರಾಂಶ ನೋಡ್ಬೇಕಾದ್ರೆ ಮೊದಲನೇ ಭಾಗದಲ್ಲಿ ಏನ್ ಕೊಟ್ಟಿದೆ ಅಂತ ನೋಡಿದ್ರೆ, ಸೇತಾನ್ನ ಕಟ್ಟಾಕದ ಬಗ್ಗೆ ಏನಾಗಿದೆ ಮೊದಲನೇ ಭಾಗದಲ್ಲಿ ಕೊಟ್ಟಿದೆ. ಸರಿ, 2ನೇ ಭಾಗದಲ್ಲಿ ಏನಪ್ಪ ಕೊಟ್ಟಿದ್ರೆ, 2ನೇ ಭಾಗದಲ್ಲಿ ಸೇತಾನ್ನ ಕಟ್ಟಾಕಂತ ಸಂದರ್ಭದಲ್ಲಿ ಈ ಒಂದು ಅವನ್ ಕಂಪ್ಲೀಟ್ ಅವನ ಒಂದು ಎಂತಾರೆ ಬಲನ ತೆಗೆದಾಕಿದ್ಮೇಲೆ ಭೂಲೋಕದಲ್ಲಿ ಆಡಳಿತ ನಡೆಸೋಂಥದ್ದು ಯಾರು ಅಲ್ವರ. ಸೊ ಆ ಒಂದು ಕ್ರಿಸ್ತನ ಆಡಳಿತ ಆ 1000 ವರ್ಷದಲ್ಲಿ ಯಾರು ಆಡಳಿತ ಮಾಡ್ತಾರೆ ಅಂತಂದ್ಬಿಟ್ಟು ಅದು 2ನೇ ಭಾಗದಲ್ಲಿ ಕೊಟ್ಟಿದೆ. ಸರಿ, ಇದಾದ ನಂತರ 3ನೇ ಭಾಗದಲ್ಲಿ ಏನಪ್ಪ ಕೊಟ್ಟಿದೆ ಅಂತಂದ್ರೆ, ಕ್ರಿಸ್ತನ ಆಡಳಿತ ಅಂತಂದೇನು, ನೂತನ ಆಕಾಶ ನೂತನ ಭೂಮಂಡಲ, ಅಲ್ಲೇನು ವಾಸವಾಗಿರ್ತಾರೆ, ನೀತಿ ವಾಸವಾಗಿರ್ತಲ್ಲ, ಅದ್ರ ಬಗ್ಗೆ ಏನ್ ಮಾಡೋರೆ ಕೊಟ್ಟರೆ. ಕೊನೆಯದಾಗಿ ಕೊನೆಯ ಭಾಗದಲ್ಲಿ ಏನಪ್ಪ ಕೊಟ್ಟಿದೆ ಅಂದ್ರೆ, ಯಾರೆಲ್ಲ ಕ್ರಿಸ್ತನ ರಾಜ್ಯದಲ್ಲಿ ಎದ್ದು ಬರ್ತಾರೋ ಅವರು ಸತ್ಯ ಅಂತ ತಿಳ್ಕೊಂಡಿದ್ಮೇಲೆ 1000 ವರ್ಷದಲ್ಲಿ ವಾಕ್ಯದ ಪ್ರಕಾರ ಅವಳು ಬಾಳ್ಬೇಕು. ಅವ್ರಿಗೆ ಯಾವ ಪ್ರಕಾರ ಒಂದು ವಾಕ್ಯದ ಮುಖಾಂತರ ತೀರ್ಪಾಗ್ತಾರೆ ಅಂತ ನಮ್ಗೆ ಏನ್ ಮಾಡಿದರೆ ಅಲ್ಲಿ ಲಾಸ್ಟ್ ಪಾರ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡೋಣ, ಪಾರ್ಟ್ ಆಗಿ ನಾವೇನ್ ಮಾಡೋಣ ನೋಡೋಣ. ಇವತ್ತು ನಾವೇನ್ ಮಾಡೋಣ, ಬರೀ ಮೊದಲನೇ ಭಾಗ ನಾವೇನ್ ಮಾಡೋಣ, ನಾವು ನೋಡೋಣ ಅದರ. ಸೊ ಅದಕ್ಕೆ ಮೊದಲನೇ ವಾಕ್ಯ ನೋಡ್ಬೇಕಾರೆ ಏನ್ ಹೇಳ್ತಾರೆ, ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಆಗ ಒಬ್ಬ ದೇವದೂತನು ಅಧೋಲೋಕದ ಬಿಗಿದ ಕೈಯನ್ನು ಅದರ ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು ಅಂತ ಹೇಳ್ತಾರೆ. ಯಾರೋ ಒಬ್ಬ ದೇವದೂತನು ಅಂತ ಹೇಳ್ತಾರೆ. ಯಾರಿದು ದೇವದೂತ ಅದರ ಏನ್ರಿ, ಒಂದು ದೇವದೂತ ಅಧೋಲೋಕದ ಬಿಗಿದ ಕೈ ಮತ್ತು ಸರಪಣಿ ಇಟ್ಕೊಂಡು ಪರಲೋಕದಿಂದ ಇಳಿದು ಬರೋದು ನೋಡ್ದಂತಲ್ಲ. ಈ ದೇವದೂತ ಯಾರಪ್ಪ ಅಂತ ನೋಡ್ದಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಇದು ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತನು ಅದರ 2ನೇ ಬರುವಿಕೆಯಲ್ಲಿ ಏನ್ರಿ ಅವರು ಅಧಿಕಾರನ ವಹಿಸ್ಕೊಂಡು 2ನೇ ಬರುವಿಕೆಯಲ್ಲಿ ಬರ್ಬೇಕಾರೆ ಅವ್ರು ಹೇಗಪ್ಪ ಬರ್ತಾರೆ ಅಂತ ನೋಡ್ತೀರಿ ಅಂತಂದ್ರೆ ಏನ್ರಿ, ಪೂರ್ಣ ಅಧಿಕಾರ ಉಳ್ಳವನಾಗಿ ಅಲ್ವರ. ಅದಿ ನೋಡ್ಬೇಕಾರೆ
ಏನ್ ಹೇಳ್ತಾರೆ, ಅಂಡ್ ಐ ಸಾ ಎ ಗ್ರೇಟ್ ಏಂಜಲ್ ಅಂತ ಬರ್ತಾರೆ ಇಂಗ್ಲೀಷಲ್ಲಿ. ಅದರ ಏನ್ರಿ, ಒಂದು ಸಾಧಾರಣ ಏನ್ರಿ ದೂತನ ಅಲ್ವಂತ್ರಿ. ಅದರ ಸರಿ, ಇವಾಗ ಯೇಸು ಕ್ರಿಸ್ತನ ದೂತನ ಅಂತ ಅಂದ್ಬಿಟ್ರೆ ಏನ್ರಿ, ಹಂಗಾರೆ ಯೇಸು ಕ್ರಿಸ್ತು ಒಬ್ಬ ದೂತನಾ ಅಂತ ನೋಡೋದಾದ್ರೆ, ದೇವರ ಒಂದು ಸಂದೇಶನ ತಗೊಳೋವಂಥ ಪ್ರತಿಯೊಬ್ಬರಿಗೂ ಏನ್ರಿ ಅವ್ರಿಗೆ ಹೇಳೋದು ಬೈಬಲ್ ಏನ್ರಿ, ದೂತ ಅಂತ ಏನ್ ಮಾಡ್ತಾ ಇರ್ತಾರೆ. ಉದಾಹರಣೆ ನೋಡ್ಬೇಕ್ರೆ ಸ್ನಾನಿಕನಾದ ಯೋಹಾನ ನಮ್ಗೆ ಚೆನ್ನಾಗಿ ಗೊತ್ತು. ಅವ್ರು ಏನಾಗಿದ್ರು, ಕ್ರಿಸ್ತನ್ಗೆ ಏನಾಗಿದ್ರು, ದೂತನಾಗಿದ್ರು. ಯಾಕಂದ್ರೆ ಕ್ರಿಸ್ತನ ಮಾರ್ಗನ ಏನ್ ಮಾಡಿದವರು, ಅವರು ಸಿದ್ಧ ಮಾಡಿದವರು. ಅವ್ರಿಗೆ ಸತ್ಯವೇದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅವ್ರನ್ನ ದೂತ ಅಂತ ಕರೀತಾರೆ. ಎಲ್ಲಿ ಕೊಟ್ಟಿದ್ದಾರೆ ನೋಡಿ, ಓದನ ಮಾರ್ಕ್ 1ನೇ ಅಧ್ಯಾಯ 2ನೇ ವಾಕ್ಯ. ಮಾರ್ಕ್ 1st ಚಾಪ್ಟರ್ 2nd ವರ್ಸ್ ಓದಿ. ಮಾರ್ಕ್ 1st ಚಾಪ್ಟರ್ ವರ್ಸ್ 2. ಇಗೋ, ನಾನು ನನ್ನ ದೂತನನ್ನು ನಿನ್ನ ಮುಂದೆ ಕಳುಹಿಸುತ್ತೇನೆ, ನೀನು ಹೋಗುವ ದಾರಿಯನ್ನು ಅವನು ಸರಿ ಮಾಡುವೆನೆ ಅಂತಲೂ. ನೋಡ್ರ, ನಾನು ದೂತನನ್ನು ಮುಂದೆ ಕಳಿಸ್ತೀನಿ, ಅವನ್ನ ನೀವು ಹೋಗುವಂತ ಏನ್ರಿ ಮಾರ್ಗನ ಏನ್ ಮಾಡ್ತಾರೆ, ಸರಿಪಡಿಸ್ತಾರೆ ಅಂತ ಹೇಳ್ತಾರೆ. ಅದರ ಹಂಗಾರೆ ಇದು ಯಾರಪ್ಪ ಕ್ರಿಸ್ತನ್ಗೆ ಮಾರ್ಗ ಸಿದ್ಧ ಮಾಡಿದ್ದು, ಪ್ರಿಪರೇಷನ್ಸ್ ಮಾಡ್ಕೊಡೋದು ಮಿನಿಸ್ಟ್ರಿಗೆ ಅಂದ್ರೆ ಜಾನ್ ದ ಬ್ಯಾಪ್ಟಿಸ್ಟ್. ಜಾನ್ ದ ಬ್ಯಾಪ್ಟಿಸ್ಟ್ ಒಬ್ಬ ಮನುಷ್ಯ ಅಲ್ವಾ, ಮತ್ತೆ ದೂತ ಹಂಗೆ ಕರಿತಾರಲ್ವಾ ಅಂತಂದ್ರೆ ಎಸ್, ಅದರ ಮನುಷ್ಯನಾಗಿದ್ರು ಸರಿ, ಅವ್ರಿಗೇನಪ್ಪ ದೂತ ಅಂತ ಏನಕ್ಕೆ ಕರಿತಾರೆ ಅಂದ್ರೆ ಅವರು ದೇವರ ಸಂದೇಶನ ಏನ್ ಮಾಡ್ತಾ ಇದ್ರು, ಹೇಳ್ತಾ ಇದ್ರು ಅನ್ನೋದು. ಅದಕ್ಕೆ ಮಲಕಿ ಪುಸ್ತಕದಲ್ಲಿ ಹೇಳೋದು, ದೇವರ ವಾರ್ತೆನ ಯಾರು ಹೇಳ್ತಾರೋ ಅವರೆಲ್ಲ ಏನಾಗಿದ್ದಾರೆ ಅಂದ್ರೆ ದೇವದೂತರಾಗಿದ್ದಾರಂತೆ. ದೇವ್ರನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಅವ್ರು ಏನಾಗಿದ್ದಾರೆ, ದೇವರ ದೂತರಾಗಿದ್ದರಂತೆ. ಆ ವಾಕ್ಯನ ಓದ ನೋಡಿತೀರಿ, ಮಲಾಕಿ 2ನೇ ಅಧ್ಯಾಯ 7ನೇ ವಾಕ್ಯ. ಮಲಾಕಿ 2nd ಚಾಪ್ಟರ್ 7th ವರ್ಸ್. ಜ್ಞಾನಾನುಸಾರವಾಗಿ ಮಾತಾಡುವುದು ಯಾಜಕನ ತುಟಿಗಳ ಧರ್ಮವಷ್ಟೇ. ಅವನು ಸೇನಾಧೀಶ್ವರ ಯೆಹೋವನ ದೂತನಾಗಿರುವ ಕಾರಣ ಜನರು ಅವನ ಬಾಯಿಂದ ಧರ್ಮೋಪದೇಶವನ್ನು ಕೇಳಿಕೊಳ್ಳತಕ್ಕದ್ದು. ನೋಡ್ರ, ಧರ್ಮೋಪದೇಶವನ್ನು ಕೇಳಿಕೊಳ್ಳತಕ್ಕದ್ದು. ಯಾಕಂದ್ರೆ ಅವನು ಬಾಯಿನಲ್ಲಿ ಏನಪ್ಪ ಇದೆ ಅಂದ್ರೆ ಧರ್ಮಶಾಸ್ತ್ರ ಇದೆ ಅಂತೆ ಅಲ್ವರ. ನೋಡ್ಬೇಕಾದ್ರೆ ನಮ್ಮ ಬಾಯಿನಲ್ಲಿ ಯೆಹೋವನ ಮಾತುಗಳಿದೆ. ಅದರಿಂದ ಅವನು ಯಾರ ದೂತ ಅಂತ ನೋಡ್ತಿದ್ರೆ ಯೆಹೋವನ ದೂತ ಅಂತ ನಾವೇನ್ ಮಾಡ್ತೀವಿ, ಸತ್ಯವೇದ ನೋಡ್ತೀರಿ. ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ, ಅದಕ್ಕೆ ಸ್ನಾನಿಕದ ಏನ್ರಿ ದೇವರ ವಾಕ್ಯನ ಹೇಳಿರೋದ್ರಿಂದ ಅವ್ರು ಏನಪ್ಪಾ ಆದ್ರು ಅಂದ್ರೆ ದೇವದೂತರು ಆದ್ರು ಅಂತ ನೋಡ್ತೀರಿ. ಇದೇ ಪ್ರಕಾರ ಯೇಸು ಕ್ರಿಸ್ತನು ಕೂಡ ಏನ್ರಿ ಒಬ್ಬ ದೇವದೂತ. ಅದರ ದೇವದೂತ ಅಂದ್ರೆ ಏನೇ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ, ಯೇಸು ಕ್ರಿಸ್ತು ಮೊದಲೇ ಬರೋದಕ್ಕಿಂತ ಮುಂಚೆ ತಂದೆ ದೇವ್ರ ಜೊತೆಗೆ ಇದ್ರಲ್ವಾ. ಅವ್ರು ಹೆಂಗಿದ್ರು, ದೇವ್ರ ಜೊತೆಗೆ ಇರ್ಬೇಕಾರೆ ದೈವಿಕ ಸ್ವಭಾವದಲ್ಲಿ ಇದ್ರಾ? ಇಲ್ಲ ರೀ, ಅವ್ರಿಗೆ ದೈವಿಕ ಸ್ವಭಾವ ಏನಾಗಿಲ್ಲ, ಇನ್ನ ಕೊಡಲ್ಪಟ್ಟಿಲ್ಲ. ಅವ್ರು ಹೆಂಗಪ್ಪ ಇದ್ರು ಅಂದ್ರೆ ಒಬ್ಬ ದೇವದೂತನ ಹಂತದಲ್ಲಿ. ಅಂದ್ರೇನೋ ಏನ್ರಿ, ದೇವದೂತ ಅಂತ ದೇವದೂತಂತಾರಲ್ಲ ರೀ, ಎಲ್ಲಾ ದೇವದೂತರಿಗಿಂತ ತುಂಬಾ ಉನ್ನತವಾಗಿರೋಂಥ ಒಬ್ಬ ಹಂತದಲ್ಲಿ ಯಾರಪ್ಪ ಇದ್ದಿದ್ದು ಅಂದ್ರೆ ನಮ್ಮ ಕ್ರಿಸ್ತನ ಇದ್ದ. ಅದಕ್ಕೆ ನೋಡ್ಬೇಕಾದ್ರೆ ಬೈಬಲ್ ಏನ್ ಹೇಳ್ತಾರೆ, ಸಹಸ್ರ ದೂತಲ್ಲಿ ಒಬ್ಬನು ಅಲ್ದರ, ಸರ್ವಾಂಗದಲ್ಲಿ ಮನೋಹರನು ಅಂತ ಏನ್ ಮಾಡ್ತಾರೆ, ಸತ್ಯವೇದದಲ್ಲಿ ವಾಕ್ಯ ಏನ್ ಮಾಡ್ತಾರೆ ಅವ್ರಿಗೆ ಹೇಳ್ತಾರೆ. ಅದರ ಚೀಫೆಸ್ಟ್ ಅಮಾಂಗ್ 10,000 ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅಲ್ದರ ದ ಮೆಸೆಂಜರ್ ಆಫ್ ಗಾಡ್ ಅಂತ ಹೇಳ್ತಾರೆ. ಯೋಬಲ್ ಓದ ನೋಡಿತೀರಿ, ಯೋಬ 33ನೇ ಅಧ್ಯಾಯ 23 ಮತ್ತು 24ನೇ ವಾಕ್ಯ. ಯೋಬ 33ನೇ ಅಧ್ಯಾಯ 23 ಮತ್ತು 24. ಮನುಷ್ಯ ಕರ್ತವ್ಯವನ್ನು ತೋರಿಸತಕ್ಕ ಸಹಸ್ರ ದೂತರಲ್ಲಿ ಒಬ್ಬನು ನೋಡ್ರ, ಸಹಸ್ರ ದೂತರಲ್ಲಿ ಒಬ್ಬನು ಅವನಿಗೆ ಮಧ್ಯಸ್ಥನಾಗಿ ಬೇಡುವುದರಿಂದ ದೇವರು ಒಂದು ವೇಳೆ ಆ ಮನುಷ್ಯನಿಗೆ ಮೆಚ್ಚಿ ಈಡು ಸಿಕ್ಕಿತು. ಅವನೇನಾರೋ ಏನ್ರಿ ದೇವ್ರಿಗೆ ಮನುಷ್ಯನಿಗೆ ಮಧ್ಯಸ್ಥರಾಗಿ ಬೇಡವರಾಗಿದ್ರೆ ದೇವ್ರು ಏನ್ ಮಾಡ್ಬೋದು, ಈಡ್ ಕೊಡ್ಬೋದು ಅಂತ ಹೇಳ್ತಂಗಾರೆ. ಯಾರು ಈಡ್ ಕೊಟ್ಟಿದ್ದು? ರಕ್ಷಕ ಯೇಸು ಕ್ರಿಸ್ತನು. ಅದರ ಯೇಸು ಕ್ರಿಸ್ತ ನಮ್ಗಾಗಿ ರ್ಯಾನ್ಸಮ್ ಕೊಟ್ಟಿರಿಂದ ಅವ್ರ ಮಧ್ಯಸ್ಥರಾಗಿದೆ ಅಂತೆ ಅಲ್ವರ. ಅದಕ್ಕೆ ಅವ್ರು ಹೇಳ್ತಾರೆ ಏನ್ರಿ, ಚೀಫೆಸ್ಟ್ ಸಹಸ್ರ ದೂತರಲ್ಲಿ ಒಬ್ಬನು ಅಂತ ಹೇಳ್ತಾರೆ. ನೋಡ್ರ, ಹಂಗೇನೋ ಸಹಸ್ರ ದೂತರಲ್ಲಿ ಅವರಲ್ಲಿ ಇವರೊಬ್ಬರಾ ಅಂತ ಆತರಲ್ಲ ರೀ. ಸಹಸ್ರ ದೂತರುಗಳಲ್ಲಿ ಟಾಪ್ ಅಲ್ಲಿರೋರು ಯಾರಂತೆ ಅಲ್ವರ, ಆಯಿರ್ತಲ್ಲಿ ವರ್ವನ್ ಅಂತ ಹೇಳ್ತಾರೆ. ಅಲ್ವರ, ಸಹಸ್ರ ದೂತರಲ್ಲಿ ಒಬ್ಬನು, ಚೀಫೆಸ್ಟ್ ಅಮೌಂಟ್ 10,000 ಅಲ್ವರ. ಇನ್ನೊಂದು ವಾಕ್ಯ ಯಾವ್ದಂತೀರಿ, ಪರಮಗೀತೆ 5ನೇ ಅಧ್ಯಾಯ 10ನೇ ವಾಕ್ಯ. ಪರಮಗೀತೆ 5ನೇ ಅಧ್ಯಾಯ 10ನೇ ವಾಕ್ಯ. ನನ್ನ ನಲ್ಲನು ಬಿಳುಪು ಕೆಂಪು ಬಣ್ಣವುಳ್ಳವನು, ಅವನು 10,000 ಜನರಲ್ಲಿ ಧ್ವಜಪ್ರಾಯನು. 10,000 ಜನರಲ್ಲಿ ಏನ್ರಿ ಧ್ವಜಪ್ರಾಯನು. ಅದರ
ಚೀಫೆಸ್ಟ್ ಅಮಾಂಗ್ 10,000 ಒನ್ ಆಲ್ ಟುಗೆದರ್ ಲವ್ಲಿ ಅಂತ ಏನು ಮಾಡ್ತಾರೆ ಹೇಳ್ತಾರೆ, 10,000 ಜನರಲ್ಲಿ ಅಂದ್ರೆ 10,000 ಜನ ದೂತರಿದ್ದಾರೆ. ನಾನು 7ನೇ ಅಂತ ಹೇಳ್ತಲ್ಲ. ಸೊ 10,000 ಮಿನಿಸ್ಟರ್ ಅಂಟು ಹಿಮ್ ಅಂತ ಅಂದ್ಬಿಟ್ಟು ಇಂಗ್ಲೀಷಲ್ಲಿ ಬರ್ತಾರೆ ಅದರ. ಸೊ ನೋಡ್ಬೇಕಾರೆ ಏನ್ರಿ ಅದು ಏನ್ರಿ ಎಲ್ಲ ದೂತರುಗಳ ಒಂದು ಸಂಖ್ಯೆ. ಆ ಎಲ್ಲ ದೂತರುಗಳಲ್ಲಿ ಏನ್ರಿ ಪ್ರಮುಖನು ಯಾರಪ್ಪ ಅಂತ ನೋಡ್ತಾರೆ, ನಮ್ಮ ರಕ್ಷಕನಾಗಿರೋಂಥ ಯೇಸು ಕ್ರಿಸ್ತನು ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತು ಎರಡೇ ಬರ್ಬೇಕಾದ್ರೆ ಹೆಂಗ್ ಬರ್ತಾರೆ, ವಾಕ್ಯ ಓದ ನೋಡಿರ್ತೀನಿ. 1ನೇ ಥೆಸಲೋನಿಕ 4ನೇ ಅಧ್ಯಾಯ 16ನೇ ವಾಕ್ಯ. 1 Thessalonians 4:16. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಕರ್ತನು ತಾನೇ ಏನ್ ಮಾಡ್ತಂತೆ, ಆಕಾಶದಿಂದ ಇಳಿದು ಬರ್ತಾರೆ. ಹೆಂಗೋ ಇಳಿದು ಬರ್ತಾರೆ, ಅಲ್ಲೇನ್ ನೋಡ್ತೀರಿ ಅಲ್ಲಿ ಏನಂತೆ, ಆಜ್ಞಾಘೋಷದೊಡನೆಯೋ ಪ್ರಧಾನ ದೂತನ ಶಬ್ದದೊಡನೆಯೋ. ಏನ್ ಇವರೆಲ್ಲ ಅಂದ್ರೆ ಅರ್ಥ, ಇವ್ರ ಜೊತೆಗೆ ಇವರೆಲ್ಲ ಕರ್ಕೊಂಬರ್ತಾರೆ ಅಂತಾರ, ಇವರೇ ಅದು ಅಲ್ವರ. ಆಜ್ಞಾಘೋಷದೊಡನೆಯೋ ಅದರ ಅಂದ್ರೆ ವಿತ್ ಅ ವಾಯ್ಸ್ ಆಫ್ ಅಕ್ಲಮೇಷನ್, ಅದರ ವಿತ್ ಎ ವಾಯ್ಸ್ ಆಫ್ ಟ್ರಯಂಪ್ ಅಲ್ವರ. ಆ ಅಧಿಕಾರದಿಂದ ಯೇಸು ಕ್ರಿಸ್ತ ಏನಾಗ್ತಾರಂತೆ, ಬರ್ತಾರಂತೆ ಅಲ್ವರ. ಸಹಸ್ರ ದೂತಲ್ಲ ಒಬ್ಬನು ಅದರ ಪ್ರಧಾನ ದೂತನ ಒಂದು ಸದ್ದಿಂದ ಅಂದ್ರೆ ನೋಡ್ಬೇಕಾದ್ರೆ ಜೀಸಸ್ಗೆ ದ ಚೀಫೆಸ್ಟ್ ಆಫ್ ಆಲ್ ದ ಏಂಜಲ್ಸ್ ಅಂತ ಏನ್ ಮಾಡೋದಲ್ಲಿ ಅಲ್ಲಿ ಹೇಳೋದು. ಅದಕ್ಕೆ ನೋಡ್ಬೇಕು, ಒಬ್ಬ ದೂತ ಬಂದ ಅಂತಂದ್ರೆ ಯೇಸು ಕ್ರಿಸ್ತು ದೇವ್ರನ್ನ ರೆಪ್ರೆಸೆಂಟ್ ಮಾಡಿಕೊಂಡು ದೇವ್ರ ಎಲ್ಲಾ ಕೆಲಸಗಳನ್ನ ಮಾಡೋದಿಕ್ಕೆ ಏನ್ರಿ ಅವ್ರ ಭೂಲೋಕದಲ್ಲಿ 2ನೇ ಬರುವಿಕೆಯಲ್ಲಿ ಬರೋದು ಅಲ್ವರ. ಸರಿ, ಅದಕ್ಕೆ ನೋಡ್ಬೇಕಾದ್ರೆ ಕ್ರಿಸ್ತನ್ಗೆ ಏನೋ ಒಂದು ಹೆಸರಿದೆ, ಏನಂತ ಹೇಳ್ತಾರೆ, ದೇವ್ರ ವಾರ್ತೆ ಅಂತ ಹೇಳ್ತಾರೆ. ಅದು ಎಲ್ಲೋ ವಾರ್ತೆ ಇತ್ತು ಅಂತ ಹೇಳ್ತಾರೆ. ವಾರ್ತೆ ಅಂತ ಏನು ಕೇಳೋದು, ದೇವರು ವಾಕ್ಯ ಅಂತ ಹೇಳ್ತಾರೆ ಅಲ್ವರ. ಅವನು ಏನೇ ಹೇಳೋದು ದೇವ್ರು ಯಾರ ಮುಖಾಂತರ ಹೇಳ್ತಾರಂತೆ, ಕ್ರಿಸ್ತರ ಮುಖಾಂತರ ಹೇಳ್ತಾರೆ ಅಂತ ಅಲ್ವರ. ಸರಿ, ಅದಕ್ಕೆ ಇಲ್ಲಿ ಏನಂತ ನೋಡ್ತೀರಿ ಅಂದ್ರೆ ಇಲ್ಲಿ ದೇವದೂತ ಬಂದ್ರು ಅಂತ ನೋಡ್ತೀರಿ. ಬಂದ್ರು ಅಂದ್ರೆ ಏನ್ ಮೀನಿಂಗು, ಅವ್ರೇನು ಸುಮ್ಮನೆ ಹಂಗೆ ಬಂದ್ಬಿಟ್ರ ಅಂತಂದ್ರೆ ಇಲ್ಲ ರೀ, ಮಹಾ ಅಧಿಕಾರ ಉಳ್ಳವನಾಗಿ ಏನ್ ಮಾಡಂತ ಯೇಸು ಕ್ರಿಸ್ತು ಬಂದ್ರಂತೆ ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತು ಪರಲೋಕಕ್ಕೆ ಹೋಗ್ಬೇಕಾರೆ ಹಿಂಗೋಗಿದ್ದ ಅವ್ರು ಹೇಳ್ತಾರಲ್ಲ, ಪರಲೋಕ ಹೋಗ್ಬೇಕಾರೆ ಭೂಲೋಕದಲ್ಲಿಯೂ ಏನ್ರಿ ಪರಲೋಕದಲ್ಲಿಯೂ ಸರ್ವ ಅಧಿಕಾರ ಯಾರು ಕೊಡಲ್ಪಟ್ಟಿದೆ, ನನಗೆ ಕೊಡಲ್ಪಟ್ಟಿದ್ದೆ ಅಂತ ಹೇಳ್ತಾರೆ. ಅಂದ್ರೆ ಯೇಸು ಕ್ರಿಸ್ತನ್ಗೆ ಅವಾಗೆ ಪವರ್ ಏನ್ ಮಾಡೋದು ದೇವರು ಕೊಟ್ಬಿಟ್ರು. ಇವಾಗ ಎಕ್ಸಸೈಸ್ ಮಾಡೋಂಥ ಟೈಮ್ ಏನಾಗಿದೆ ಬಂದಿದೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಆ ಎಕ್ಸಸೈಸ್ ಮಾಡೋಂಥ ಟೈಮ್ ಬಂದಿದ ತಕ್ಷಣ ಕ್ರಿಸ್ತನ್ ಏನ್ ಮಾಡ್ತಾರೆ, ಪರಲೋಕದಿಂದ ಇಳಿದು ಬರ್ತಾರಂತೆ ಅಲ್ವರ. ನೋಡಿ ಮ್ಯಾಥ್ಯೂ 28:18 ಓದ್ರಿ. ಆಮೇಲೆ ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ ಓದ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಏನ್ರಿ, ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ, ಅದರಿಂದ ನೀವು ಹೋಗಿ ಏನ್ ಮಾಡಿ ಶಿಷ್ಯರುಗಳಾಗಿ ನೀವು ಮಾಡಿ ಅಂತಂತ ಹೇಳ್ತಾರೆ ಅಲ್ವರ. ಆಮೇಲೆ ನೋಡಿ ಕ್ರಿಸ್ತನ 2ನೇ ಬರಿಕೆಯಲ್ಲಿ ಯಾವಾಗ ಬರ್ತಾರಂತೆ, ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 20 ಮತ್ತೆ 21ನೇ ವಾಕ್ಯ. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 20 ಮತ್ತೆ 21ನೇ ವಾಕ್ಯ ಓದಿ ಅನಿಸ್ಟರ್. ವಿಶ್ರಾಂತಿ ಕಾಲಗಳು ಒದಗಿ ಆತನು ನಿಮಗೆ ನೇಮಕವಾಗಿರುವ ಕ್ರಿಸ್ತನಾದ ಯೇಸುವನ್ನು ಕಳುಹಿಸಿಕೊಡುವನು. ನೋಡ್ರ, ಕ್ರಿಸ್ತನಾಗಿರಂತ ಯೇಸುವನ್ನ ಕಳ್ಸಿಕೊಡ್ತಾರಂತೆ. ಯಾವಾಗ ಕಳ್ಸಿಕೊಡ್ತಾರಂತೆ ಓದಿ, ಕಂಟಿನ್ಯೂ ಮಾಡಿ. ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು. ಸಮಸ್ತವನ್ನು ಸರಿ ಮಾಡುವ ಕಾಲ ಬರುವ ತನಕ ಕ್ರಿಸ್ತನ ಪರಲೋಕದಲ್ಲಿ ಇರ್ಬೇಕು. ಅಂದ್ರೆ ಬಂದ್ಬಿಟ್ಟವ್ರೆ ಅಂತ ಏನಪ್ಪ ಮೀನಿಂಗ್ ಅಂತಂದ್ರೆ, ಸಮಸ್ತವನ್ನು ಸರಿ ಮಾಡೋಂಥ ಕಾಲ ಏನಾಗಿರ್ಬೇಕು, ಆರಂಭ ಆಗ್ಬೇಕು, ಆಗಿದೆ ಅಂತ ಅರ್ಥ. ಸರಿ, ಇವ್ರು ಬಂದ್ಬಿಟ್ಟು ಹೆಂಗ್ ಸಮಸ್ತವನ್ನು ಸರಿ ಮಾಡ್ತಾರೆ, ಅಧಿಕಾರ ಕೊಟ್ಟಿದ್ಯಾ? ಎಸ್, ಅಧಿಕಾರದಿಂದಾನೇ ಬರೋದ್ರಿ. ಅಧಿಕಾರ ಉಳ್ಳವನಾಗೇನೆ ಏನ್ ಮಾಡೋದು, ಭೂಲೋಕದಲ್ಲಿ ಎಲ್ಲವನ್ನು ಸರಿ ಮಾಡಕ್ ಬರೋದು. ಅದಕ್ಕೆ ಕ್ರಿಸ್ತನು ಹೋಗ್ಬೇಕಾದ್ರೆ ಹಿಂಗ್ ಹೋಗಿದ್ದ, ಲೂಕ 23:38 ಹೇಳ್ತಾರಲ್ಲ, ಯೂದರುಗಳ ರಾಜ ಅಂತ ಬೋರ್ಡ್ ಹಾಕಿತ್ತಲ್ಲ, INRI ಅಂತ. ಅದರ ಜೀಸಸ್ ದ ಕಿಂಗ್ ಆಫ್ ಜ್ಯೂಸ್, ಅದರ ಯಹೂದ್ಯರ ರಾಜ, ಅದರ ರಾಜಂತರನಾಗಿದ್ದವ್ರು ಅವ್ರು ಹೋಗಿದ್ದು. ಬರ್ಬೇಕಾದ್ರೆ ಹೆಂಗ್ ಬರ್ತಾರೆ, ರಾಜ್ಯಾಧಿಕಾರನ ಪಡ್ಕೊಂಡೇ ಏನಾಗೋದು ಅವ್ರು ಬರೋದು. ಎಲ್ಲಿ ಕೊಟ್ಟಿದೆ, ಲೂಕ 19ನೇ ಅಧ್ಯಾಯ 12 ಮತ್ತೆ 15ನೇ ವಾಕ್ಯ ಓದ ನೋಡಿದ್ದೆ. ಲುಕ್ 19 ಚಾಪ್ಟರ್ 12th verse on 15th verse. ಅದೇನೆಂದರೆ, ಶ್ರೀಮಂತನಾದ ಒಬ್ಬ ಮನುಷ್ಯನು ತಾನು ರಾಜ್ಯಾಧಿಕಾರವನ್ನು ಪಡೆದುಕೊಂಡು ಬರಬೇಕೆಂದು ದೂರದೇಶಕ್ಕೆ ಹೊರಟನು. ನೋಡಿದ್ರ,
ಏನ್ರಿ ಒಬ್ಬನೊಬ್ಬ ಮನುಷ್ಯ ಶ್ರೀಮಂತನು ರಾಜ್ಯಾಧಿಕಾರ ಪಡ್ಕೊಂಡು ಬರಬೇಕು ಅಂದ್ಬಿಟ್ಟು ಎಲ್ಲಿ ಹೊಟ್ಟಂತೆ ದೂರ ದೇಶಕ್ಕೆ ಕೊಟ್ಟಂತೆ. ಇದು ನಮ್ಗೆ ಹೇಳಿದ್ವಿ ಎಷ್ಟೋ ಸರಿ, ಕಸ್ಟಮ್ ಆಫ್ ರೋಮನ್ ಏನ್ರೆ ಆಡಳಿತದ ಇತ್ತು. ಯಾರ ಒಬ್ಬ ಗವರ್ನರ್ ಆಡಳಿತ ಮಾಡಬೇಕು ಅಂದ್ರೆ ರೋಮಲ್ಲಿ ಅಂತ ಸೀಸರ್ ಹತ್ರ ಪರ್ಮಿಷನ್ ಇಸ್ಕೊಂಡ್ ಬರ್ಬೇಕ್ರಿ. ಅದಕ್ಕೆ ಯೆರೂಸಲೇಮಿಂದ ದೂರ ದೇಶ ಅಂತ ರೋಮ್ಗೆ ಹೋಗ್ಬಿಟ್ಟು ಅಧಿಕಾರ ಈಸ್ಕೊಂಡು ತಿರ್ಗಾ ಬಂದು ಆಡಳಿತ ಮಾಡ್ತಾ ಇದ್ದ. ಇದೇ ತರ ಕ್ರಿಸ್ತನು ಭೂಲೋಕದಲ್ಲಿ ಆಡಳಿತ ಮಾಡಬೇಕು ಅಂದ್ರೆ ಪರಲೋಕಕ್ಕೆ ಹೋಗ್ಬಿಟ್ಟು ದೇವರ ಅಧಿಕಾರ ಇಸ್ಕೊಂಡೇ ಮಾಡಿದ್ರು ಅವರು ಬರೋದು ಅಂತ ಅಲ್ವರ. ಸರಿ, ಬರ್ಬೇಕಾದ್ರೆ ಏನ್ ಮಾಡ್ತಾರೆ? ಹಂಗೆ ಬಂದ್ಬಿಟ್ಟು ಆಮನ ಅಧಿಕಾರ ಇಸ್ಕೊಂತಾರ? 15ನೇ ವಾಕ್ಯ ಓದಿ ನೋಡಿ, ಅದಲ್ಲೇ 15th ವರ್ಸ್ ಸಿಸ್ಟರ್. ಆಮೇಲೆ ಅವನು ರಾಜ್ಯಾಧಿಕಾರವನ್ನು ಪಡೆದುಕೊಂಡು ಹಿಂತಿರುಗಿ ಬಂದು ಅಂಡರ್ಲೈನ್ ತಾನು ಮಾಡಿ, ರಾಜ್ಯಾಧಿಕಾರನೋ ಪಡೆದುಕೊಂಡು ಹಿಂತಿರುಗಿ ಬರ್ಬೇಕಾದ್ರೆ ಅಂದ್ರೆ ಬರ್ಬೇಕಾದ್ರೆ ರಾಜ್ಯಾಧಿಕಾರ ತಗೊಂಡ್ ಬರ್ತಾರ್ರಿ. ಅದರ ಬಂದ ಮೇಲೆ ರಾಜ್ಯಾಧಿಕಾರ ತಗೊಳೋದಲ್ಲ, ಆಡೇ ದೊರಕಿರ್ತದೆ, ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಕ್ರಿಸ್ತನ ಬರೋದು ಅಲ್ವರ. ಅದಕ್ಕೆ ಏನ್ರಿ ಇನ್ನೊಂದು ವಾಕ್ಯ ಓದಂತೀರಿ, ಪ್ರಕಟಣೆ 11:15 ಓದಿ. ರೆವಲ್ಯೂಷನ್ 11:15. ರೆವಲ್ಯೂಷನ್ 11 ಚಾಪ್ಟರ್ 15th ವರ್ಸ್. 7ನೆಯ ದೇವದೂತನು ತುತ್ತೂರಿಯನ್ನು ಊದಿದಾಗ ಆಗ ಪರಲೋಕದಲ್ಲಿ ಮಹಾ ಶಬ್ದ ಉಂಟಾಗಿ, ಲೋಕದ ರಾಜ್ಯಾಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ಉಂಟಾಯಿತು. ಕರ್ತನಿಗೂ ಆತನು ಅಭಿಷೇಕಿಸಿದವರಿಗೆ ಉಂಟಾಯ್ತು. ಕರ್ತನ ಅಂದ್ರೆ ಯಾರು? ಯೇಸು ಕರ್ತನು. ಅಭಿಷೇಕಿಸಿದವರು ಅಂದ್ರೆ ಯಾರು? ಅಭಿಷೇಕ ಹೊಂದಲ್ಪಟ್ಟವರು ಕ್ರಿಸ್ತನ್ ತರ ಸಭೆ. ಸಭೆಗೆ ಕ್ರಿಸ್ತನ್ ತರ ಅಭಿಷೇಕ ಮಾಡಲ್ಪಟ್ರೆ ಅಭಿಷೇಕ್ತರು. ಸ್ತ್ರೀನ್ ಸಂತತಿ ಪಟ ಕೇಳಿದಾರಲ್ವಾ? ಸ್ತ್ರೀನ್ ಸಂತತಿ ಯಾರು? ಶಿರಸ್ಸು ದೇದಂಗಳ. ಇವೆಲ್ಲ ಏನಾಗ್ಬಿಡ್ತಾವ? ಲೋಕ ರಾಜ್ಯಾಧಿಕಾರಿಗಳು ಇವ್ರಿಗೆ ಟ್ರಾನ್ಸ್ಫರ್ ಆಯ್ತು. ಮೇನ್ಗೆ ಕ್ರಿಸ್ತನಿಗೆ ಏನಾಗಿದೆ ಟ್ರಾನ್ಸ್ಫರ್ ಆಯ್ತು. ಅದು ದೇವ ಕೃಪೆ ಇದ್ದು ನಾವು ನಂಬಿಕಸ್ಥರಾಗಿದ್ದು ಸೀಟ್ ಮೇಲೆ ಕೂತ್ಕೊಂಡು ನಾವೇನ್ ಮಾಡ್ತೀವಿ? ಆಳ್ವಿಕೆ ಮಾಡೋದು ವಶ ಕೊಡ್ತಾರೆ. ಸರಿ, ಇವಾಗ ಈ ಮಹಾ ಅಧಿಕಾರ ಉಳ್ಳಂತ ದೇವದೂತ ಬಂದ್ರಲ್ವಾ, ಅವ್ರ ಕೈಲಿ ಏನಪ್ಪ ಇತ್ತು ಅಂತ ನೋಡ್ರಿ ವಾಕ್ಯ. ಇನ್ನೊಂದ್ಸತಿ ಓದಿ, ಪ್ರಕಟಣೆ 20ನೇ ಅಧ್ಯಾಯ 1ನೇ ವಾಕ್ಯ. ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು, ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಆತರ ಏನಪ್ಪ ಇತ್ತು ಅಂತಂದ್ರೆ ಒಂದು ಬೀಗದ ಕೈ ಇತ್ತಂತ್ರಿ ಅಲ್ವರ. ಅಧೋಲೋಕದ ಬೀಗದ ಕೈ. ಆಮೇಲೆ ಏನ್ರಿ ಒಂದು ದೊಡ್ಡ ಸರಪಣಿ ಇತ್ತಂತ್ರಿ ಅಲ್ವರ. ಇವೆರಡನ್ನೂ ತಗೊಂಡು ಏನಂತೆ ಕ್ರಿಸ್ತರು ಏನಂತೆ ಬಂದ್ರು ಅಂತ ಕೊಟ್ಟಾರೆ ಅಲ್ವರ. ಏನಿದು ಸರಪಣಿ ಅಂದ್ರೆ ಏನೋ, ಬಿಗ್ ಏನೇನೋ ಅಲ್ವರ. ನೋಡಿ ಈ ವಾಕ್ಯದಲ್ಲಿ ಫಸ್ಟ್ ಕೊಟ್ಟಿರೋದು ಯಾವ್ದು? ಬಿಗಿದ ಕೈ ಫಸ್ಟ್ ಕೊಟ್ಟಿದ್ದಾರಾ ಇಲ್ಲ ಸರಪಣಿ ಫಸ್ಟ್ ಕೊಟ್ಟಿದ್ದಾರಾ? ಬೀಗದ ಕೈ. ಬೀಗಿದ ಕೈ, ಅಧೋಲೋಕದ ಬೀಗಿದ ಕೈ ಮೊದಲು ಕೊಟ್ಟಿದ್ದಾರೆ. ಆಮೇಲೆ ಏನ್ ಮಾಡಿದಾರೆ? ಸರಪಣಿ ಏನ್ ಮಾಡಿದ್ರು ಅಲ್ಲೇ ಕೊಟ್ಟಿರೋದು ಅಲ್ವಾ. ಇವಾಗ ಈ ಬೀಗಿದ ಕೈ ತಗೊಂಡು ಏನ್ ಮಾಡ್ತಾರೆ? ಸರಪಣಿ ತಗೊಂಡು ಏನ್ ಮಾಡ್ತಾರೆ? ಮುಂದೆ ಓದ ನೋಡಿ, 2ನೇ ವಾಕ್ಯ. ಅವನು ಪಿಶಾಚನು ಸೈತಾನನೂ ಆಗಿರುವ ಪುರಾತನ ಸರ್ಪನೆಂಬ ಘಟಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಆ ಘಟ ಸರ್ಪನ ಹಿಡಿದು 1000 ವರ್ಷ ಬಂಧನದಲ್ಲಿ ಇಟ್ಟರಪ್ಪ. ನೆಕ್ಸ್ಟ್ ಏನ್ ಮಾಡಿದ್ರು? ಆ 1000 ವರ್ಷ ತೀರುವ ತನಕ ಸೈತಾನನು ಇನ್ನೂ ಜನಗಳನ್ನು ಮರಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಬಾಗಿಲು ಮುಂಚೆ ಮುದ್ರೆ ಹಾಕಂತ ಏನಕ್ಕೆ? ಇನ್ನೂ ಜನಗಳು ಮರಳುಗೊಳಿಸೋದಾಗಿ. ಅಂದ್ರೆ ಈ ವಾಕ್ಯದ ಪ್ರಕಾರ 2ನೇ ವಾಕ್ಯ 3ನೇ ವಾಕ್ಯದ ಪ್ರಕಾರ ಅವ್ರು ಮೊದಲು ಬಳಕೆ ಮಾಡಿದ್ ಯಾವುದು? ಅಧೋಲೋಕದ ಬೀಗದ ಕೈ ಬಳಕೆ ಮಾಡಿದ್ರ ಅಥವಾ ಸರಪಣಿನ ಬದಲು ಬಳಕೆ ಮಾಡಿದ್ರ? ಅಬ್ಸರ್ವ್ ಮಾಡಿದ್ರ? ಏನ್ ಬಳಕೆ ಮಾಡಿದ್ರ? ಫಸ್ಟ್ ಅವನ್ನ ಅಧೋಲೋಕದಲ್ಲಿ ದಬ್ಬಿಟ್ಟು ಬೀಗದ ಕೈ ಹಾಕ್ಬಿಟ್ಟು ಅನಂತರ ಅವನ್ನ ಕಟಕದ್ರ ಎಲ್ಲ ಗಮನಿಸ್ತಾ ಇದ್ದೀರಾ? ಬಂಧನದಲ್ಲಿ ಫಸ್ಟ್ ಏನ್ ಮಾಡಿದ್ರೆ ಸರಪಣಿ ತಗೊಂಡು ಏನ್ ಮಾಡಿದ್ರಂತೆ? ಬಂಧನದಲ್ಲಿ ಇಟ್ರಂತರಿ. ಅದಾಗಿದ ನಂತರನೇ ಅಧೋಲೋಕದಲ್ಲಿ ದಬ್ಬಿ ಬಾಗಿಲಿ ಮುಚ್ಚಿ ಮುದ್ರೆ ಹಾಕಿ ಬೀಗಿ ಕೈ ಹಾಕದ್ರಂತೆ. ಕರೆಕ್ಟಾ? ಸರಿ, ಹಂಗಾರೆ ಇಲ್ಲಿ ಇದೇ ಆರ್ಡ್ರಲ್ಲಿ ಯೇಸು ಕ್ರಿಸ್ತ ಯೂಸ್ ಮಾಡ್ಬೇಕಂತಿಲ್ಲ ರೀ. ಫಸ್ಟ್ ಯೂಸ್ ಮಾಡೋದು ಸರಪಣಿ, 2ನೇದಾಗಿ ಯೂಸ್ ಮಾಡೋದು ಏನ್ರಿ ಅವ್ರ ಬೀಗದ ಕೈ ಅಲ್ವರ. ಸರಿ, ಮೊದಲು ಏನ್ ಮಾಡ್ತಾರೆ ಅಂತಂದ್ರೆ ಏನ್ರಿ ಅಲ್ಲಿ 2ನೇ ವಾಕ್ಯದಲ್ಲಿ ಏನ್ ಕೊಟ್ಟಿದ್ದಲ್ಲಿ? ಅವನು ಪಿಶಾಸನೋ ಸೈತಾನನೂ ಆಗಿರುವ ಪುರಾತನ ಸರ್ಪವೆಂಬ ಘಟ ಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿ ಇಟ್ರು ಅಂತ ಅದಕ್ಕೆ ಫಸ್ಟ್ ಕೊಡ. ಅದಕ್ಕೆ ಫಸ್ಟ್ ಯೇಸು ಕ್ರಿಸ್ತ ಮಾಡೋದೇನಪ್ಪ ಅಂದ್ರೆ ಏನ್ರಿ? ಸೇತಾನ್ನ 1000 ವರ್ಷ ಏನ್ ಮಾಡ್ತಾರೆ? ಬಂಧನದಲ್ಲಿ ಇಡ್ತಾರೆ, ಕಟ್ಟಾಕ್ತಾರೆ. ಸರಿ, ಏನಿದು ಕಟ್ಟಾಕೋದು?
ಏನಿದು ಬಂಧನ ಅಂತ ನಾವು ಮಾಡೋಕೆ ನಾವು ಸ್ಟಡಿ ಮಾಡೋಣ ಮೊದಲು. ಅದಾಗಿ ನಂತರ ಅಧೋಲೋಕದಲ್ಲಿ ದಬ್ಬಿ ಮುದ್ರೆ ಹಾಕೋದು ಏನಂತ ನೋಡೋಣ. ಓಕೆನಾ? ಫಸ್ಟ್ ಪಾರ್ಟು ಏನಲ್ಲಿ ಕಟ್ಟಾಗ್ತಂತ ನೋಡಿದ್ರೆ ಒಂದು ಸರಪಣಿಯಲ್ಲಿ ಕಟ್ಟಾಗ್ತಾರಂತಾರೆ. ಅದರ ಸರಿ, ಏನು ಸರಪಣಿನ ಕಟ್ಟಾಕೋದು ಅಂತಂದ್ರೆ ಅರ್ಥ ಅಲ್ವರ? ಇವಾಗ ನೀವು ಯೋಚನೆ ಮಾಡಿರ್ತೀನಿ, ಸರಪಣಿ ಇಟ್ಕೊಂಡು ಕಟ್ಟಾಕೋದು ಏನು ಅರ್ಥ? ಏನು ಶೇತಾನು ನಾಯಿ ಥರನ ಚೈನೆಲ್ಲ ಕಟ್ಟಾಕೈತಾರ ಅವನ್ನ? ಹೇಳ್ರಿ. ಹಂಗಾರೆ ಏನೋ ಒಂದು ಅರ್ಥ ಏನೋ ಇರ್ಬೇಕಲ್ವಾ? ಅಂದ್ರೆ ಇವಾಗ ಯೋಚನೆ ಮಾಡಿ, ಇವಾಗ ನಾಯಿಗೆ ಚೈನ್ ಹಾಕ್ತೀರಿ ಅಂತಂದ್ರೆ ಏನಕ್ಕೆ ಹಾಕ್ತೀರಿ? ನಾಯಿಗೆ ಚೈನ್ ಹಾಕಿ ಕಟ್ಟಾಕ್ತಿರಿ ಗೊತ್ತಾ? ಏನಕ್ಕೆ ಕಟ್ಟಾಕೋದು ನಾಯಿಗೆ? ಅದು ಓಡಾಡ್ತದೆ, ಈಚೆ ಬರಬಾರ್ದು ಅಂತ. ನಮ್ ಕಂಟ್ರೋಲ್ ಅಲ್ಲಿ ಇರ್ಲಿ ಅಂತ. ಹಾ, ನಮ್ ಕಂಟ್ರೋಲ್ ಇರಬೇಕು ಅಲ್ವರ? ಚೈನ್ ಎಷ್ಟು ದೂರ ಇದೆಯೋ ಅಷ್ಟು ದೂರ ಮಾತ್ರ ಓಡಾಡಕ್ಕಾಗೋದು. ಇಷ್ಟ ಬಂದ ಜಾಗದಲ್ಲಿ ಓಡಕ್ಕಾಗಲ್ಲ. ಚೈನ್ ಬಿಚ್ಚಾಕ್ಬಿಟ್ಟು ಇಷ್ಟ ಬಂದ ರೀತಿಲಿ ಓಡಾಡ್ತಾ ಇರ್ಬೋದು. ಆದ್ರೆ ಚೈನ್ ಹಾಕ್ಬಿಟ್ರೆ ಎಷ್ಟು ಲಿಮಿಟೇಷನ್ಸ್ ಇದೆಯೋ ಅಷ್ಟ್ರಲ್ಲಿ ಮಾತ್ರ ಏನಾಗ್ಬೇಕ್ರಿ, ತಿರ್ಗಾಡ್ಬೇಕು ಅಲ್ವರ? ಸರಿ, ಇವಾಗ ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ರೀ. ಇಲ್ಲಿ ಫಸ್ಟ್ ಸೇತನ ಚೈನ್ನ ಕಟ್ಟಾಕ್ತಾರೆ ಅಂತೀರಿ. ಅಂದ್ರೆ ಏನ್ ಮೀನಿಂಗ್ ಅಂದ್ರೆ, ಮೊದಲು ಅವ್ನಿಗೇನು ಸ್ವಾತಂತ್ರ್ಯ ಇತ್ತೋ ಅದಕ್ಕಿಂತ ಏನ್ ಮಾಡ್ತಾರಂತೆ, ಸ್ವಾತಂತ್ರ್ಯನ ಕಮ್ಮಿ ಮಾಡ್ತಾರೆ, ಹಿಡಿದು ಬಿಡ್ತಾರಂತೆ. ಅದರ ಸ್ವಾತಂತ್ರ್ಯ ಕೊಡಲ್ವಂತೆ ಅವ್ನಿಗೆ, ಇನ್ನ ಸ್ವಲ್ಪ ಹಿಡಿತದಲ್ಲಿ ಹಿಡಿತಾರಂತೆ ಅಲ್ವರ? ಸರಿ, ನಿಮ್ಗೆಲ್ಲರೂ ಒಂದು ಪ್ರಶ್ನೆಪ್ಪ. ದೇವರು ಸೇತಾನ್ನ 100% ಫ್ರೀಯಾಗಿ ಬಿಟ್ಬಿಟ್ಟಿದ್ರಾ? ಸೇತಾನ್ ಪಾಪ ಇಲ್ಲ ಮಾಡ್ತಾನಲ್ಲ, ಇಲ್ಲ ಪಾಪ ಮಾಡ್ದಾಗಿಂದ ಇಲ್ಲ ಸರ್. ದೇವರು ಸೇತಾನ್ನ ಏನಾರ ಮಾಡ್ಕೊಳಪ್ಪ ಅಂತ ಕಂಪ್ಲೀಟ್ ಕೈ ಬಿಟ್ಬಿಟ್ರಾ? ಇಲ್ಲ ಇಲ್ಲ ಹೃದಯದಲ್ಲಿ ಇಟ್ಕೊಂಡು ಎಸ್ ಅಲ್ವರ? ಸೇತಾನ ಅವಾಗಿಂದನು ಯಾರ್ ಕಂಟ್ರೋಲ್ ಅವನೇ? ಕಂಟ್ರೋಲ್ ಅವನೇ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಈ ಪಾಯಿಂಟ್ ಮೈಂಡ್ ಇಟ್ಕೊಳ್ಳಿ. ಈ ಪಾಯಿಂಟ್ ಮೈಂಡ್ ಇಟ್ಕೊಂಡು ನಾವೇನ್ ಮಾಡ್ಬೇಕು ಅಂದ್ರೆ, ವಾಕ್ಯದಲ್ಲಿ ಎಲ್ಲೆಲ್ಲಿ ಬಂಧನ ಅಂತ ಬರ್ತದೆ ಆ ಅರ್ಥಗಳು ಏನು ಅಂತ ನಾವೇನ್ ಮಾಡ್ಬೇಕು ನೋಡ್ಬೇಕು. ನೋಡಿ, ಇಲ್ಲಿ ಎಷ್ಟೋ ವಾಕ್ಯಗಳು ಹಾಕ್ತೀನಿ, ಆದ್ರೆ ಎಲ್ಲ ವಾಕ್ಯ ಓದಕ್ ಹೋಗಲ್ಲ, ಯಾಕಂದ್ರೆ ಟೈಮ್ ಕಮ್ಮಿ ಇರೋದ್ರಿಂದ. ಇದು ನಮ್ಗೆಲ್ಲಪ್ಪ ಕೊಟ್ಟಿದ್ರೆ ಅಂದ್ರೆ ಬ್ಯೂಟಿಫುಲ್ ಕ್ಲೂ ಯೋಬಿನ ಜೀವನ ಚರಿತ್ರೆಯಲ್ಲಿ ಕೊಟ್ಟಿದ್ದಾರೆ. ಅದರ ಯೋಬ 1ನೇ ಅಧ್ಯಾಯದಲ್ಲಿ 10 ಮತ್ತು 12ನೇ 10ರಿಂದ 12ನೇ ವಾಕ್ಯದಲ್ಲಿ ಏನ್ ನೋಡ್ತೀನಿ ಅಂತಂದ್ರೆ, ಎಲ್ಲಾ ದೂತಗಳು ಬಂದ್ಬಿಟ್ಟು ದೇವರಿಗೆ ಲೆಕ್ಕ ಕೊಡಕ್ ಬರ್ತಾರಂತೆ. ಅವಾಗ ಯಾರು ಬರ್ತಾನೆ? ಆಪಾದಿಕ ದೂತನಾಗಿರಂತ ಸೇತಾನ್ ಕೂಡ ಬರ್ತಾರಂತೆ. ಅವಾಗ ದೇವ್ರು ಕೇಳ್ತಾರೆ, ಏನ್ರಿ ಸೇತಾನ್ಗೆ, ಏನಪ್ಪಾ ನನ್ನ ಭಕ್ತನಾಗಿರಂತ ಯೋಬು ನೋಡಿದ್ಯಾ ಅಂತ. ಅವಾಗ ಹೇಳ್ತಾರೆ, ನೋಡಿದೀನಿ, ಅದರ ತುಂಬಾ ನೀತಿವಂತನು, ಅದರ ನೀನೇನು ಸುಮ್ಮನೆ ಹಂಗೆಲ್ಲ ಪ್ರೀತಿ ಮಾಡ್ತಾನ, ನೀ ಎಲ್ಲಾ ತರ ವ್ಯವಸ್ಥೆ ಮಾಡ್ಕೊಂಡು ಅದನ್ನೇನ್ ಮಾಡ್ತಾನೆ ನಿಂಗೆ, ನೀನ್ ಪ್ರೀತಿ ಮಾಡ್ತಾನೆ. ಎಲ್ಲಿ ಸ್ವಲ್ಪ ನೀನು ಏನ್ ಮಾಡೋ, ನೀನು ಸುತ್ತಲೂ ಹಾಕಿರೋಂಥ ಒಂದು ಬೇಲಿ ನೆತ್ಬಿಡು, ನಾನು ಅವಾಗ ಏನ್ ಮಾಡ್ತೀನಿ ಅವನು, ಅವಾಗ ನಾನು ನೋಡ್ಕೊಂತೀನಿ ಅವನ್ನ. ನಿನ್ಗೇನ್ ಮಾಡ್ತಾನೆ, ನಾನು ಮುಟ್ಟಿದ್ರೆ ಸಾಕು ಅವನೇನ್ ಮಾಡ್ತಾನೆ, ನಿನಗೆ ಶಾಪ ಹಾಕ್ಬಿಡ್ತಾನೆ, ನಿನ್ನ ನಿರಾಕರಿಸ್ಬಿಡ್ತಾನೆ ಅಂತ ಹೇಳ್ತಾರೆ ಅಲ್ವರ? ನೋಡಿ, ಓದನ ಯೋಬ 1ನೇ ಅಧ್ಯಾಯ 10ರಿಂದ 12 ಓದಿ. ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲಾ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲೂ ಬೇಲಿಯನ್ನು ಹಾಕಿದ್ದೀಯಲ್ಲ. ಏನ್ ಹಾಕಿದ್ರಂತೆ? ಬೇಲಿ ಹಾಕೋರಂತೆ. ಬೇಲಿ ಹಾಕಿದ್ರಿಂದ ಸೇತಾನ್ ಬರ್ಬೋದಾ, ಬರಕ್ಕಾಗಲ್ವಾ? ಬರಕ್ಕಾಗಲ್ಲ. ಆಯ್ತಲ್ಲ. ಇಲ್ಲಿ ನಾವೇನ್ ತಿಳ್ಕೊಂಬಾರ್ದು, ಯೋಬನ್ ಸುತ್ತಲೂ ಬೇಲಿ ಹಾಕೋರಂತಲ್ಲ ರೀ. ಯೋಬನ್ನ ಟಚ್ ಮಾಡ್ಬೇಕು ಅಂದ್ರೆ ಸೇತಾನ್ಗೆ ಯಾರು ಪರ್ಮಿಷನ್ ಬೇಕು? ದೇವ್ರ ಪರ್ಮಿಷನ್. ದೇವ್ರ ಪರ್ಮಿಷನ್ ಬೇಕು. ಹಂಗಂದ್ರೆ ಯೋಬಿನ ಜೀವಿತದಲ್ಲಿ ಸೇತಾನ್ ಬರೋದಿಕ್ಕೆ ಅನುಮತಿ ಇಲ್ಲ. ಹಂಗಾರೆ ಸೇತಾನ್ನ ಕಂಟ್ರೋಲ್ ಇಟ್ಕೊಳವ್ರೆ. ಏನೋ ಸೇತಾನ್ನ ಮೊದ್ಲಿಂದ ಏನ್ ಮಾಡೋರು, ಇವಾಗ ರಿಸ್ಟ್ರಿಕ್ಷನ್ಸ್ ಇಟ್ಕೊಂಡ್ರೆ, ಚೈನ್ ಹಾಕಿ ಅವಾಗಿಂದಾನೇ ಬಂಧನದಲ್ಲಿ ಇಟ್ಕೊಂಡವ್ರೆ. 100% ಸ್ವಾತಂತ್ರ್ಯ ಏನ್ ಮಾಡ್ಲಿ ಅವನ್ಗೆ ಕೊಡ್ಲಿಲ್ಲ. ಈ ವಾಕ್ಯದಲ್ಲಿ ನಮ್ಗೆ ಸಂಪೂರ್ಣವಾಗಿ ಕ್ಲೀನ್ ಆಗಿ ಗೊತ್ತಾಗ್ತಾ ನೋಡಿರ್ತೀನಿ. ನೋಡಿ, ಮುಂದಕ್ಕೆ ಹೋದ ನೋಡಿರ್ತೀನಿ. ಆಮೇಲೆ ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸುತ್ತಿರುವುದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ. ಆದರೆ ನಿನ್ನ ಕೈ ನೀಡಿ ಅವನ ಸೊತ್ತನ್ನೆಲ್ಲ ಅಳಿಸಿಬಿಡು, ಆಗ ಅವನು ನಿನ್ನ ಎದುರಿಗೆ ನಿನ್ನನ್ನು ದೂಷಿಸುವನು ಅಂದನು. ಯೆಹೋವನು ಸೈತಾನನಿಗೆ, ಅವನ ಸ್ವಾಸ್ಥ್ಯವೆಲ್ಲ ನಿನ್ನ ಕೈಯಲ್ಲಿದೆ ನೋಡು, ಆದರೆ ಅವನ ಮೈ ಮೇಲೆ ಮಾತ್ರ ಕೈ ಹಾಕಬೇಡ ಎಂದು ಅಪ್ಪಣೆ ಕೊಟ್ಟನು. ಏನ್ ಬೇಕಾರ ಮಾಡೋ, ಮೈ ಮಾಟ ಮುಟ್ಟಂಗಿಲ್ಲ ಅಂತ ಹೇಳ್ತಾರೆ. ನೋಡಕ್ ದೇವ್ರು ಬಿಟ್ರು, ಫಸ್ಟ್ ಚೈನ್ ಹಿಡಿದಿದ್ರು, ಇವಾಗ ಏನ್ ಮಾಡೋದು, ಸ್ವಲ್ಪ ಏನ್ ಮಾಡಿದ್ರು, ರಿಲೀಸ್ ಮಾಡಿದ್ರು ಅಲ್ವರ? ಸರಿ, ಇವಾಗ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರ್ಬೇಕು, ಸೇತಾನು ಯೇಸು ಕ್ರಿಸ್ತನಿಗೆ ಶೋಧನೆ ಕೊಡ್ತಾನೆ. ಏನ್ ಶೋಧನೆ ಕೊಡ್ತಾನೆ? ನೀನ್ ದೇವ್ರ ಮಗನಾಗಿದೆ, ಏನ್ ಮಾಡೋ, ಕಲ್ನ ರೊಟ್ಟಿ ಮಾಡ್ಕೊಂಡು ತಿನ್ನು, ಆಲಯದಿಂದ ದುಮ್ಕು. 3 ದಿನ ಏನ್ ಹೇಳ್ತಾನೆ, ನೀನ್ ಸ್ವಲ್ಪ ನನ್ಗೆ ಅಡ್ಡ ಬಿಟ್ಟು ನಮಸ್ಕಾರ ಮಾಡು, ಈ ಲೋಕದ ವೈಭವ ಎಲ್ಲ ನಿನಗೆ ಕೊಡ್ತೀನಿ, ಇವೆಲ್ಲ ನನಗೆ ಕೊಡಲ್ಪಟ್ಟಿದೆ ಅಂತ ಹೇಳ್ಕೊಂತಾನೆ ಅಲ್ವರ? ಯಾಕೆ ಯೇಸು ಕ್ರಿಸ್ತ ಒಪ್ಕೊಂಡಿಲ್ಲ ಅಂದ್ರೆ, ಈ ಪಾಯಿಂಟ್ ನಾನು ಮಾಡಿ ಎಷ್ಟು ನೋಡಿದಿರಿ. ಯಾಕೆ ಅಂತಂದ್ರೆ ಇಲ್ಲಿ ಹೇಳ್ತಾರ ಮಾತು ಲೂಸಿಫರ್ ರೀ.
ಲೂಸಿಫರ್ ಎಷ್ಟು ಸತ್ಯ ಹೇಳ್ತಾನೆ ನಮ್ಗೆ ಚೆನ್ನಾಗಿ ಗೊತ್ತು. ಅದರ ಬರೀ ಸುಳ್ಳಿಗೆ ತಂದೆ ಅವನು. ಅದರ ಅವನೇನು ತಿಳ್ಕೊಂಬಿಟ್ಟಾನೆ ಅಂತಂದ್ರೆ ದೇವ್ರ ಎಲ್ಲ ಅಧಿಕಾರ ನಾನು ಕೊಟ್ಬಿಟ್ಟವ್ರೆ ಅಂತ. ಕ್ರಿಸ್ತನಿಗೆ ಚೆನ್ನಾಗಿ ಗೊತ್ತಿತ್ತು, ನಿನಗೆ ದೇವ್ರು ಕೊಟ್ಟಿರೋ ಇದ್ರೆ ನಿನಗೆ ಯಾವ ಅಧಿಕಾರನೂ ಇಲ್ಲ. ಇಲ್ಲ. ನನ್ ಕ್ರಿಸ್ತನ್ ಮೇಲಲ್ಲ, ಇಡೀ ಲೋಕದ ಮೇಲೆ ದೇವರು ಅವನಿಗೆ ಕೊಡದಿರೇ ಇದ್ರೆ, ದೇವ್ರು ಪರ್ಮಿಟ್ ಮಾಡಿದ್ರೆ ಇದ್ರೆ ಅವ್ನಿಗೆ ಯಾವ ಅಧಿಕಾರನೂ ಇಲ್ಲ. ಹಂಗಾರೆ ದೇವ್ರು ಎಷ್ಟು ಪರ್ಮಿಟ್ ಮಾಡಿದ್ದಾರೆ, ಎಷ್ಟು ದೇವ್ರ ಯೋಜನೆಯಲ್ಲಿ ಮನುಷ್ಯರಿಗೆ ಕೆಟ್ಟದನ್ನ ಕಲಿಸ್ಕೊಡ್ಬೋದು, ಅಷ್ಟು ಮಾತ್ರ ದೇವ್ರು ಏನ್ ಮಾಡಿರೋದು ಅವನಿಗೆ ಅನುಮತಿ ಕೊಟ್ಟಿರೋದು. ಎಲ್ಲಿದೆ ವಾಕ್ಯ? ಕೀರ್ತನೆ 76 ಸಾಮ್ಸ್ 76:10 ಓದಿ ಅಂತೀನಿ. ಯಾರಾದ್ರು ಕೀರ್ತನೆ 76 10 ಓದಿ. ಮನುಷ್ಯರ ಕೋಪವು ನಿನ್ನ ಘನಕ್ಕೆ ಸಾಧಕವಾಗುವುದು. ಕೋಪ ಶೇಷವನ್ನು ನಡುಕಟ್ಟಿನಂತೆ ಬಿಗಿದುಕೊಳ್ಳುವಿ. ನೋಡ್ರ, ನಿಮ್ಮ ದೇವರ ಅಂದ್ರೆ ಕೋಪ ಶೇಷವನ್ನು ನಡುಕೊಟ್ಟಿದ್ದ ಏನ್ ಮಾಡ್ತೀಯಾ? ಬಿಗಿದುಕೊಳ್ಳಿವಿ. ಬಿಗಿದುಕೊಳ್ಳಿ. ಅದು ಕೋಪ ಶೇಷವನ್ನು, ದೇವ್ರ ಕೋಪ ಏನ್ರಿ? ಏನ್ರಿ ಮನುಷ್ಯರ ಕೋಪ ದೇವ್ರ ಘನಕ್ಕೆ ಏನಾಗ್ತದಂತೆ? ಈಗ ಮನುಷ್ಯ ಕಷ್ಟ ಪಡ್ತಾನೆ, ನರಳಾಡ್ತಾನೆ ಗೊತ್ತಾ? ಒಂದು ಕಾಲದಲ್ಲಿ ಏನ್ ಮಾಡ್ತಾರೆ, ಇವೆಲ್ಲ ದೇವ್ರ ಮಹಿಮೆಗೆ ಬರ್ತಾರೆ. ಅಯ್ಯೋ ಇವೆಲ್ಲ ಕೆಟ್ಟಿದ್ಬಿಟ್ಟು ಒಳ್ಳೇದಪ್ಪ, ನಾನು ಎಷ್ಟೋ ಪಾಠ ಕಲಿತೆ, ಇನ್ಮೇಲೆ ಮಾಡಕ್ ಹೋಗಲ್ಲ, ಕೆಟ್ಟದ್ನ ಮಾಡಕ್ ಹೋಗಲ್ಲ ಅಂತ ಪಾಠ ಕಲಿದ್ದಕ್ಕೆ ದೇವ್ರು ಬಿಟ್ಟರಂತೆ. ನಾವೇ ಏನೋ ದೇವರ ಕೋಪ ಶೇಷವು ಏನ್ರಿ ನಡುಕಟ್ಟಂತೆ ಬಿಗಿದುಕೊಟ್ರು. ಅಂದ್ರೆ ಏನೋ ಕೋಪ ಶೇಷವನ್ನು ನಡುಕಟ್ಟಿನಂತೆ ಬಿಗಿದುಕೊಳ್ಳುವೆ. ಅಂದ್ರೆ ಏನೋ ದೇವ್ರು ಇಷ್ಟ ಬಂದಿರ್ತಿದ್ ಕೋಪ ಬಿಟ್ಬಿಡಲ್ಲ ರೀ. ನಡುಕಟ್ಟಿಂತರ ಬೆಲ್ಟ್, ಸೊಂಟಕ್ಕೆ ಬೆಲ್ಟ್ ಹಾಕಲ್ವಾ, ಆ ಥರ ಏನ್ ಮಾಡೋದು, ನಡುಕಟ್ಟಿಂತರ ಹಿಡ್ತಿರ್ಲಿ ಇಟ್ಕೊಂಡವ್ರೆ. ಎಷ್ಟು ಬಿಡ್ಬೇಕೋ ಅಷ್ಟೇ ಬಿಟ್ಟರೆ ದೇವ್ರು. ಅಲ್ಲ ಇಷ್ಟ ಬಂದಂಗಿಂತ ಬಿಡಕ್ ಹೋಗಲ್ಲ. ಇಷ್ಟ ಬಂದಂತ ಬಿಟ್ರೆ ಏನಾಗ್ಬಿಡ್ತಾರೆ, ಕೊಚ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ನೋಡ್ರಲ್ಲ ಕಾಶ್ಮೀರಲ್ಲಿ 4 ಬ್ರಿಡ್ಜ್ ಕೊಚ್ಕೊಂಡು ಹೋಗ್ಬೋದು ನೋಡ್ರಿ ಅಂತೀನಿ. ಒಬ್ಬೊಬ್ಬ ಏನು ನೋಡ್ರಿ ಅಂತೀನಿ, ಏನು ಕ್ಲೌಡ್ ಬಸ್ಟು, ದೊಡ್ಡ ದೊಡ್ಡ ಬಂಡೆಗಳು ಬಿದ್ದವು ನೋಡ್ರಿ ಅಂತೀನಿ. ಏನು ಮಾಡೋಕ್ಕಾಗಲ್ಲ. ಅದರ ಇವೆಲ್ಲ ದೇವರು ಹಿಡ್ತಿರ್ಲಿ ಇಟ್ಕೊಂಡವ್ ನೋಡಿರ್ತೀನಿ. ಅದಕ್ಕೆ ಏನ್ರಿ ಈ ಪಾಯಿಂಟಲ್ಲಿ ನಮ್ಗೆ ಏನಪ್ಪ ಗೊತ್ತದ, ಏನಕ್ಕೆ ಈ ಪಾಯಿಂಟ್ ಹೇಳಿದೆ ಅಂದರೆ, ಬಂಧನ ಅಂತಂದ್ರೆ ನಾವು ಏನು ಅಂತ ತಿಳ್ಕೊಬೇಕ್ರಿ ಅಲ್ವರ. ಅದಕ್ಕೆ ಸ್ವಾತಂತ್ರ್ಯ ಅಂದ್ರೆ ಏನಪ್ಪ ತಿಳ್ಕೊಬೇಕು. ಅಂದ್ರೆ ಈ ಪಿಕ್ಚರ್ ನಮ್ಗೆ ಏನು ಗೊತ್ತಂದ್ರೆ, ಸೇತಾನ್ಗೆ ಫಸ್ಟ್ 100% ಸ್ವಾತಂತ್ರ್ಯ ಕೊಟ್ಟಿಲ್ಲ ರೀ. ಯಾದ್ರ ಅವನ್ನ ಬಂಧನದಲ್ಲೇ ಇಟ್ಕೊಂಡವ್ರೆ. ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ದೇವ್ರು ಏನು ಮಾಡೋರು, ಬಿಟ್ಟವ್ರೆ. ಉದಾಹರಣೆ ನೋಡೋಣ ಅಂತೀನಿ. ಇವಾಗ ರೋಮಪುರದಲ್ಲಿ ಏನು ಹೇಳ್ತಾರೆ, ಹೆಂಡತಿ ಗಂಡನಿಗೆ ಬಂಧನಾಗಿದ್ದಾಳೆ ಅಂತ ಹೇಳ್ತಾರೆ. ಬದಲಾಗಿದ್ದಾಳೆ ಅಂತ. ರೋಮಪುರದಲ್ಲಿ 7ನೇ ಅಧ್ಯಾಯ 2ನೇ ವಾಕ್ಯ ಓದಿ. ರೋಮನ್ 7:2 ಯಾರು ಓದ್ರಿ? ಗಂಡನು ಜೀವದಿಂದಿರುವ ತನಕ ಹೆಂಡತಿಯು ನ್ಯಾಯದ ಪ್ರಕಾರ ಅವನಿಗೆ ಬದ್ಧರಾಗಿರುವಳು. ಗಂಡನು ಸತ್ತರೆ ಓದಿ. ಗಂಡನು ಸತ್ತರೆ ಗಂಡನ ಹಂಗು ಆಕೆಗೆ ತಪ್ಪುವುದು. ಅಂದ್ರೆ ಬದ್ದಳಾಗಿರ್ತಾಳೆ. ಏನರ್ಥ ಬದ್ದಳಾಗಿರ್ಬೇಕು ಅಂದ್ರೆ? ಅದಿನಲ್ಲಿರ್ಬೇಕು. ಕರೆಕ್ಟಾ? ಇಂಗ್ಲಿಷಲ್ಲಿ ಓದ್ರಿ ಆ ವಾಕ್ಯ ಅಂತೀನಿ. ಇಂಗ್ಲಿಷ್ ಓದ್ತೀರಾ? ಇಲ್ಲಿ ವಿನೋದ್. For the woman which hath an husband is bound by the law to her husband so long as he liveth. ನೋಡ್ರ, But if the husband is dead, she is loosed from the law of her husband. ಏನೋ ಬೌಂಡ್ ಲೂಸ್ಡ್ ಅಂದ್ರೆ ಚೈನಾ ಕಟ್ಟಗೋರ ಗಂಡ ತಾಳಿ ತಾನೇ ಕಟ್ಟಿರೋದು, ಚೈನಾ ಹಾಕ್ಬಿಟ್ಟ. ಅದೇ ಚೈನಾ ಹಾಕ್ಬಿಟ್ಟು ಸರಿ ಗೋಲ್ಡನ್ ಚೈನಾ ಹಾಕ್ಬಿಟ್ರೆ ನಾಯಿ ತರ ಹೇಳ್ಕೊಂಡು ಹೋಗ್ತಾರ? ಇಲ್ಲ ರೀ. ಅದೇ ಏನೋ ಸಂಸಾರಕ್ಕೆ ಯೂರೇಸಿದಸು ಇವು ಹೇಳ್ದಂಗೆ ಕೇಳಬೇಕು, ಅವ್ರು ಅಂಡ್ರಲ್ಲಿ ಇರ್ಬೇಕು ಅಂತ ಅರ್ಥ ಅಲ್ವರ. ಹಂಗಾದ್ರೆ ಬಂಧನ ಹೆಂಗ್ ಗೊತ್ತಾಯ್ತು? ನಾವೆಲ್ಲ ನೆನ್ಸ್ಕೊಂಡಂಗೆ ಏನೋ ಈ ಕೈದಿಗಳನ್ನ ಕಟ್ಟಕ್ ಬಿಡ್ತಾ ಗೊತ್ತಾ ಕಬ್ಬಿಗೆ, ಆ ಥರ ಎಲ್ಲ ರೀ ಬಂಧನ ಬೈಬಲ್ನಲ್ಲಿ ಹೇಳೋದು. ಅರ್ಥ ಮಾಡ್ಕೊಳ್ರಿ. ರಿಸ್ಟ್ರಿಕ್ಷನ್ಸ್, 100% ಸ್ವಾತಂತ್ರ್ಯ ಇಲ್ದಿರೋದು ರಿಸ್ಟ್ರಿಕ್ಷನ್ಸ್, ಅದನ್ನೇ ಬಂಧನ ಅಂತ ಹೇಳೋದು. ಉದಾಹರಣೆ ನೋಡಿರ್ತೀನಿ, ಸೇತಾನೆ ಒಂದು ಸ್ತ್ರೀನ ಕಟ್ಟಾಕಿದ್ದಂತೆ ಬೈಬಲಲ್ಲಿ. ನೋಡಿ ವಾಕ್ಯ ಓದೋದು ತುಂಬಾ ಚೆನ್ನಾಗಿದೆ. ಲೂಕ 13ನೇ ಅಧ್ಯಾಯ 16ನೇ ವಾಕ್ಯ. ಲೂಕ್ 13 ಚಾಪ್ಟರ್ 16th ವರ್ಸ್ ನೋಡಿದ್ದೀರಿ? ಹಾಗಾದರೆ 18 ವರ್ಷಗಳ ತನಕ ಸೈತಾನನು ಕಟ್ಟು ಹಾಕಿದ್ದವಳು ಅಬ್ರಹಾಮನ ವಂಶದವಳು ಆಗಿರುವ ಈಕೆಯನ್ನು ಸಬ್ಬತ್ತಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಡಿಸಬಾರದು ಎಂದು ಉತ್ತರ ಕೊಟ್ಟನು. ನೋಡ್ರ, 18 ವರ್ಷ ಸೇತಾನು ಈ ಸ್ತ್ರೀ ಏನ್ ಮಾಡಿಲ್ಲಂತೆ, ಕಟ್ಟಾಕಿದ್ದಂತೆ. ಏನ್ ಕಟ್ಟಾಕಿದ್ದಂತಂದ್ರೆ, ಅಮ್ಮ ಕೈ ಕಾಲು ಏನು ಅಲ್ಲಾಡಿಸ್ತಿಲ್ಲ, ಹಂಗೆ ಕೂತ್ಬಿಡಿದ್ಲ, ಹಂಗೆ ಹಂಗೆ ಸ್ಟ್ಯಾಚ್ಯೂ ತರ ಹಂಗೆ ಕೂತ್ಬಿಡಿದ್ಲ. ಯೋಚನೆ ಮಾಡ್ರಿ ನೀವೇ, ಕಟ್ಟಾಕ್ಬಿಟ್ಟಿದ್ರೆ ಏನರ್ಥ? ಈ ಸ್ತ್ರೀ ಕಂಪ್ಲೀಟ್ ಆಗಿ ಯಾರ ಇನ್ಫ್ಲೂಯೆನ್ಸ್ ಅಲ್ಲಿ ಇದ್ದಿದ್ದು, ಯಾರ ಅಧೀನದಲ್ಲಿ ಇದ್ದಿದ್ದು, ಯಾರ ಕಂಟ್ರೋಲ್ ಅಲ್ಲಿ ಇದ್ದಿದ್ದು ಅಂತಂದ್ರೆ, ಯಾರ ಕಂಟ್ರೋಲ್ ಇದ್ದಿದ್ದು ಕಂಪ್ಲೀಟ್ ಆಗಿ? ಸೇತಾನಿನ ಕಂಟ್ರೋಲ್ ಅಲ್ಲಿ ಅಲ್ವರ. ಕಂಪ್ಲೀಟ್ ಅವ್ರ ಕಂಟ್ರೋಲ್ ಇದ್ದು ಅಲ್ವರ. ಅವನ್ನ ಬಿಟ್ಟು
ಏನ್ರಿ ತಾನಾಗೆ ಏನು ಮಾಡಕ್ ಆಗ್ತಾ ಇರ್ಲಿಲ್ವಂತೆ. ಅದೇ ಬಂಧನ ಅಂದ್ರೆ ಅರ್ಥ ನೋಡಿ, ಎಷ್ಟು ಕ್ಲೀನ್ ಆಗಿದೆ ವಾಕ್ಯದ ನೋಡ್ರ. ಸೇತಾನು 18 ವರ್ಷ ಆ ಸ್ತ್ರೀನ ಕಟ್ಟಕ್ಲಿಟ್ಟಿದ್ದಂತೆ. ಇದನ್ನ ಬಿಡಿಸ್ಬಾರ್ದಂತ ಕಟಕದ ಏನ್ ಅರ್ಥ ಹಂಗಾರೆ? ಲಿಟ್ರಲ್ ಕಟಕದ ನಾವೆಲ್ಲ ನಿಂತ್ಕೊಂಡಂಗೆ ಏನ್ರಿ ಏನೂ ಕೆಲಸ ಮಾಡಿದಿಲ್ಲ, ಕಂಪ್ಲೀಟ್ ಅಟರ್ ಪವರ್ಲೆಸ್ ಅಲ್ಲ. ಚೆನ್ನಾಗಿ ಅರ್ಥೈಸ್ಕೊಳ್ಳಿ. ಬಂಧನ ಇಡೋದಂದ್ರೆ ಅವ್ರಿಗಿರಂತ ಸ್ವಾತಂತ್ರ್ಯ ಏನ್ ಮಾಡೋದು, ಕಮ್ಮಿ ಮಾಡೋದು ಅಂತ ಅರ್ಥ. ಅದರ ಇದೇ ತರ ನೋಡ್ರಿ ಇದ್ದೀನಿ. ಇವಾಗ ದೇವದೂತಗಳನ್ನ ಕಟ್ಟಾಕಿದಾರ, ಬಿದ್ದೋಗಿರೋ ದೂತಗಳನ್ನ ಕಟ್ಟಾಕಿದಾರ ಇಲ್ವಾ? ಕಟ್ಟಿದ್ದಾರೆ. ಕಟ್ಟಾಕಿದ್ದಾರೆ. ನೋಡಿ ಓದೋಣ. 2 Peter 2:4, 2 ಪೇತ್ರ 2:4 ಓದ್ರಿ. ಹೇಗೆಂದರೆ ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆ ಗುಂಡಿಗಳಿಗೆ ಒಪ್ಪಿಸಿದನು. ಏನ್ರಿ ಕತ್ತಲೆ ಗುಂಡಿಗೆ ಒಪ್ಪಿಸದಂತೆ? ನಾ ಏನ್ ಮಾಡೋದು ದೇವ್ರು? ವಾಯುಮಂಡಲ ಕಟ್ಟಾಕೋರ ನೀನರ್ಥ ಅವ್ರೆಲ್ಲೂ ಮೂವ್ ಮಾಡಕ್ಕೆ ಆಗಲ್ವಾ ಅಂತಾನೆ? ಇಲ್ಲ ರೀ, ಪರಲೋಕಕ್ಕೆ ಹೋಗಕ್ಕಾಗಲ್ಲ, ಭೂಲೋಕದಲ್ಲಿ ಮಾಂಸ ಬರಕ್ಕಾಗಲ್ಲ. ಇದೇ ಕಟ್ಟಕ ಅರ್ಥ. ಅವ್ರಿಗೆ ಮೊದಲಿದ್ದಂತ ಸ್ವಾತಂತ್ರ್ಯನ ತೆಗೆದ್ಬಿಟ್ರು. ಇವಾಗ ಕಂಪ್ಲೀಟ್ ಆಗಿ ಏನ್ ಮಾಡೋರೆ, ಅವರು ಹಿಡಿತದಲ್ಲಿ ಏನ್ ಮಾಡೋರನ್ನ ಇಟ್ಕೊಂಡವ್ರೆ. ಅಲ್ಲ ಇದಕ್ಕೆ ಏನ್ರಿ ಸೇತಾನ ಬಗ್ಗೆ ಹೇಳ್ಬೇಕ್ರಿ ಹೇಳೋದು. ಏಷ್ಯಾ 14:11 ಏನ್ ಗೊತ್ತ ಹೇಳ್ತಾರೆ? ಏನೋ ಓ ಉದಯ ಸೂಚಕ ನಕ್ಷತ್ರವೇ, ಅದರ ಬೆಳ್ಳಿಯೇ ಆಕಾಶದಿಂದ ನೀನ್ ಹೇಗೆ ಬಿದ್ದೀಯ. ಏನರ್ಥ ಅಂದ್ರೆ ಪರಲೋಕದಲ್ಲಿ ಅವನ್ಗೆ ಸ್ಥಾನ ಇಲ್ಲ, ಅಲ್ವರ ಭೂಲೋಕದಲ್ಲಿ ಏನಿಲ್ಲ ಅವನ್ಗೆ ಸ್ಥಾನ ಇಲ್ಲ. ದೇವ್ರು ಮಾಡೋ ದೇವ್ರು ಒಂದು ವಾಯುಮಂಡಲ ಏನ್ ಮಾಡೋನ್ನ ಕಟ್ಟಾಕೋರೆ. ಅದಕ್ಕೆ ಬೈಬಲ್ ಹೇಳೋದು ಆಕಾಶದ ಅಧಿಕಾರ ಅಂತ ಅಧಿಪತಿ. ಅದರ ಅಂದ್ರೆ ಕಣ್ಣು ಕಾಣಿಸಲ್ಲ, ಕಣ್ಣು ಕಾಣಿಸುತ್ತಿಲ್ಲ ಏನ್ ಮಾಡ್ತಾವನು ಅಲ್ಲೇ ಇಂಥ ಕೆಲಸ ಮಾಡ್ಬೇಕಷ್ಟೇ. ಅದರ ಯೋಚನೆ ಮಾಡ್ರಿ, ಅವನು ಅಲ್ಲಿ ಇದ್ಕೊಂಡೆ ಅಷ್ಟು ಕೆಲಸ ಮಾಡ್ತಾನೆ ಅಂತಂದ್ರೆ ಅವ್ನಿಗೇನೋ ಫುಲ್ ಪವರ್ ಕೊಟ್ಬಿಡಿದ್ರೆ ಏನ್ ಮಾಡಿದ್ರು? ನಾವು ಭೂಲೋಕಕ್ಕೆ ಬಂದು ಮಾಂಸ ಬರಂಗಿದ್ರೆ ಇನ್ನೂ ಸೂಪರಾಗಿ ಕೆಲಸ ಮಾಡ್ತಿರೋನು. ಅದರ ಅಂದ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳಿ. ಇದ್ರ ಮುಖಾಂತರ ನಮ್ಗೆ ಏನಪ್ಪ ಗೊತ್ತಾಗ್ತಾರೆ ಅಂತಂದ್ರೆ, ಕಟ್ಟಾಕೋದು ಅಂತಂದ್ರೆ ಬಲನ ಕಮ್ಮಿ ಮಾಡೋಂಥದ್ದು, ಸ್ವಾತಂತ್ರ್ಯ ಮೊದಲಕ್ಕಿಂತ ಕಮ್ಮಿ ಮಾಡೋದು ಅಂತ. ಅದಕ್ಕೆ ಈ ಒಂದು ಬೌಂಡ್ ಅಥವಾ ಬೈಂಡಿಂಗ್ ಅಂತ ಏನೊಂದು ಪದ ಬರ್ತದೋ, ಇದು ಗ್ರೀಕಲ್ಲಿ ನೋಡಿದ್ರೆ ಡಿಯೋ ಅಂತ ಪದ ಬರ್ತಾರೆ. ಅದ ಅರ್ಥ ಏನಪ್ಪಾ ಅಂತಂದ್ರೆ ರಿಸ್ಟ್ರಿಕ್ಷನ್ಸ್. ಮೊದಲು ಏನ್ ಸ್ವಾತಂತ್ರ್ಯ ಇತ್ತೋ ಅದಕ್ಕಿಂತ ಒಂದು ಕಮ್ಮಿ ಸ್ವಾತಂತ್ರ್ಯ ಕೊಡೋದನ್ನ ರಿಸ್ಟ್ರಿಕ್ಷನ್ಸ್ ಹೇಳೋದು. ಇವಾಗ ನಾ ಎಕ್ಸಾಂಪಲ್ ನೋಡಲ್ಲ, ಅದೇ ತರ ರೀ. ಅದಕ್ಕೆ ಕ್ರಿಸ್ತನ್ ಹೇಳೋದು ಫಸ್ಟ್ ಹೆಂಗ್ ಗೊತ್ತ ಹೇಳ್ತಾರೆ ನೋಡಪ್ಪ, ಒಬ್ಬ ಮನೆ ಗಟ್ಟಿ ಹಣ್ಣ ಕಟ್ಟಾಗ್ದಿರ ಇದ್ರೆ ಮನೆ ಒಳಗೆ ನುಗ್ಗಿ ಅವನ ವಸ್ತುಗಳನ್ನ ಧ್ವಂಸ ಮಾಡ್ಕೊಳಕ್ಕೇನಿಲ್ಲ, ಸಾಧ್ಯ ಇಲ್ಲ. ಹಂಗಾರೆ ಮನೆಯೊಳಗೆ ನುಗ್ಬೇಕು ಅಂತಂದ್ರೆ ಫಸ್ಟ್ ಅವನ್ನೇ ಮಾಡೋಕೆ ಮನೆಯನ್ನು ಗಟ್ಟಿ ಹಣ್ಣ ಇವಾಗ ಕಟ್ಟಾಕ್ಬೇಕು ಅಂತ ಯೇಸು ಕ್ರಿಸ್ತ ಹೇಳ್ತಾರೆ. ನೋಡಿ ಓದೋಣ. ಮ್ಯಾಥ್ಯೂ 12:25-29. ಮ್ಯಾಥ್ಯೂ 12:25-29. ಆಮೇಲೆ ಲೂಕ್ 11:21-22. ಓದ್ರಿ ಇಷ್ಟರ್ ಆನ್ಲೈನ್ ಓದ್ರಿ. ಆತನು ಅವರ ಆಲೋಚನೆಗಳನ್ನು ತಿಳುಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವ ರಾಜ್ಯವಾದರೂ ತನ್ನಲ್ಲಿ ಭೇದ ಹುಟ್ಟಿದರೆ ಹಾಳಾಗುವುದು, ತನ್ನಲ್ಲಿ ಭೇದ ಹುಟ್ಟಿದ ಯಾವ ಪಟ್ಟಣವಾದರೂ ಮನೆಯಾದರೂ ನಿಲ್ಲದು. ಅದರಂತೆ ಸೈತಾನನನ್ನು ಹೊರಡಿಸಿದರೆ ತನ್ನಲ್ಲಿ ಭೇದ ಹುಟ್ಟಿಸಿಕೊಂಡ ಹಾಗಾಯಿತು. ಓಕೆ, ಕಂಟಿನ್ಯೂ ಮಾಡಿ. 29 ಪೂರ್ತಿ ಓದ್ಬಿಡಿ. ಹಾಗಾದರೆ ಅವನ ರಾಜ್ಯವು ಹೇಗೆ ಉಳಿದೀತು? ನಾನು ಬೆಲ್ಜೆಬೂಲನ ಬಲದಿಂದ ದೆವ್ವಗಳನ್ನು ಬಿಡಿಸುವುದಾದರೆ ನಿಮ್ಮವರು ಯಾರ ಬಲದಿಂದ ಬಿಡಿಸುತ್ತಾರೆ? ಆದದರಿಂದ ಅವರೇ ನಿಮಗೆ ನ್ಯಾಯ ತೀರಿಸುವವರಾಗುವರು. ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ಇದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿಹಾಕದೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು ಅವನ ಸೊತ್ತನ್ನು ಸುಲುಕೊಳ್ಳುವುದು ಹೇಗೆ? ಕಟ್ಟಿ ಹಾಕಿದ ಮೇಲೆ ಅವನ ಮನೆಯನ್ನು ಸುಲುಕೊಂಡಾನು. ನೋಡ್ರ, ಒಬ್ಬ ಮನೆಯರಂತ ಗಟ್ಟಿ ಹಳ್ಳ ಕಟ್ಟಾಕ್ದಿರ ಅವ್ನ ಮನೆಯರಂತ ಒಂದು ಒಳಗೆ ನುಗ್ಗಿ ಹೆಂಗೆ ಸುಳ್ಕೊಳಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅದರ ಮನೆ ಅಂತಂದ್ರೆ ಈ ಭೂಮಿ ಇದೆ. ಈ ಭೂಮಿನೇ ಸೇತನ್ಗೆ ಏನಾಗಿದೆ, ಅವ್ನ ಮನೆ ತರ ಇದೆ ರೀ. ಅದರ ಈ ಮನೇನ ತುಂಬಾ ಬಂದೋಬಸ್ತಾಗಿ ಜೋಪಾನ ಕಾಪಾಡಿಕೊಂಡು ನೋಡ್ರಿ. ಇವಾಗ ಮನೆಯೊಳಗೆ ನುಗ್ಗಿ ಅವನೇನೆಲ್ಲ ನಂಬ್ಕೊಂಡಿದ್ನೋ ಇದನ್ನೆಲ್ಲ ಧ್ವಂಸ ಮಾಡ್ಬೇಕು ಅಂದ್ರೆ ಯೇಸು ಕ್ರಿಸ್ತ ಫಸ್ಟ್ ಏನ್ ಮಾಡ್ಬೇಕು,
ಮನೆಯವರಂತೆ ಗಟ್ಟಿ ಆಳನ್ನ ಕಟ್ಟಾಕ್ಬೇಕು. ನೋಡಿ ಇನ್ನೊಂದ್ ಕಡೆ ಓದೋದು ತುಂಬಾ ಕ್ಲಿಯರ್ ಕೊಟ್ಟಿದೆ. ಲೂಕ 11ನೇ ಅಧ್ಯಾಯ 21 ಮತ್ತು 22ನೇ ವಾಕ್ಯ ಓದ್ರಿ. ಲೂಕ್ 11 ಚಾಪ್ಟರ್ ಒಬ್ಬ ಬಲಿಷ್ಠನು ಸರ್ವಾಯುಧಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ಅವನ ವಸ್ತುಗಳು ಭದ್ರವಾಗಿಯೇ ಇರುವವು. ಅಂಡರ್ಲೈನ್ ಮಾಡ್ಕೊಡ್ರಿ, ಇದು ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತೀನಿ. ಒಬ್ಬ ಬಲಿಷ್ಠನು ಸರ್ವಾಯುಧಗಳನ್ನ ಧರಿಸ್ಕೊಂಡು ಮನೇನ ಕಾಪಾಡ್ತಾ ಇರ್ಬೇಕಾದ್ರೆ ಅವ್ನು ನಂಬ್ಕೊಡಿದಂತ ವಸ್ತುಗಳು ಹೆಂಗಿರ್ತಂತೆ, ಬಂದೋಬಸ್ತಾಗಿರ್ತದೆ, ಜೋಪಾಗಿರ್ತಂತೆ. ಅಲ್ರ ಸೇತನ ಇದೇ ಮಾಡಿದೆ 6000 ವರ್ಷದವರೆಗೂ. ಏನ್ರಿ ಅವನ್ ಸರ್ವಾಯುಧಗಳನ್ನ ಧರಿಸ್ಕೊಂಡು ಹೆಂಗೆಲ್ಲ ಬೇಕೋ ತನ್ನ ಭೂಮಿನ ಕೆಟ್ಟತನದಲ್ಲಿ ಏನ್ ಮಾಡಿದ, ಸಂಪೂರ್ಣವಾಗಿ ಅದ್ಭುತದಲ್ಲಿ ಇಟ್ಕೊಂಡಿದ್ದ. ಜನಗಳಿಗೆ ಇಗ್ನೋರೆನ್ಸ್ ಅಲ್ಲಿ, ಮೂಢತನದಲ್ಲಿ, ಅದರ ಮೂಢನಂಬಿಕೆಯಲ್ಲಿ ಸಂಪೂರ್ಣವಾಗಿ ಏನ್ ಮಾಡಿದ ಅವನು ಇಟ್ಕೊಂಡಿದ್ದ ಅಂತೀರಿ. ಅಲ್ಲಿವರೆಗೂ ಮನೆ ಬಂಗಿತ್ತಂತೆ, ತುಂಬಾ ಬಂದೋಬಸ್ತಾಗಿ ಚೆನ್ನಾಗಿತ್ತಂತೆ. ನೆಕ್ಸ್ಟ್ ಏನಾಯ್ತಂತೆ ನೋಡಿರ್ತೀನಿ, ಆಮೇಲೆ ಕಂಟಿನ್ಯೂ. ಆದರೆ ಅವನಿಗಿಂತ ಬಲಿಷ್ಠನು ಬಂದು ಅವನನ್ನು ಸೋಲಿಸಿದ ಮೇಲೆ ಆ ಮೊದಲಿನವನು ನೆಚ್ಚಿಕೊಂಡಿದ್ದ ಆಯುಧಗಳನ್ನೆಲ್ಲ ತೆಗೆದುಕೊಂಡು ತಾನು ಸುಲಿಗೆ ಮಾಡಿದ್ದನ್ನು ಹಂಚಿಕೊಡುವನು. ನೋಡೋರ, ಇವಾಗ ಯೇಸು ಕ್ರಿಸ್ತು ಸೇತನ್ಕಿಂತ ಬಲಿಷ್ಠನ ಹೌದೋ ಇಲ್ವೋ ಅಂದ್ರೆ ಎಸ್ ಹೌದನು. ಮಿಕಾಯಲನು ಮೋಸೇಶ್ವರವಾಗಿ ವಾಗ್ವಾದ ಮಾಡ್ಬೇಕಾರೆ ಏನ್ ಮಾಡುತ್ತೆ, ಯಾರು ಕಳ್ಸಿ? ದೇವ್ರು. ಮಿಕಾಯಲ್ ಕಳ್ಸರು ಯಾಕೆ ಸೇತಂತ ವಾಗ್ವಾದ ಮಾಡ್ಬೇಕಾರೆ? ಸೇತನ್ಕಿಂತ ಪವರ್ಫುಲ್ ಇನ್ನೊಬ್ಬರೇ ಇರೋದು, ಯಾರಂತೆ? ದ ಗ್ರೇಟ್ ಮಾರ್ನಿಂಗ್ ಸ್ಟಾರ್, ಬ್ರೈಟ್ ಮಾರ್ನಿಂಗ್ ಸ್ಟಾರ್, ಯೇಸು ಕ್ರಿಸ್ತನು ಅಲ್ವರ. ಅದು ನೋಡ್ಬೇಕಾರೆ ಯೇಸು ಕ್ರಿಸ್ತನು ಸೇತಾನ್ಕಿಂತ ಬಲಿಷ್ಠನು ಅಲ್ವರ. ಅವ್ರ ಮೇಲೆ ನುಗ್ಗಿ ಏನಪ್ಪ ಮಾಡಿದ್ರೆ ಅವನ್ನೇನು ನಂಬ್ಕೊಂಡಿದ್ದ ಅವನ್ನೆಲ್ಲ ಧ್ವಂಸ ಮಾಡ್ತಾರಂತಾರೆ. ಹಂಗಾರೆ ಯೇಸು ಕ್ರಿಸ್ತು ಇವತ್ತ ಮನೆಯೊಳಗಿರೋ ಗಟ್ಟಿಯನ್ನ ಕಟ್ಟಾಕ್ಬಿಟ್ಟು ಏನಪ್ಪ ಮಾಡ್ತಾರ ಅಂದ್ರೆ, ಅವನ್ ಏನ್ ನಂಬ್ಕೊಂಡಿದ್ನೋ ಅವ್ನು ಅಷ್ಟು ಹೊಡಿತಾವ್ರಿ. ಅದೇ ಅವ್ನ ಸರ್ವಾಯುಧಗಳು, ಅದೆಲ್ಲವನ್ನ ಹೊಡೆದಾಕ್ತಂತೆ. ಅದಕ್ಕೆ ಏನ್ ಮಾಡ್ತಾರೆ, ಫಸ್ಟ್ ಅವನ್ನ ಕಟ್ಟಾಕ್ದಿರ ಈ ಕೆಲಸ ಮಾಡಕ್ಕಾಗಲ್ವಂತೆ. ಅಂದ್ರೆ ಹಂಗಾರೆ ಅವನ್ನ ಕಟ್ಟಾಕೋದು ಹೇಗೆ ಅನ್ನ ಇನ್ನೂ ರಿಸ್ಟ್ರಿಕ್ಷನ್ಸ್ ಹಾಕೋದು, ಅದರ ಮೊದಲಿಗಿರೋಂಥ ಸ್ವಾತಂತ್ರ್ಯ ಕೊಡಕ್ಕೆ ಆಗದೆ ಇರೋಂಥದ್ದು, ಅವನೇನೆಲ್ಲ ನಂಬ್ಕೊಂಡಿದ್ನೋ ಅದನ್ನೆಲ್ಲ ನಾಶ ಮಾಡೋಂಥದ್ದೇ ಕ್ರಿಸ್ತನ ಒಂದು ಏನು ಮಾಡೋಂಥ ಕೆಲಸ. ಕ್ರಿಸ್ತನ ಸೇತನ ಕಟ್ಟಾಕೋದು ಅಂತ ಅರ್ಥ. ಅದಕ್ಕೆ ನೋಡ್ರಿ ಏನೆಲ್ಲ ನಂಬ್ಕೊಂಡಿದ್ದ ಸೇತಾನು? ಸತಿ ಸಿಸ್ಟಮ್ ಅಂತಿತ್ತ. ಎಸ್ ಅದರ ಇಂಡಿಯಾಲಿ ಏನ್ರಿ, ಗಂಡ ಸತ್ತೋಗ್ಬಿಟ್ರೆ ಏನ್ ಮಾಡ್ಬೇಕು, ಹೆಂಡ್ತಿನ ಹಾಗೇ ಜೀವಂತವಾಗಿ ಬೆಂಕಿಗೆ ಏನ್ ಮಾಡ್ಬೇಕು, ಆಹುತಿ ಕೊಟ್ಬಿಡ್ಬೇಕು. ಏನ್ರಿ ಸುಮ್ಮನೆನಾ? ಒಂದು ಕ್ಯಾಂಡ್ಲಲ್ಲಿ ಒಂದು ಸ್ವಲ್ಪ ಹೊತ್ತು ಇಡ್ರಿ ಅಂತೀನಿ, ಬೆಳ್ಳು 2 ಸೆಕೆಂಡ್ ಇಡೋಕ್ಕಾಗಲ್ಲ. ಒಬ್ಬ ಜೀವಂತವಾಗಿ ಅವನ್ನ ಬೆಂಕಿಗೆ ಸುಟ್ಟಾಕ್ಬಿಡ್ತಾರೆ ಅಂತಂದ್ರೆ ಎಂಥ ಒಂದು ಟಾರ್ಚರ್ ಅಲ್ವಾ. ಸತಿ ಸಿಸ್ಟಮ್ ಇವತ್ತೈತಾ ಅಬಾಲಿಸ್ಟ್. ಅದರ ಚೈಲ್ಡ್ ಮ್ಯಾರೇಜ್ ಇವತ್ತೈತಾ ಏನ್ರಿ? ಚೈಲ್ಡ್ ಮ್ಯಾರೇಜೇ ಇಲ್ಲ ರೀ. ಅದ್ರ ಒಂದು ಕಾಲದಲ್ಲಿ ಏನ್ರಿ 13-14 ವರ್ಷಕ್ಕೆ ಬರೋಂಗಿಲ್ಲ, ಮದುವೆ ಮಾಡ್ಬಿಡೋರು. ಅದರ ಮದುವೆ ಮಾಡ್ಬಿಟ್ಟು ಏನ್ರಿ ಅವ್ರಿಗೆ 16 ವರ್ಷಕ್ಕೆಲ್ಲ ಒಂದು ಮಗು. ಅದರ ಆಮೇಲೆ 21 ವರ್ಷಕ್ಕೆ ಟಿಕೆಟ್ ಪರ್ಮನೆಂಟು. ಅದರ ಗಂಡ ಸತ್ತೋಗ್ಬಿಟ್ರೆ ಹೆಂಡ್ತಿ ಏನಾಗ್ಬಿಡೋರು ವಿಧವೆ. ಇವಾಗೆಲ್ಲ ಐತಿ ಚೈಲ್ಡ್ ಮ್ಯಾರೇಜ್ ಐತಾ? ಆಮೇಲೆ ವಿಧವೆ ಆಗ್ಬಿಟ್ಟ ಅಂತಂದ್ರೆ ಇನ್ನಷ್ಟೇ ಮುಗೀತು, ಲೈಫ್ ಲಾಂಗ್ ಏನ್ ಮಾಡಂಗಿಲ್ಲ ಅವ್ರನ್ನ ಯಾರು ಮದುವೆ ಮಾಡ್ಕೊಂಡಂಗೆ ಇಲ್ಲ ಅಲ್ವರ. ಇವಾಗೆಲ್ಲ ಐತೆ ನೋಡೈತ್ರಿ ಅಲ್ವರ. ಏನೋ ವಿಡಿಯೋ ಎಲ್ಲ ಏನ್ ಮಾಡೋದು ಇವಾಗ? ರೀಮ್ಯಾರೇಜ್ ಏನಿದೆ, ಸೊಸೈಟಿ ಒಪ್ಕೊಂಡೈತೆ ಅಲ್ವರ. ಆಮೇಲೆ ಏನ್ರಿ ಚೈಲ್ಡ್ ಲೇಬರ್ ಆಯ್ತಾ? ಚೈಲ್ಡ್ ಲೇಬರು ಏನ್ರಿ ಬಾಲ್ಯ ಕೆಲಸಗಳು ಮಾಡಂಗಿಲ್ಲ. ಕಾರ್ಮಿಕರು ಇಲ್ವೇ ಇಲ್ಲ ರೀ ಅಲ್ವರ. ಯಾರು ಬಾಲ ಕಾರ್ಮಿಕರು ಯೂಸ್ ಮಾಡಂಗಿಲ್ಲ ರೀ. ಇಟ್ ಇಸ್ ಟೋಟ್ಲಿ ಬ್ಯಾಂಡ್ ಅಲ್ವರ. ಒಂದು ಕಾಲ ಏನಾಯ್ತಾಯಿತ್ತು, ಚಿಕ್ಕ ಮಕ್ಳೆಲ್ಲ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋದ್ರೆ ಅಮ್ಮನ ಜೊತೆಗೆ ಮುಸಿ ತೊಳೆಗೆ ಬರ್ಬೇಕಾದ್ರೆ ಮಕ್ಳು ಏನು ಮಾಡೋದು ಜೊತೆಗೆ ಬಿಡ್ಬಿಡೋರು ಅಂತೀನಿ. ಅದರ ಇವೆಲ್ಲ ಏನಾಗಿದೆ, ಟೋಟಲ್ ಬ್ಯಾನ್ ಆಗಿದೆ ಅದರ. ಆಮೇಲೆ ಏನು ಇನ್ಫೆಂಟಿಸೈಡ್, ಹೆಣ್ಮಕ್ಳು ಉಟ್ಬಿಟ್ರೆ ಹೆಣ್ಮಗುದು ಏನ್ ಮಾಡ್ಬಿಡೋಂತೆ, ಗಂಗಾ ನದಿಗೆ ಹಂಗೆ ಹಾಕ್ಬಿಡೋದು ಅಲ್ವರ. ಯಾಕೆಂದ್ರೆ ಸಮಾಜದಲ್ಲಿ ಹೆಂಗೆ ಹೆಣ್ಮಕ್ಳಿಗೆ ಏನಿಲ್ಲ, ಒಂದು ಬೆಲೆ ಇಲ್ಲ ಅದರ. ಹೆಣ್ಮಕ್ಳಿಗೆ ತುಂಬ ಕೇವಲ. ಇವಾಗ ಹೆಂಗಿದೆ ಇವತ್ತೈತದು ಅಲ್ವರ. ಹೆಣ್ಮಕ್ಳಿಗೆ ಏನ್ರಿ ಬೆಲೆ ಇವತ್ತು ಜಾಸ್ತಿ ಅಲ್ವರ. ಆಮೇಲೆ ನ್ಯೂಡ್ ವರ್ಷಿಪ್, ಬ್ಲ್ಯಾಕ್ ಮ್ಯಾಜಿಕ್ ಆಯ್ತಾ ಏನ್ರಿ? ಮಾಟ ಮಂತ್ರ ಮಾಡ್ಬೋದಾ? ಮಾಟ ಮಂತ್ರ ಎಲ್ಲ ಮಾಡಂಗಿಲ್ಲ. ಆಕ್ಚುಲಿ ಇಟ್ ಇಸ್ ಗೌರ್ಮೆಂಟ್, ಆಸ್ ಪರ್ ಗೌರ್ಮೆಂಟ್ ರೂಲ್ಸ್ ಇಸ್ ಟೋಟ್ಲಿ ಬ್ಯಾಂಡ್. ದಟ್ ಇಸ್ ಎ ಕ್ರಿಮಿನಲ್ ಆಕ್ಟಿವಿಟಿ ಗೊತ್ತಾ? ಆಮೇಲೆ ಏನ್ರಿ ನ್ಯೂಡ್ ವರ್ಷಿಪ್, ಅದರ ಬೆತ್ತಲೆಗೆ ಏನ್ ಮಾಡೋದು, ಅದರ ಬೆತ್ತಲೆಗೆ ದೇವ್ರುಗಳನ್ನ ಪೂಜೆ ಮಾಡೋಂಥದ್ದು ಎಲ್ಲ ಏನಿಲ್ಲ, ಎಲ್ಲ ಟೋಟಲಾಗಿ ಸ್ಟಾಪ್ ಮಾಡಾಕ್ಬಿಟ್ರು. ಆಮೇಲೆ ಡೌರಿ ಸಿಸ್ಟಮ್, ವರದಕ್ಷಿಣೆ, ಅದರ ವರದಕ್ಷಿಣೆಗೆ ಏನು ಟಾರ್ಚರ್ ಕೊಡೋರು ಅದರ. ಇವಾಗೈತೆ ವರದಕ್ಷಿಣೆಗಳು ಏನ್ರಿ, ಇವಾಗೆಲ್ಲ ಏನಾಗ್ಬಿಟ್ಟವೆಲ್ಲ ಎಲ್ಲ ಕಮ್ಮಿ ಆಗ್ಬಿಟ್ಟವೆ. ಆಮೇಲೆ ಸಮಾಜದಲ್ಲಿ ಹೆಂಗಿತ್ತು, ಕ್ಷತ್ರಿಯಾಸ್ ಅದರ, ಆಮೇಲೆ ಬ್ರಾಹ್ಮಿಣ್ಸು, ಶೂದ್ರಾಸ್ ಅಂತ ಇತ್ತು ನೋಡ್ರಿ. ಸಮಾಜದಲ್ಲಿ 3 ಕ್ಯಾಟಗರಿ ಇದಲ್ವ. ಇದು ಇಂಡಿಯನ್ ಸೊಸೈಟಿ ಇದೆ ಏನ್ರಿ. ಏನ್ರಿ ಕ್ಷತ್ರಿಯಾಸ್ ಅಂದ್ರೆ ಏನ್ರಿ ಆಡಳಿತ ಮಾಡೋರು, ಬ್ರಾಹ್ಮಿಣ್ಸ್ ಅಂದ್ರೆ ಪೂಜೆ ಪುರಸ್ಕಾರ ಮಾಡೋರಲ್ಲ, ಶೂದ್ರಾಸ್ ಅಂದ್ರೆ ಯಾರ್ರಿ ಅದರ ಎಲ್ಲ ಬೇರೆ ಕೆಲಸಗಳು ಮಾಡೋರು. ಅದನ್ನ ಅನ್ಟಚಬಲ್ ಅಂತಂದ್ರೆ ಎಲ್ಲದಕ್ಕಿಂತ ಕೀಳ್ ಜಾತಿ. ಅದೇನ್ರಿ ಅವ್ರನ್ನ ಹೆಂಗೆ ಕೇವಲ ನೋಡೋರು ಅಂತಂದ್ರೆ, ಅವ್ರಿಗೆ ನೀರು ಕೊಡ್ಬೇಕಾದ್ರೆ ಏನು ದೂರದಿಂದ ಮಾಡೋದು, ಹಂಗೆ ನೀರನ್ನ ಬಿಸಾಕೋರಂತೆ. ಬೇಡ
ಅವ್ರೇನೋ ವಸ್ತು ಮುಟ್ಬಿಟ್ಟಾದ್ರೆ ಎಲ್ಲ ಸ್ನಾನ ಮಾಡ್ಕೊಬೇಕು, ಆ ವಸ್ತುನೇ ತೊಳಿಬೇಕಾಯ್ತು. ಈ ಥರ ಏನಾಗುತ್ತೆ, ಅನ್ಟಚಬಲ್ ಇತ್ತು ನೋಡಿರ್ತೀನಿ. ಇವತ್ತೆಲ್ಲ ಏನಿತ್ತು, ಅನ್ಟಚಬಲ್ ಇಸ್ ಟೋಟ್ಲಿ ಅಬಾಲಿಸ್ಟ್. ಸ್ಲೇವ್ ಟ್ರೇಡ್ ಅದರ ಏನ್ರಿ, ದಾಸರನ್ನೇ ಮಾಡೋಂಥದ್ದು ಅಲ್ರ ಏನ್ರಿ, ಬ್ರಿಟಿಷರ್ಸ್ ಕಾಲದಲ್ಲಿ ಹೆಂಗಿತ್ತು ಅದರ, ಬ್ರಿಟಿಷರ್ಸ್ ಏನು ಅಬಾಲಿಷ್ ಮಾಡ್ಬಿಟ್ರಿ 1807ನೇ ಇಸ್ವಿಯಲ್ಲಿ. ಟೋಟಲ್ ಸ್ಲೇವ್ ಟ್ರೇಡ್ನ 100% ಏನು ಮಾಡಾಕ್ರಿ, ಅಬಾಲಿಷ್ ಮಾಡಾಕ್ಬಿಟ್ರು ಅಲ್ವರ. ಆಮೇಲೆ ಅಪಾರ್ಥಿಡ್ ಏನು ಗೊತ್ತಾ, ಬ್ಲ್ಯಾಕ್ ಮತ್ತು ವೈಟ್ಸ್ಗೆ ವ್ಯತ್ಯಾಸ ನೋಡ್ಸದ್ರಿ ಅದರ. ಏನು ಸೌತ್ ಆಫ್ರಿಕಾಲಿ ಮತ್ತು ಅಮೆರಿಕಲ್ಲಿ ಹೆಂಗಿತ್ತು ಅಂತಂದ್ರೆ, ಬೀಚ್ಗೆ ಹೋದ್ರೆ ಕಪ್ಪಿಗಿರೋರಿಗೆ ಬೇರೆ ಸ್ಥಳ, ಅಲ್ಲಿ ಬೋರ್ಡ್ ಹಾಕ್ಬಿಡೋರು, ಕಪ್ಪಿಗಿರೋರು ಈ ಏರಿಯಲ್ಲಿ ಬರಂಗಿಲ್ಲ, ಇಲ್ಲಿ ಬರೀ ಬೆಳ್ಳಿಗಿರೋರಿಗೆ ಮಾತ್ರ ಏರಿಯಾ ಅಂತಂದ್ಬಿಟ್ಟು. ಕಪ್ಪಿಗಿರೋರು ಬಂದಂದ್ರೆ ಅವ್ರಿಗೇನ್ರಿ ಭಯಂಕರವಾಗಿಂತ ಶಿಕ್ಷೆ. ಟಾಯ್ಲೆಟ್ಗೆ ಹೋದ್ರೆ ಟಾಯ್ಲೆಟ್ಗೆ ಸಪ್ರೇಟ್, ಅವ್ರಿಗೆ ಸಪ್ರೇಟು, ಬ್ಲ್ಯಾಕ್ಸ್ಗೆ ಸಪ್ರೇಟ್ ಟಾಯ್ಲೆಟು, ವೈಟ್ಸ್ಗೆ ಸಪ್ರೇಟ್ ಟಾಯ್ಲೆಟ್. ನೀಗ್ರೋಸನ್ ಕರೆಯಂಗಿಲ್ಲ ಇವತ್ತು. ಇದೇನಾಯ್ತು, ಇದು ಅಪಾರ್ಥಿಡ್, ಇದು ಹೊಟ್ಟೋಯ್ತು ಅಲ್ವರ. ಆಮೇಲೆ ಫಸ್ಟ್ ಸೌತ್ ಆಫ್ರಿಕನ್ ಪ್ರೆಸಿಡೆಂಟ್, ಫಸ್ಟ್ ಅಂತೀನಿ, ಇದು ಬ್ಲ್ಯಾಕ್ಸಲ್ಲಿ ಫಸ್ಟ್ ಸೌತ್ ಆಫ್ರಿಕನ್ ಪ್ರೆಸಿಡೆಂಟ್ ನೆಲ್ಸನ್ ಮಂಡೇಲಾ ಇದ್ಗಾಗಿ ಫೈಟ್ ಮಾಡಿ ಏನು ಮಾಡಿದ್ರು, ಅವರು ಪ್ರೆಸಿಡೆಂಟ್ ಆದರು. ಅದರ ಇವತ್ತೇನಾಗಿದೆ ಅಂದರೆ, ಇವತ್ತೆಲ್ಲ ಟೋಟಲ್ ಏನಾಗಿದೆ ಎಲ್ಲ ಅಬಾಲಿಷ್ ಆಗಿದೆ ಅಲ್ವರ. ಆಮೇಲೆ ಬುರ್ಕಾ ಸಿಸ್ಟಮ್, ಒಂದು ಕಾಲ ಇತ್ತಲ್ಲ ಬುರ್ಕಾ ಸಿಸ್ಟಮ್ ಇತ್ತೆಲ್ಲ ಐತೆ ಅಂತೀನಿ. ಯಾವುದೋ ಒಂದು ಸ್ವಲ್ಪ ರಾಜ್ಯಗಳಲ್ಲಿ ಇರ್ಬೋದು ಅಷ್ಟೇ ಹೊರತು ತಾಲಿಬಾನ್ ರೂಲ್ ಎಲ್ಲಿದೆಯೋ ಎಂತೆ, ನೀವೆಲ್ಲ ನೋಡ್ಬೇಕಾದ್ರೆ ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ಇವೆಲ್ಲ ಕಂಪ್ಲೀಟಾಗಿ ತೆಗೆದಾಕ್ಬಿಟ್ಟಾರೆ. ಆಮೇಲೆ ಕಂಪಲ್ಸರಿ ಎಜುಕೇಷನ್, ಮಕ್ಳು ಏನು ಮಾಡ್ಬೇಕು ಇವತ್ತು, ಕಂಪಲ್ಸರಿ 10th ಸ್ಟ್ಯಾಂಡರ್ಡ್ ಅಟ್ಲೀಸ್ಟ್ ಓದಲೇಬೇಕು, ಕಡ್ಡಾಯವಾಗಿ ಎಜುಕೇಷನ್ ಕೊಡಲೇಬೇಕು ಅಂತ. ಸ್ಕೂಲ್ ಟೀಚರ್ಗಳಿಗೆ ಬಿಡೋದಿಲ್ಲ, ಗೌರ್ಮೆಂಟ್ ಸ್ಕೂಲ್ ಟೀಚರ್ಗೆ ಮನೆಗೆ ಹೋಗಿ ಮಕ್ಳುಗಳು ಎಲ್ಲ ಓದಿಸ್ಕೊಂಡಿದ್ದಾರೆ. ಇಲ್ಲಿ ಹೆಂಗೆ ಎತ್ತರ ನೋಡಿದಕ್ಕೆ ಹೆಂಗೆ ಬೇಟೆ ಆಡ್ತಾರೋ ಆ ಥರ ಏನು ಮಾಡೋಕೆ, ಮಕ್ಳುಗಳನ್ನ ಎಳ್ಕೊಂಬರ್ಬೇಕು, ದುಡ್ಡು ಕೊಟ್ಟು ಎಳ್ಕೊಂಬರ್ಬೇಕು, ಇಲ್ಲ ಊಟ ಕೊಟ್ಟು ಎಳ್ಕೊಂಬರ್ಬೇಕು, ಏನಾರ ಮಾಡಿ ನಮ್ಗೆ ಗೊತ್ತಿಲ್ಲ. ಒಟ್ಟಲ್ಲಿ ಮಕ್ಳುಗಳಿಗೆ 10ನೇ ಕ್ಲಾಸ್ವರೆಗೂ ಕಂಪಲ್ಸರಿ ಮಾಡೋಕೆ ಎಜುಕೇಷನು ಹೇಳ್ಕೊಡ್ಲೇಬೇಕು ಅದರ. ಗಂಡು ಹೆಣ್ಣಿಗೆ ಏನಿದೆ ಇವತ್ತು ಸೊಸೈಟಿಯಲ್ಲಿ ಈಕ್ವಲ್ ಸ್ಟೇಟಸ್ ರೀ ಅದರ. ಹೆಣ್ಮಕ್ಳಿಗೆ ಆಸ್ತಿಯಲ್ಲಿ ಪಾಲಿರಲ್ಲ ಗೊತ್ತಾ ನಿಮಗೆ. 1994 ಆ ಸಿಸ್ಟಮ್ನ ಚೇಂಜ್ ಮಾಡಿದ್ದಾರೆ ನೋಡ್ತೀನಿ. ತಂದೆಯ ಆಸ್ತಿಯಲ್ಲಿ ಹೆಣ್ಮಕ್ಳಿಗೆ, ಯಾವುದೇ ಹೆಣ್ಮಕ್ಳು ಇರಲಿ, ಕಿರಿಯರು ದೊಡ್ಡವರು ಎಲ್ಲರೂ ಏನು ಭೇದ ಭಾವ ಇಲ್ಲ ರೀ, ಎಲ್ಲರಿಗೂ ಈಕ್ವಲ್ ರೈಟ್ಸ್ ಇದೆ. ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರಿಗೂ ಆಸ್ತಿ ಇದೆ, ಈಕ್ವಲ್ಲು ಅಂದರೆ ಭಾಗ ಇದೆ ಅಲ್ರ. ಏನು ಹೆಣ್ಮಕ್ಳು ಯಾವ್ದ್ರಲ್ಲಿ ಕಮ್ಮಿ ನೋಡಿ, ಡ್ರೈವರು, ಕಂಡಕ್ಟ್ರು, ಪೈಲಟು, ಮೆಕ್ಯಾನಿಕ್ಕು, ಇಂಜಿನಿಯರು, ಡಾಕ್ಟ್ರು, ವಾಚ್ಮ್ಯಾನ್, ಯಾವ ಫೀಲ್ಡ್ ತಗೊಳ್ಳಿ ಅಂತೀನಿ, ಹೆಣ್ಮಕ್ಳು ಎಲ್ಲ ರೀತಿ ಕೆಲಸ ಮಾಡ್ತಾರೆ. ಅದಕ್ಕೆ ಸಮಾಜದಲ್ಲಿ ಏನಿದೆ ಇವತ್ತು ಈಕ್ವಲ್ ಸ್ಟೇಟಸ್ ಅಲ್ವರ. ಏನ್ರಿ ಅವ್ರು ಸೈನ್ ಇಲ್ದಿರ ಏನ್ರಿ ತಂದೆ ಆಸ್ತಿಯಲ್ಲಿ ಆಗಲಿ ಪಿತ್ರಾಜಿತ ಆಸ್ತಿಗಳಲ್ಲಿ ಏನು ಮಾಡಂಗಿಲ್ಲ, ಇಲ್ಲ ಅಧಿಕಾರ ಇಲ್ಲ ರೀ ಅಂತೀನಿ. ಒಂದು ಕೇಸ್ ಹಾಕಿದ್ರೆ ಮುಗೀತು, ಹೆಣ್ಮಕ್ಳ ಕಡೆಗೆ ಏನಾಗೋದು ಆಗೋದು. ಇವತ್ತೇನಾಗೈತೆ, ಈಕ್ವಲ್ ಸೊಸೈಟಿಯಲ್ಲಿ ಈಕ್ವಲ್ ಸ್ಟೇಟಸ್ ಇದೆ ಸೊಸೈಟಿ. ಆಮೇಲೆ ಪ್ರಾಣಿಗಳ ಮೇಲೆ ದೌರ್ಜನ್ಯ ಮಾಡ್ಬೋದು ಇವತ್ತು, ಇಲ್ಲ ನೋಡ್ರಿ. ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿತ್ತು, ಎಲ್ಲ ರೋಡಂತ ನಾಯಿಗಳನ್ನ ರೋಡಲ್ಲಿ ಬಿಡಂಗಿಲ್ಲ, ಎಲ್ಲ ಕಡೆ ಹೋಗ್ತಾವ ಸಾಕಿ ಅಂತ ಗೌರ್ಮೆಂಟಿಗೆ. ಏನು ಮಾಡೋದಲ್ಲ, ಎಲ್ಲ ಸಂಘದವ್ರ ರೋಡಿಗೆ ಇಳಿದ್ಬಿಟ್ರು. ಅದಂಗೆ ಪಾಪ ಬೀದಿ ನಾಯಿಗಳಿಗೆ ತಿನ್ನಕ್ಕಿಲ್ಲ, ಅದೇ ತಂದು ಜೈಲಿಗೆ ಹಾಕ್ಬಿಡ್ತೀರಾ, ಅಲ್ಲೆಲ್ಲ ಹೆಂಗೆ ಸಾಕ್ತೀರಾ ಅಂತಂದ್ಬಿಟ್ಟು ಅಲ್ಲರ. ಅನಿಮಲ್ಸ್ಗಳ ಮೇಲೆ ದೌರ್ಜನ್ಯ ಮಾಡಿ. ಎತ್ತಿನ ಗಾಡಿ ಎಷ್ಟೈತೆ, ಜಟ್ಕಾ ಬಂಡಿ ಎಷ್ಟೈತಿ ಇವತ್ತು, ಐತೆ ಎಲ್ಲರ. ಯಾವುದು ಅಪ್ಪಿ ನೀವು ಎತ್ತಿನ ಗಾಡಿ ಮೇಲೆ ಲೋಡ್ ಹಾಕೊಂಡು ತೊಗೊಂಡು ನೋಡ್ಬಿಟ್ಟ ಅಂತಂದರೆ ನಿಮ್ಮನ್ನೆಲ್ಲ ನಡ್ಕೊಂಡು ಹೋಗ್ತಾರೆ. ಜಟ್ ಗಾಡಿಯಲ್ಲಿ ಏನು ಮಾಡಂಗಿಲ್ಲ, ಇವಾಗೆಲ್ಲ ಯೂಸ್ ಮಾಡೋಂಗಿಲ್ಲ, ಯಾಕಂದರೆ ಪ್ರಾಣಿಗಳ ಮೇಲೆ ದೌರ್ಜನ್ಯ ಮಾಡೋಂಗಿಲ್ಲ. ಸರ್ಕಸ್ಗಳಿದೆಯಾ, ಸರ್ಕಸ್ಸಲ್ಲಿ ಯಾವ ಪ್ರಾಣಿ ನೋಡ್ತೀರಾ? ಹಳೆ ಕಾಲದ ಸರ್ಕಸ್ ಹೆಂಗಿತೀವಿ, ಹೆಂಗೆ ಸರ್ಕಸ್ ಬರೀ ಸುಮ್ಮನೆ ಅದರ, ಅಲ್ಲಿ ಬರೀ ಪ್ರಾಣಿಗಳ ಥರ ಮನುಷ್ಯ ಆಕ್ಟಿಂಗ್ ಮಾಡ್ತಾರೆ ಅಷ್ಟೇ ಹೊರತು ಪ್ರಾಣಿಗಳು ಯಾವುದೂ ಇಲ್ಲ. ಇಟ್ಸ್ ಟೋಟ್ಲಿ ಬ್ಯಾಂಡ್. ಎಲ್ಲ ಕಡೆ ನೋಡ್ರಿ ಏನ್ರಿ, CC ಕ್ಯಾಮ್ರಾಗಳು ಎಲ್ಲ ಕಡೆ, ಟೋಲ್ಸು, ಸ್ಕೂಲು, ಪೆಟ್ರೋಲ್ ಬಂಕು, ಅದರ ಪೊಲೀಸ್ ಸ್ಟೇಷನಲ್ಲಿ ಏನೆಲ್ಲ ಪೊಲೀಸ್ ಎಂಕ್ವೈರಿ ಮಾಡ್ತಾರೋ 100% ರೆಕಾರ್ಡಿಂಗ್ ಆಗ್ಬೇಕಂತ, ಲೈವ್ ರೆಕಾರ್ಡಿಂಗ್. ಯೋಚನೆ ಮಾಡಿರ್ತೀನಿ ಏನ್ರಿ ಟೆಕ್ನಾಲಜಿ. ಇದೆಲ್ಲ ಏನಂದರೆ ಬಂಧನ. ಸೇತಾನ ಏನು ಮಾಡ್ತಾ ಇದ್ದಾರೆ, ಸರ್ಪಣಿಯಿಂದ ಎಲ್ಲನೂ ಕಟ್ಟಾಗ್ತಾವ್ರೆ ಅದರ. ಅದಕ್ಕೆ ಮೊದಲು ದೌರ್ಜನ್ಯ ಇತ್ತು ನೋಡಿರ್ತೀನಿ, ಕರಪ್ಷನ್, ಭ್ರಷ್ಟಾಚಾರ ಇತ್ತು. ಇವತ್ತು ಯಾರೋ ದೊಡ್ಡದಾಗಿ ಹಂಗೆ ಬೋಲ್ಡಾಗಿ ಭ್ರಷ್ಟಾಚಾರ ಮಾಡ್ತಾರಾ, ಲಂಚ ಯಾರು ಇಸ್ಕೊಂತಾರ? ಇಲ್ಲ ರೀ, ಯಾಕಂದ್ರೆ ಸೇತಾನ ಕ್ರಿಸ್ತನು ಕಟ್ಟಾಕಿದ್ದಾರೆ. ಇವತ್ತು ಸೇತಾನು ಎಷ್ಟು ಕೆಲಸ ಮಾತ್ರ ಮಾಡ್ಬೋದು ಅಂತಂದ್ರೆ, ಎಷ್ಟು ದೇವರು ಅನುಮತಿ ಕೊಡ್ತಾರೋ ಅಷ್ಟೇ ಕೆಲಸ ಮಾಡ್ಬೋದ್ರಿ, ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ ರೀ. ಮೋಸಸ್ ಗೊತ್ತಲ್ಲ, ಮೋಸಸ್ ಹೋಗಿ ಏನು ಮಾಡ್ತಾರೆ, ಫಾರವ್ರ ಮುಂದೆ ಅದ್ಭುತ ಮಾಡ್ತಾರೆ ಅದರ. ದೇವ್ರು ಕಳ್ಸೋರಿಗೆ ನನ್ನ ಜನಗಳನ್ನ ಬಿಡು ಅಂತ ಹೇಳ್ತಾರೆ. ಅವ್ರು ಇವನು ಹೇಳ್ತಾರೆ, ಯಾರಪ್ಪ ನಿನ್ನ ದೇವರು, ನಿನ್ನ ನಾನೇ ಬಿಡ್ಬೇಕು, ನೀನು ದೇವ್ರನ್ನ ಕಳ್ಸೋರ್ತ ನನಗೇನು ಗ್ಯಾರಂಟಿ ಏನು ಕೇಳ್ತಾರೆ. ಅದಕ್ಕೆ ಇದೇ ಗ್ಯಾರಂಟಿ ತಗೋ ಅಂತ ಕೋಲ್ನ ಬಿಸಾಕ್ತಾನೆ. ಕೋಲ್ನ ಬಿಸಾಕಿತ್ತೆ, ಕೋಲ್ ಏನಾಗ್ಬಿಡ್ತು, ಸರ್ಪ ಆಗ್ಬಿಡ್ತು ಅದರ. ದೇವರು ಲೋಕದಲ್ಲಿ ತನ್ನ ಅಧಿಕಾರವನ್ನು ಬಿಟ್ಟು ಕೆಟ್ಟತನ ಏನು ಮಾಡಿದ್ರು, ಬಿಟ್ರು
ಅದೇನಾಗ್ಬಿಡ್ತು, ಸರ್ಪ ಆಗ್ಬಿಡ್ತು. ಸರ್ಪನ ಬಿಟ್ಬಿಟ್ರ ಇಷ್ಟ ಬಂದಂಗೆ? ಇಲ್ಲ ರೀ, ಮೋಸ ಏನ್ ಮಾಡ್ತಾನೆ, ಅದೇ ಸರ್ಪನ ಬಾಲದಿಂದ ಎಡ್ಕಂತ ನೋಡಿ, ಬಾಲದಿಂದ ಎತ್ತಿದ ತಕ್ಷಣ ಕೊಲ್ಲಾಗೋಯ್ತು. ಇದೇ ಕೆಟ್ಟತನನ ದೇವರು ತನ್ನ ರಾಜ್ಯದಲ್ಲಿ ಒಳ್ಳೇದಕ್ಕಾಗಿ ಏನ್ ಮಾಡ್ತಾರೆ, ಯೂಸ್ ಮಾಡ್ತಾರೆ ನೋಡಿದ್ವಿ. ಅವಾಗೇನಾಗ್ತಾರೆ, ಕೆಟ್ಟತನ ಮನುಷ್ಯಂಗೆ ಏನಾಗ್ತಾರೆ, ಅನುಭವ ಆಗ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಏನ್ರಿ, ಕೆಟ್ಟತನ ಇವತ್ತು ಕಮ್ಮಿ ಆಗ್ತಾರೆ. ಅದೇನ್ ಮಾಡ್ತೀವಿ ನೋಡ್ತೀರಿ, ರಿಸ್ಟ್ರಿಕ್ಷನ್ಸ್, ಬಂಧನ ಅಲ್ದ್ರ, ಇಷ್ಟ ಬಂದಂಗೆ ಮಾಡಕ್ಕಾಗಲ್ಲ ರೀ. ಅವನು ಏನ್ ದೇವರು ಮಾಡೋದಕ್ಕೆ ಅನುಮತಿ ಕೊಡ್ತಾರೋ ಅಷ್ಟನ್ನ ಮಾತ್ರ ಮಾಡಕ್ಕಾಗೋದು ಹೊರ್ತು ಬೇರೆ ಮಾಡಕ್ಕಲ್ಲ. ಯೋಬಿನ ಜೀವನ ಎಕ್ಸಾಂಪಲ್ ಕೇಳಿದ್ರ ಎಷ್ಟು ಚೆನ್ನಾಗಿದೆ ನೋಡ್ತೀವಿ. ನಾನೇನು ಮುಟ್ಟಕ್ಕಾಗ್ತಾ ದೇವ್ರೆ, ನೀನ್ ಸುತ್ತಲೂ ಏನಾಕಿದ್ಯಾ, ಬೇಲಿ ಹಾಕಿದ್ಯಾ, ಬೇಲಿ ಹಾಕ್ಬಿಟ್ಟು ನಾನು ಟಚ್ ಮಾಡಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ನಿಮ್ ಬೇಲಿನ ತೆಗಿ, ನಾನು ನೋಡ್ತೀನಿ ಅಂತ ಹೇಳ್ತಾರೆ. ದೇವ್ರು ಪರ್ಮಿಷನ್ ಕೊಡ್ತಾರೆ. ಪರ್ಮಿಷನ್ ಕೊಟ್ಟಿದ್ಮೇಲೆ ಮುಟ್ಟಕ್ಕೆ ಸಾಧ್ಯ ಆಯ್ತು. ಇದೇ ರೀತಿ ದೇವರು ಸೇತಾನ್ಗೆ ಇಷ್ಟು ದಿನ ಏನೆಲ್ಲ ಪರ್ಮಿಷನ್ ಕೊಟ್ಟಿದ್ರು, ಆ ಪರ್ಮಿಷನ್ ಏನ್ ಮಾಡೋರು ಇವತ್ತ ಏನ್ರಿ, ಕಟ್ ಆಫ್ ಮಾಡಾರೆ ಅಲ್ದ್ರ. ಅದಕ್ಕೆ ನಾನು ಯೋಚನೆ ಮಾಡ್ತೀನಿ, ಅದು ಎಕ್ಸಾಂಪಲ್ ಕೊಡ್ತಲ್ಲ, ಮನೆಯ ಏನ್ರಿ ಬಲಿಷ್ಠನನ್ನ ಕಟ್ಟಾಕ್ದಿರ ಮನೆಯಲ್ಲಿ ನುಗ್ಗಿ ಕೊಳ್ಳೆ ಹೊಡಿಯೋದು ಹೇಗೆ ಅಂತ ಹೇಳ್ತಾರಲ್ಲ. ಯೋಚನೆ ಮಾಡಿದ್ದೀನಿ, ನಿಮ್ಮ ಮನೆಗೆ ತೊಳ್ರಪ್ಪ, ನಿಮ್ಮ ಮನೆಗೆ ಕಳ್ಳ ಬಂದ್ರೆ ನೀವೇನ್ ಮಾಡ್ತೀರಾ ಹೇಳ್ರಿ? ಕಳ್ಳ ಬಂದು ನಿಮ್ಮ ಮನೆಗೆ ಕೊಳ್ಳೆ ಹೊಡಿತಾ ಇದ್ರೆ ನೀವೇನ್ ಮಾಡ್ತೀರಾ? ನೀವು ಸುಮ್ಮನೆ ಇರ್ತೀರಾ? ನಾವು ಫೈಟ್ ಮಾಡ್ತೀವಿ, ಆಗಿಲ್ಲ ಅಂದ್ರೆ ಪೊಲೀಸ್ ಫೋನ್ ಮಾಡ್ತೀವಿ. ಫೈಟ್ ಮಾಡ್ತೀರಾ. ಫಸ್ಟ್ ಮಾಡೋ ಕೆಲಸ ಏನಂದ್ರೆ ಫೈಟ್. ಅದರ ಹೆಂಗ್ ಫೈಟ್ ಮಾಡ್ತೀರಾ ಏನ್ರಿ, ನಿಮ್ಮ ಕೈಯಿಂದ ಕಾಲಿಂದ ಏನೆಲ್ಲ ಆಗ್ತಾರೆ, ಏನ್ ಮಾಡ್ತಾರೆ, ಫೈಟ್ ಮಾಡ್ತೀರಾ. ಸರಿ, ಅವ್ನು 4-5 ಜನ ಬಂದ್ಬಿಟ್ಟು ನಿಮ್ಮ ಕೈ ಕಾಲು ಕಟ್ಟಾಕ್ಬಿಟ್ರೆ ನೀವೇನ್ ಮಾಡ್ತೀರಾ ಹೇಳ್ರಿ? ಕೈ ಕಾಲು ಕಟ್ಟಾಕ್ತಾರೆ ನೀವೇನ್ ಮಾಡ್ತೀರಾ? ಫಸ್ಟು ನೀವು ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಕ್ ಶುರು ಮಾಡ್ತೀರಾ ಅಲ್ವರ. ಬಾಡಿ ಹಿಂಗ್ ಒದ್ದಾಡಿ ಅಂತ ಏನ್ ಮಾಡ್ತಾರೆ ಅಲ್ವರ. ಸೇತಾನ್ ಇದೇ ಮಾಡ್ತಾರೆ, ಸೇತಾನ್ನ ಕಟ್ಟಾಕೋರೆ. ಇವತ್ತು ಅವನೇನ್ ಮಾಡ್ತಾನೆ ಗೊತ್ತಾ, ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತಾವನೆ ಅಲ್ವರ. ಸರಿ, ಅದು ಆಗ್ಬಿಡ್ತು, ಅದು ಲಾಕ್ ಆಗೋಯ್ತು ಅಂತ ನೆಕ್ಸ್ಟ್ ಏನ್ ಮಾಡ್ತಾನೆ, ಬಾಯಿನಲ್ಲಿ ಮಾತಾಡ್ತಾನೆ. ಅಯ್ಯೋ ಅಯ್ಯೋ ಬರ್ರಿ ಕಾಪಾಡ್ರಿ, ದಯವಿಟ್ಟು ರೀ, ನಮ್ಮನೆ ಕಳ್ಳ ಹೋಗ್ಬಿಟ್ಟು ಜೋರಕ್ಕೆ ಕೂಗಾಡ್ತೀರಾ. ಅವಾಗ ಏನ್ ಮಾಡ್ತಾನೆ ಕಳ್ಳ, ಮಾತಾಡ್ತಾನೆ ಕೊಡ, ಬೈಕ್ ಹಾಕೋ ಟೇಪು ಅಂತ ಟೇಪ್ ಹಾಕ್ಬಿಟ್ರೆ ಏನೋ ಸೇತನ್ ಮಾತಾಡಕ್ಕೆ ಅದು ನಿರ್ಬಂಧ ಹಾಕ್ಬಿಟ್ಟ ಅಂತಂದ್ರೆ ನೆಕ್ಸ್ಟ್ ಸೇತನ್ ಹೆಂಗ್ ಮಾತಾಡ್ತಾನೆ, ನೆಕ್ಸ್ಟ್ ಹೆಂಗ್ ಮಾತಾಡ್ತೀನಿ, ನೀವು ಕೈಯಿಂದ ಮಾತಾಡ್ತಾರೆ, ಕೈಯೆಲ್ಲ ಅಲ್ಲಾಡಿಸ್ತೀರಾ ಅದರ. ಸರಿ, ಅವ್ನು ಕೈ ಕಟ್ಟಾಕೋ ಅಂತ ಕೈ ಕಟ್ಟಾಕ್ಬಿಟ್ರೆ ನೆಕ್ಸ್ಟ್ ಏನೋ ಕಾಲಲ್ಲಿ ಒದ್ದಾಡೋದು. ಆ ಕಾಲನ್ನು ಕಟ್ಟಾಕ್ಬಿಟ್ಟ ಅಂತಂದ್ರೆ ನೆಕ್ಸ್ಟ್ ಏನೈತೆ, ಕಣ್ಣು ಐತೆ ನೋಡೈತ್ರಿ. ಸೇತಾನ್ ಅದೇ ರೀ, ಯೇಸು ಕ್ರಿಸ್ತು ಎಲ್ಲ ಕಟ್ಟಾಕ್ಬಿಟ್ಟಾರೆ, ಲಾಕ್ ಮಾಡ್ಬಿಟ್ಟಾರೆ. ಇವಾಗ ಇರೋದು ಕೊನೆಗೆ ಒಂದೇ ಕಣ್ಣು ನೋಡ್ಸ್ಬಿಟ್ಟು ಯಾರು ಹೇಳ್ತಾರೆ, ಬಿದ್ದೋಗಿನ ದೂತರಿಗೆ ನೋಡೋ ಕಟ್ಟಾಕ್ಬಿಟ್ಟ ಕೊಡೋ, ಇಲ್ಗೋಗೋ ಅಂತ ಏನ್ ಮಾಡೋದು, ಸೂಚನೆ ಲ್ಯಾಂಗ್ವೇಜ್ ಅಲ್ಲಿ ಅವ್ನಿಗೆ ಹೇಳೋದು ಅಲ್ವರ. ಇದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಇವತ್ತು ನಡೀತಾ ಇರೋದು. ಈ ಕಟ್ಟಾಕೋದು ಅಂತ ಹೇಳೋದಲ್ಲ, ಯೇಸು ಕ್ರಿಸ್ತು ಹೆಂಗ್ ಕಟ್ಟಾಕ್ತವ್ರೆ ಅಂತಂದ್ರೆ ಏನ್ರಿ, ಸೇತಾನ್ಗೆ ಇಡಿಸ್ತಿರೋದು ಒಂದ್ ಕೆಲಸ ಇದೆ. ಏನ್ ಗೊತ್ತಾ, ಸೇತಾನೋ ಕತ್ತಲಿಗೆ ಅಧಿಪತಿ, ಕರೆಕ್ಟಾ? ಅಂಧಕಾರದಲ್ಲಿ ಕತ್ಲಲ್ಲಿ ಕೂತು ಆಡಳಿತ ನಡೆಸೋನು ಯಾರಂತೆ, ಅವನು ಅಲ್ವರ. ಅದಕ್ಕೆ ಹೇಳ್ತಾರಲ್ಲ, ಪ್ರಿನ್ಸ್ ಆಫ್ ಪವರ್ ಆಫ್ ಡಾರ್ಕ್ನೆಸ್ ಅಂತ ಹೇಳ್ತಾರೆ. ಏನ್ರಿ, ಈ ಲೋಕದ ಅಧಿಪತಿ ಅಂಧಕಾರದಲ್ಲಿ ಆಡಳಿತ ನಡೆಸೋನು ಅಂತ ಹೇಳ್ತಾರೆ ಬೈಬಲ್, ಕರೆಕ್ಟಾ? ಹಂಗೆ ಅವ್ನು ಇಡಿಸ್ತಿರೋದು ಏನಪ್ಪಾ ಅಂದ್ರೆ ಏನ್ರಿ, ಕತ್ಲಿಗೆ ಆಪೋಸಿಟ್ ಏನೋ ಬೆಳಕು. ಬೆಳಕು. ಅಂದ್ರೆ ಸೇತಾನ್ಗೆ ಏನ್ ಇಷ್ಟ ಇಲ್ಲ ಅಂದ್ರೆ ಬೆಳಕು ಇಷ್ಟ ಇಲ್ಲ ಅದರ. ನೋಡಿ, ಬೆಳಕು ಏನ್ ಮಾಡ್ತದೆ, ಯೋಹಾನ 3:20 ಓದಿ, ಆಮೇಲೆ ಎಫೆಸ 5:13 ಓದಿ, ಜಾನ್ 3:20 ಮತ್ತೆ ಎಫಿಷಿಯನ್ಸ್ 5:13 ಓದಿ. ಕೆಟ್ಟದ್ದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ, ಯಾಕೆ ಸಹಿಸಲ್ಲ? ಯಾಕೆ? ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದಾವೆಂದು ಬೆಳಕಿಗೆ ಬರುವುದಿಲ್ಲ. ನೋಡ್ರ, ಅದಕ್ಕೆ ಬೆಳಕಿಗೆ ಬರಲ್ಲ ರೀ. ಸೇತಾನು ಇದಕ್ಕೆ ಇಡೀ ಮನುಕುಲನ್ನ ಕತ್ತಲೇ ಇಟ್ಟಿದ್ದ ನೋಡ್ರಿ ರೀತಿನಿ. ಬೆಳಕಿಗೆ ಬರಬಾರ್ದು, ಬೆಳಕಿಗೆ ಬಂದು ಏನಾಗ್ಬಿಡ್ತದೆ, ಇವನ್ ಬಗ್ಗೆ ಗೊತ್ತಾಗ್ಬಿಡ್ತಾರೆ ಅಂತ ಏನ್ ಮಾಡೋಣ, ಇಗ್ನೋರೆನ್ಸ್ ಇಟ್ಟಿದ್ದ. ಅದಕ್ಕೆ ಯೇಸು ಕ್ರಿಸ್ತ ಎಂತ ಬೆಳಕ್ರಿ, ಪ್ರತಿಯೊಬ್ಬ ಮನುಷ್ಯನಿಗೂ ಬೆಳಕು ಕೊಡಂತ ಬೆಳಕು ಯಾರು? ಕ್ರೈಸ್ಟ್. ಯೇಸು ಕ್ರಿಸ್ತು ಬಂದಿದ ತಕ್ಷಣ ಯೇಸು ಕ್ರಿಸ್ತನೇ ಅಡಗಿಸ್ಬಿಡಕ್ಕೆ ಏನೆಲ್ಲ ಪ್ಲಾನ್ ಮಾಡ್ತಾ ಇವನು, ಕರೆಕ್ಟಾ? ನಾನು ಮಾಡಿದ್ದೀನಿ ಎಫೆಸ 5:13, ಎಫಿಷಿಯನ್ಸ್ 5:13. ಬೆಳಕಿನಿಂದ ಎಲ್ಲಾ ಕೃತ್ಯಗಳ ನಿಜಗುಣ ತೋರಿ ಬರುತ್ತದೆ, ಆದುದರಿಂದ ಕೆಟ್ಟದ್ದು ಕೆಟ್ಟದ್ದೇ ಎಂದು ಕಾಣಿಸುವುದು. ನೋಡ್ರ, ಬೆಳಕಲ್ಲಿ ಎಲ್ಲ ಕೆಟ್ಟ ಬರ್ತಾರೆ. ಇದೇ ಯೇಸು ಕ್ರಿಸ್ತು ಮಾಡ್ತಾರೆ. ಸೇತಾನ ಕಟ್ಟಕ್ಕಂದ್ರೆ ಎಲ್ಲ ಬೈಲಿಗೆ ತತ್ತವ್ರಿ, ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಹಿಂಗೆ ಎನ್ಲೈಟ್ಮೆಂಟ್, ಅವೇರ್ನೆಸ್, ಜನಗಳಿಗೆ ಜ್ಞಾನ, ಬುದ್ಧಿ, ತಿಳುವಳಿಕೆ
ಅರಿವು, ತನ್ನ ಹಕ್ಕುಗಳು, ಇದ್ರ ಬಗ್ಗೆ ಎಲ್ಲ ಅವ್ರಿಗೆ ಬುದ್ಧಿ ತಿಳುವಳಿಕೆ ಕೊಡ್ತಾ ಇರ್ಬೇಕಾರೆ ಏನಾಗ್ತಾರೆ ಜನಗಳೇ ಇದನ್ನೆಲ್ಲ ಕಟ್ಟೆಯಲ್ಲಿ ಮಾಡ್ತಾರೆ, ಜನಗಳೇ ಇದನ್ನೆಲ್ಲ ತಡೆಗಟ್ತಾರೆ. ಅದಕ್ಕೆ ದಾನಿಯಲ್ 12:4 ಏನ್ ನೋಡ್ತೀರಿ? ಅಂತ್ಯಕಾಲ ಸೂಚನೆ ಏನೋ? ಜ್ಞಾನವು ಹೆಚ್ಚುವುದು. ಪ್ರಕಟಣೆ 18:1 ಏನ್ ನೋಡ್ತೀರಿ? ಮಹಾಧಿಕಾರ ಉಳ್ಳಂತ ದೇವದೂತನು ಬಂದಿದ ತಕ್ಷಣ ಅವನ ಪ್ರಭಾವದಿಂದ ಭೂಮಿಗೆ ಏನಾಯ್ತಂತೆ? ಬೆಳಕು ಬಂತು ಬ್ರದರ್. ಬೆಳಗ್ ಬಂತು ಅಂತ ನೋಡ್ತೀರಿ. ಬೆಳಕನ್ನ ಏನ್ರಿ? ಜ್ಞಾನ, ಬುದ್ಧಿ, ತಿಳುವಳಿಕೆ, ಇಂಟೆಲಿಜೆನ್ಸ್, ಅವೇರ್ನೆಸ್ ಬಂತು ಅಂದ್ರೆ ಗೊತ್ತಾ ಮೀನಿಂಗು? ಸೇತಾನ ಕ್ರಿಸ್ತನು ಸೇತಾನ ಏನ್ ಮಾಡೋರೆ? ಕಟ್ಟಾಕೋರೆ ಅಂತ. ಕಟ್ಟಾಕಿ ತಾನು ಮನೆಯಲ್ಲಿರಂತ ಗಟ್ಟಿ ಎಲ್ಲ ಕಟ್ಟಾಕಿ ಅವನ್ ಏನ್ ನಂಬ್ಕೊಂಡಿದ್ನ ಅವ್ನ ಏನ್ ಮಾಡ್ತಾರೆ ಇವತ್ತು? ಕೊಳ್ಳೆ ಹೊಡಿತಾವ್ರೆ, ಒಂದೊಂದನೇ ನಾಶ ಮಾಡ್ತಾವ್ರೆ ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತ ಹೇಳೋದು, ಸೇತಾನ ಓಡಿಸಿದ್ರೆ ಅವನ ರಾಜ್ಯವು ಹೇಗೆ ನಿಲ್ಲುವುದು? ಇದನ್ನ ಉಲ್ಟಾ ಅರ್ಥ ಮಾಡ್ಕೊಬೇಕ್ರಿ. ನಾವು ಹಿಂಗೆ ಓದೋದಲ್ಲ, ಅದನ್ನ ಉಲ್ಟಾ ಅರ್ಥ ಮಾಡ್ಕೊಳ್ಳಿ. ಏನಂದ್ರೆ ಅವನ ರಾಜ್ಯ ನಿಲ್ಬಾರ್ದು ಅಂತಂದ್ರೆ ಸೇತಾನ್ ಏನ್ ಮಾಡ್ಬೇಕು? ಸೇತಾನ್ನೇ ಓಡಿಸ್ಬೇಕು. ಸೇತಾನ್ ರಾಜ್ಯದೊಳಗಡೆ ಏನ್ ಬರ್ಬೇಕು? ಭಿನ್ನಾಭಿಪ್ರಾಯಗಳು ಬರಬೇಕು. ಹಿಂಗೆ ನಮ್ಮ ಇಂಡಿಯಾ ದೇಶದಲ್ಲಿ ನಮ್ಮ ರಾಜ್ಯಗಳೆಲ್ಲ ಆಳ್ವಿಕೆ ಮಾಡ್ತಿದ್ರು. ಬ್ರಿಟಿಷರ್ಸ್ ಬಂದ್ಬಿಟ್ಟು ಏನ್ ಮಾಡಿದ್ರು? ಇವ್ರಿಗೆ ಲಂಚ ಗಿಂಚ ಕೊಟ್ಬಿಟ್ಟು ಅವರೆಲ್ಲ ಕಿತ್ಲಾಟ ತಂದಿಕ್ಬಿಟ್ರು. ಏನಾಗ್ಬಿಡ್ತು? ರಾಜ್ಯ ಯಾರ್ದಾಗ್ಬಿಡ್ತು? ನಮ್ಮವ್ರದ್ದು ಹೊಟ್ಟೋಗ್ಬಿಟ್ಟು ಬ್ರಿಟಿಷರ್ಸ್ ಆಗ್ಬಿಡ್ತು. ಇದೇ ಟೆಕ್ನಾಲಜಿ ರೀ. ಕ್ರಿಸ್ತನ ಇವತ್ತು ಇದೇ ಟೆಕ್ನಾಲಜಿ ಮಾಡ್ತಾರೆ. ಅವ್ನ ರಾಜ್ಯನ ಕೆಡಬೇಕು ಅಂತಂದ್ರೆ ಅವ್ರೊಳಗೆ ಏನ್ ತರ್ತಾರೆ ಇವತ್ತು? ಭಿನ್ನಾಭಿಪ್ರಾಯಗಳು ಅಲ್ರ ಏನ್ರಿ? ಅದಕ್ಕೆ ಹೇಳ್ತಾರೆ ಸೇತಾನ ಓಡಿಸೋಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾನೆ. ಅದರ ಅದ್ಭುತ ಆಗ್ತಾ ಇಲ್ವಾ? ಅದೊಂದು ಸುಮ್ಮನೆ ಸ್ಯಾಂಪಲ್ ರೀ. ಸೇತಾನೇ ಬತ್ತಿ ಹಚ್ಬಿಡ್ತಾನೆ, ಸೇತಾನೇ ಬೆಂಕಿ ಹಾರಿಸ್ಬಿಡ್ತಾನೆ ರೀ ಅಲ್ದ್ರ. ಯಾಕೆ? ಅವ್ನ ರಾಜ್ಯ ಏನಾಗ್ತಲ್ಲ, ನಿಲ್ತಾ ಇಲ್ಲ. ಅವ್ನು ಕಟ್ಟಾಕ್ಬಿಟ್ಟವ್ರೆ ಅಲ್ದ್ರ. ಬಲ ಇಲ್ಲೇ ಇವತ್ತು. ಆದ್ರೆ ಹೆಂಗಾರ ಮಾಡಿ ಏನ್ ಮಾಡ್ಬೇಕು ಇವತ್ತು? ಉಳಿಸ್ಕೊಬೇಕು ಪೊಸಿಷನ್ ಅಂತ ಏನ್ ಮಾಡ್ತಾನೆ? ಎಷ್ಟೆಲ್ಲ ಪ್ರಯತ್ನ ಮಾಡ್ತಾವನೆ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ನಾವು ಕಳಿಸ್ತಿ ನೋಡ್ಬೇಕಾರೆ ಪ್ರಕಟಣೆ 19 ನೋಡಿದ್ದು, ಕುದುರೆ ಮೇಲೆ ಕೂತ್ಕೊಂಡವ್ರು ಬಾಯಿಂದ ಒಂದು ಇಬ್ಬಾಯಿ ಕತ್ತಿ ಬಂತಂತೆ, ಅದರಿಂದ ಎಲ್ಲಾರ್ದು ಹತ ಮಾಡಿದ್ರು. ಅನ್ನೇನೋ ಇಬ್ಬಾಯಿ ಕತ್ತನೆ ಸತ್ಯ, ಬೈಬಲ್ ಸತ್ಯ ಅಲ್ಲ ರೀ. ಅದರ ಲೋಕದಂತ ಎಲ್ಲಾ ಫೀಲ್ಡಲ್ಲಿರಂತ ಅವೇರ್ನೆಸ್, ಇಂಟೆಲಿಜೆನ್ಸ್, ಜ್ಞಾನ ಕೊಡ್ತಾ ಇರ್ಬೇಕಾದ್ರೆ ಜನಗಳು ಏನ್ ಮಾಡ್ತಾವ್ರೆ? ಆ ಕೆಟ್ಟತನಕ್ಕೆ ವಿರುದ್ಧವಾಗಿ ಹೋರಾಡೋದಕ್ಕೆ ಆಗ್ತದೆ ಇವತ್ತು ಬಲ ಬರ್ತೈತೆ ಅದರ. ಅದಕ್ಕೆ ಏನ್ರಿ? ಕ್ರಿಸ್ತನ ರಾಜ್ಯ, ಕ್ರಿಸ್ತನ 2ನೇ ಬರುವಿಕೆ ಅಂತ ನೋಡ್ಬೇಕಾರೆ ಅವ್ರ ಆಡಳಿತ ಆರಂಭ ಮಾಡದ್ದೇ ಎಲ್ಲಪ್ಪ ಅಂತಂದ್ರೆ ಶತ್ರುಗಳ ನಡುವೆ. ಮೋಸಸ್ ಅದ್ಭುತ ಮಾಡಿದೆಲ್ಲಿ? ಪಕ್ಕದ ಮನೇಲಲ್ಲ, ಫಾರೋ ಮುಂದೆನೇ ಮಾಡ್ದ. ಅದರ ಅದೇ ತರ ಕ್ರಿಸ್ತನು ಏನ್ರಿ? ಶತ್ರುಗಳ ನಡುವೆನೇ ಆಡಳಿತ ಮಾಡ್ತಾರಂತೆ ನೋಡಿ. ಅದರ 1000 ವರ್ಷದ ಆರಂಭದಲ್ಲೇ. ಕೀರ್ತನೆ 110:2. ಕೀರ್ತನೆ 110:2. ಯೆಹೋವನು ನಿನ್ನ ದಂಡದ ಆಳ್ವಿಕೆಯನ್ನು ಸಿಯೋನಿನ ಹೊರಗೆ ಹಬ್ಬಿಸುವನು. ನಿನ್ನ ವೈರಿಗಳ ಮಧ್ಯದಲ್ಲಿ ದೊರೆತನ ಮಾಡು. ನೋಡ್ರ, ನೀನು ರಾಜ್ಯದಂಡವನ್ನು, ನೀನ್ ರೂಲಿಂಗ್ ನ ದೇವ್ರು ಎಕ್ಸ್ಪ್ಯಾಂಡ್ ಮಾಡ್ತಾರಂತೆ. ಆದ್ರೆ ನೀನು ಎಲ್ಲಿ ಆಳ್ವಿಕೆ ಮಾಡಕ್ ಶುರು ಮಾಡೋ? ವೈರಿಗಳ ಸರಿಯಪ್ಪ, ಇವ್ರು ಆಡಳಿತ ಮಾಡ್ಬೇಕ್ರೆ ವೈರಿಗಳು ಇರಬಾರ್ದು ಅಂತಂದ್ರೆ ವೈರಿಗಳು ಬಂತು. ವೈರಿಗಳು ಇರೋದಕ್ಕೆಪ್ಪ ರಾಜ ನೀನ್ ಕೊಟ್ಟಿದ್ದ ಆಡಳಿತ ಮಾಡಕ್ಕೆ. ಯಾಕೆ ನೀನೇನ್ ಮಾಡ್ಬೇಕು? ಎಲ್ಲಾ ವೈರಿಗಳನ್ನ ಸೋಲಿಸ್ಬೇಕು, ಇದನ್ನ ದೇವರ ಪಾದದ ಕೆಡ ಹಾಕ್ಬೇಕು. ಅದಕ್ಕೋಸ್ಕರ ನಿನಗೆ ಅಧಿಕಾರ ಕೊಟ್ಟಿದ್ದು 1000 ವರ್ಷಕ್ಕೆ ಅಂತ ಅಂದ್ಬಿಟ್ಟು 1000 ವರ್ಷ ಆಳ್ವಿಕೆ ಮಾಡಿದ್ರು. ಅದಕ್ಕೆ ಕ್ರಿಸ್ತನ್ ಹೆಂಗ್ ಗೊತ್ತಾ ಮಾಡ್ತಾರೆ ಆಡಳಿತದಲ್ಲಿ? ವಾಕ್ಯಾವಧಿ ಸೂಪರ್ ಆಗಿದೆ. ತನ್ನ ರಾಜ್ಯದೊಳಗಡೆ ರಾಜ್ಯಾಧಿಕಾರ ವಹಿಸ್ಕೊಂಡ್ ಬರ್ಬೇಕಾರೆ ಕೆಟ್ಟತನ ತೆಗಿತಾರಂತೆ. ಮ್ಯಾಥ್ಯೂ 13:41. ಮ್ಯಾಥ್ಯೂ 13 ಚಾಪ್ಟರ್ 41st ವರ್ಸ್. ಮನುಷ್ಯಕುಮಾರನು ತನ್ನ ದೂತರನ್ನು ಕಳುಹಿಸುವನು, ಅವರು ಆತನ ರಾಜ್ಯದೊಳಗಿಂದ ಎಲ್ಲಾ ಕಂಟಕರನ್ನು, ಅಧರ್ಮಿಗಳನ್ನು ಕೂಡಿಸಿ ಬೆಂಕಿ ಕೊಂಡದಲ್ಲಿ ಹಾಕುವರು. ಯಾವ ರಾಜ್ಯದಲ್ಲಿ? ಅವರ ರಾಜ್ಯದಲ್ಲಿ, ಕ್ರಿಸ್ತನ ರಾಜ್ಯದಲ್ಲಿ ಏನ್ ತೆಗಿತಾರಂತೆ? ಏನ? ಕಂಟಕರನ್ನು. ಹಂಗಾರೆ ರಾಜ್ಯದಲ್ಲಿ ಕಂಟಕರು ಇರ್ತಾರ್ರಿ. ಅವ್ರನ್ನ ತೆಗೆದಿಕ್ಕೇನೆ ಕ್ರಿಸ್ತನ್ ಏನ್ ಮಾಡೋದು? ರಾಜ್ಯಾಧಿಕಾರನ ವಹಿಸ್ಕೊಂಡು ಬರೋದು. ಹಂಗಾರೆ ಏನ್ರಿ? ಕೆಲವು ಜನ ಅಫೆಂಡರ್ಸ್ ಇರ್ತಾರೆ. ಅದರ he shall take unto himself his kingdom and take away all the offenders in from his kingdom ಅಂತ ಬರ್ತಾರೆ. ತನ್ನ ರಾಜ್ಯದೊಳಗಿಂದ ಎಲ್ಲಾ ಕಂಟಕರನ್ನ ಮಾಡ್ತಾರೆ, ತೆಗೆದಾಕ್ತಾರಂತೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಎಷ್ಟು ದೇವ್ರಿಗೆ ಇಷ್ಟನೋ ಅಷ್ಟನ್ನು ಮಾತ್ರ ದೇವ್ರ ಪರ್ಮಿಷನ್ ಕೊಡೋದ್ರಿ. ನೋಡಿ ವಾಕ್ಯ ಓದೋಣ.
2 ಥೆಸಲೋನಿಯನ್ಸ್ 2:8. 2ನೇ ಥೆಸಲೋನಿಕ 2ನೇ ಅಧ್ಯಾಯ 8ನೇ ವಾಕ್ಯ. 2ನೇ ಥೆಸಲೋನಿಕ 2ನೇ ಅಧ್ಯಾಯ 8ನೇ ವಾಕ್ಯ. ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು, ಅವನನ್ನು ಯೇಸು ಕರ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು, ತನ್ನ 11th verse. ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ಯಾರು ಕಳಿಸೋದು? ದೇವರು ದೇವ್ರು ಅಸತ್ಯ ನಡೆ ದೇವ್ರು ಬಿಡ್ತಾರಂತಾರೆ. ಹಂಗಾರೆ ಏನೋ ಬಂದಲ್ಲಿ ಇಟ್ಟಿರೋ ಚೈನ್ನ ನೋಡಪ್ಪ ಎಷ್ಟು ಬೇಕೋ ಅಷ್ಟು ಮಾತ್ರ ಬಿಡ್ತಾರೆ, ಲಬಕ್ಕ ನಿಡ್ಕೊತ ನೋಡಿದ್ವಿ. ಅದು ಯಾರು ಅಲ್ರ ಅದ್ಕೊಂಡು ಬೇಕಾರೆ ಕಟ್ಟಾಕಿ ಎಷ್ಟು ಬೇಕೋ ಅವನೇನು ಮಾಡ್ತಾರೆ ಅಷ್ಟಿಗೆ ಯೂಸ್ ಮಾಡ್ಕೊತಾರೆ. ಅದಕ್ಕೆ 3ನೇ ಮಹಾಯುದ್ಧ ಇದೆಯಲ್ಲ ಏನ್ರಿ, 3ನೇ ಮಹಾಯುದ್ಧ ಅದು ಯಾರಿಂದ ಆಗೋದು? 3ನೇ ಮಹಾಯುದ್ಧ ಯಾರಿಂದ ಆಗ್ತದೆ? ಇಸ್ರೇಲ್ ರಷ್ಯಾ. ಹೌದು. ಅದನ್ನ ಮಾಡೋದು ಯಾರು? ಸೇತಾನ್ ಮಾಡ್ತಾರ ಇಲ್ಲ ದೇವ್ರು ಮಾಡ್ತಾರ? ಯೇಸು ಕ್ರಿಸ್ತನು ದೇವರೇ ಮಾಡೋದು. ದೇವ್ರು ಮಾಡೋದ ಸೇತಾನ್ ಮಾಡೋದ? ಎಲ್ಲ ದೇವರ ಮಾಡ್ಸೋದ್ರಿ. ಎಲ್ಲ ದೇವರೇ ಮಾಡಿಸ್ತಾರೆ. ಯಾರ ಕೈಲಿ? ಇವನ್ ಕೈಲೇ ಮಾಡಿಸ್ತಾರೆ. ನೋಡಿರ್ತೀನಿ ಇವನ್ ವಿಲ ವಿಲ ಅಂತ ಒದ್ದಾಡ್ಬೇಕು ಅಂತ ಆಸೆ ಐತಲ್ಲ, ನೋಡ್ತಾರೆ ಬಿಡ್ತಾರೆ, ಸ್ವಲ್ಪ ಬಿಡ್ತಾರೆ. ಅವನು ಏನ್ ಮಾಡ್ತಾನೆ, ಹೋಗ್ಬಿಟ್ಟು ರಷ್ಯನ್ ಕಣಿತಾನೆ, ಇಸ್ರೇಲ್ ಮಟ್ಟಕ್ ಮಾಡಕ್ ಬರೋ, ಅಮೆರಿಕನ್ ಕಣ್ತಾನೆ, ನೀನ್ ಬರೋ ಇಸ್ರೇಲ್ ಮಟ್ಟಕ್ ಮಾಡಕ್ಕೆ, ಇವ್ರ ತರ ಇದು ನಾಶ ಮಾಡೋದು, ಇವ್ ನಾಶ ಮಾಡಕ್ ಬಾ, ಇವ್ರದೇ ಫ್ಯೂಚರ್ ವರ್ಲ್ಡ್ ಕ್ಯಾಪಿಟಲ್ ಅಂತ ದೇವ್ರೇನ್ ಮಾಡ್ತಾರೆ, ನಿಂತ್ಕೊಂಡ್ಬಿಟ್ಟು ಓಹೋ ನಗ್ತಾರೆ ನೋಡಿ. ಅದಕ್ಕೆ ದೇವ್ರು ಮಾಡ್ತಾರೆ ನೋಡಿ. ಇಲ್ಲಿ ಎಜೆಕಿಯಲ್ 38 ಒಂದು ನಿಮಿಷ. ಎಜೆಕಿಯಲ್ 38 ಅಲ್ಲಿ 21 ಓದಿ. 38:21. ಓದಿ ಸಿಸ್ಟರ್. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಖಡ್ಗವು ನನ್ನ ಪರ್ವತಗಳಲ್ಲೆಲ್ಲ ಗೋಗನವರನ್ನು ಸಂಹರಿಸಿ ಎಂದು ಅಪ್ಪಣೆ ಕೊಡುವೆನು, ಒಬ್ಬರಿಂದೊಬ್ಬರು ಹತರಾಗುವರು. ಓಕೆ, 16th verse ಓದಿ. 16 ಕನ್ನಡದಲ್ಲಿ. ಎಜೆಕಿಯಲ್ 38:16. 16. ನನ್ನ ಜನರಾದ ಇಸ್ರಾಯೇಲರ ಮೇಲೆ ಬಿದ್ದು ಕಾರ್ಮುಗಿಲಿನ ಉಪಾದಿಯಲ್ಲಿ ದೇಶವನ್ನು ಮುಚ್ಚಿಬಿಡುವಿ. ಗೋಗನೆ, ಜನಾಂಗಗಳ ಕಣ್ಣೆದುರಿಗೆ ನಿನ್ನ ನಾಶನದಿಂದ ನನ್ನ ಗೌರವವನ್ನು ಕಾಪಾಡಿಕೊಂಡು ನಾನೇ ಯೆಹೋವನೆಂದು ಜನಾಂಗಗಳಿಗೆ ಗೋಚರವಾಗುವಂತೆ ನಾನು ನಿನ್ನನ್ನು ಕಾಲಾನುಕಾಲಕ್ಕೆ ನನ್ನ ದೇಶದ ಮೇಲೆ ಬೀಳ ಮಾಡುವೆನು. ಯಾರಂತೆ? ದೇವ್ರೇ ಕರೆಸ್ತದಂತೆ ನೋಡಿರ್ತೀನಿ. ಕಾಲಾನುಕಾಲಕ್ಕೆ. ಇವಾಗ ಇಸ್ರೇಲ್ ಅಟ್ಯಾಕ್ ಆಗ್ತಿದ್ ಗೊತ್ತಾ? October 17 ಆಗ್ತಿತ್ತಲ್ಲ 2 ವರ್ಷದಿಂದ. ಕಾಲಾನುಕಾಲಕ್ಕೆ ಅವಾಗ ಇಸ್ರೇಲ್ ಮೇಲೆ ತೊಂದರೆ ಕೊಡ್ತದೆ ಯಾರು? ದೇವರೇ ಮಾಡ್ತಾರದ್ದು. ಹೌದಾ? ಎನಿವೇ ನೋಡ್ಬೇಕಾದ್ರೆ ಇದೊಂದು ಡಿಫ್ರೆಂಟ್ ಸಬ್ಜೆಕ್ಟು. ಆದರೆ ಇದ್ರಲ್ಲಿ ಏನಪ್ಪ ಕ್ಲೂ ಅಂತಂದ್ರೆ, ಸೇತಾನ್ ಈಸ್ ಕಂಪ್ಲೀಟ್ಲಿ ಬೌಂಡ್ ಅಂಡ್ ಕಂಟ್ರೋಲ್ ಆಫ್ ಕ್ರೈಸ್ಟ್. ಅದಕ್ಕೆ ಹೇಳ್ತಾರೆ, ಸೇತಾನ್ ಹೇಳ್ಬೇಕಾರೆ ಪ್ರಕಟಣೆ 20ನೇ ವಾಕ್ಯದಲ್ಲಿ 4 ಹೆಸರು ಹೇಳ್ತಾರೆ ಅಲ್ಲಿ. ಅದರ ಪಿಶಾಸನೋ, ಅವರ ಸೈತಾನನೋ, ಪುರಾತನ, ಘಟಸರ್ಪ ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ಡ್ರ್ಯಾಗನ್ ಅಂತ ಬರ್ತಾರೆ. ಡ್ರ್ಯಾಗನ್ ಅಂದೇನೋ ದಾನಿಯಲ್ 7ನೇ ಅಧ್ಯಾಯ ನೋಡ್ತಿಲ್ಲ, 4ನೇ ಮೃಗ. ಅದರ ಅದಕ್ಕೇನಂತಂದ್ರೆ ಸಿವಿಲ್ ಪವರ್, ರೋಮ್ ರಾಜ್ಯ ಅಂತ ಹೇಳ್ತಾರೆ. ಅದರ ಸರ್ಪೆಂಟ್, ಪುರಾತನ ಸರ್ಪ. ಈ ಸರ್ಪನ ಉಪಯೋಗಿಸ್ಕೊಂಡೆ ಯಾವಳನೆ ಮಾಡಿದ್ದು, ಯಾಮಾರಿಸಿದ್ದು. ಅಂದ್ರೆ ವಂಚನೆ ಮಾಡುವಂತ ಒಂದು ಟ್ಯಾಕ್ಟಿಕ್ಸ್ ನೋಡಿ. ಈ 4 ಸೇತನ್ ಟ್ಯಾಕ್ಟಿಕ್ಸ್ ರೀ. ಸೇತಾನು ಹೆಂಗೆ ಒಂದಲ್ಲ ಒಂದು ವಿಧದಲ್ಲಿ ಇದನ್ನ ಆದಷ್ಟು ಕೆಟ್ಟತನನ ತನ್ನ ರಾಜ್ಯ ಉಳಿಸ್ಕೊಳಕ್ ಪ್ರಯತ್ನ ಮಾಡ್ತಾನೆ ಅಂತ. ಅದಕ್ಕೆ ಏನ್ ಮಾಡ್ತಾನೆ, ಒಂದಾಮಲ್ಲಿ ಇನ್ನೊಂದು ಉಪಯೋಗಿಸ್ಕೊಂತಾನೆ. ನಾನು ಹೇಳ್ದೆ ಗೊತ್ತಾ, ಇವಾಗ ಎಕ್ಸಾಂಪಲ್ ಕಾರ್ತಿಕ್ ಬದರ್ ಮನೆಗೆ ಕಳ್ಳ ನುಗ್ಬಿಟ್ಟು ಕಾರ್ತಿಕ್ ಬದನ್ ಕಟ್ಟಕ್ಕೆ ಫಸ್ಟ್ ಏನ್ ಮಾಡ್ತಾರೆ, ಕಾರ್ತಿಕ್ ಬದರ್ ಕೈಗಲ್ಲಿ ಓಡಾಡ್ತಾರೆ. ಕೈಗಲ್ಲಿ ಓಡಾಡಕ್ಕೆ ಇದ್ರೆ ಕೈಗಾಲನ್ನ ಕಟ್ಟಾಕ್ಬಿಟ್ರೆ ನೆಕ್ಸ್ಟ್ ಏನ್ ಮಾಡ್ತಾರೆ, ಕಾಲಲ್ಲಿ ಒದ್ದಾಡಕ್ತಾರೆ. ಕಾಲ್ನು ಕಟ್ಟಾಕ್ಬಿಟ್ರೆ ಬಾಯಿನ ಕಟ್ಟಾಕ್ಬಿಟ್ರೆ ಆ ಥರ ಒಂದಾಮಲ್ ಒಂದು ಸೇತಾನ್ ಏನ್ ಮಾಡ್ತಾನೆ, ಅದರ ಏನ್ರಿ ಉಪಯೋಗಿಸ್ಕೊಂತಾನೆ. ಹೆಂಗಾರ ಮಾಡಬೇಕು, ವಂಚಿಸ್ಬೇಕು. ಅದೇ ಈ ಥರ 4 ಡಿಪಾರ್ಟ್ಮೆಂಟ್ಗಳು. ಅದರ ಪಿಶಾಸನು ಅಂತಂದ್ರೆ ಯೇಸು ಕ್ರಿಸ್ತ ಮೊದಲನೇ ಬದುಕಲಿ ಜನನ ಪಿಶಾಸ ಕಂಟ್ರೋಲ್ ಮಾಡ್ಕೊಂಡ. ಆ ಥರ ಕಂಟ್ರೋಲ್ ಮಾಡೋಂಥದ್ದು. ಸೇತಾನ್ ಅಂತಂದ್ರೆ ಖುದ್ದಾಗಿ ಸೇತಾನ್ ರೀ. ಅದರ ದೇವರ ವಿರೋಧಿ. ಇವೆಲ್ಲವನ್ನು ಏನ್ ಮಾಡ್ತಾರಂತೆ, ಇವೆಲ್ಲ ಥರ ಇರೋಂಥ ಸಿಸ್ಟಮ್ ಅಥವಾ ಈ ಎಲ್ಲ ರೀತಿ ಇರೋಂಥ ಟೆಕ್ನಾಲಜಿಯನ್ನು ಯೂಸ್ ಮಾಡೋದು ಮನುಷ್ಯನ ವ್ಯಾಮರ್ಸೋದಕ್ಕೆ
ಕಂಪ್ಲೀಟ್ ಆಗಿ ಪವರ್ಲೆಸ್ ಆಗಿ ಮಾಡ್ತಾರೆ. ಇದಾದ್ಮೇಲೆ ಏನ್ ಮಾಡ್ತಾರೆ? ಪ್ರಕಟಣೆ 20ನೇ ಅಧ್ಯಾಯ 3ನೇ ವಾಕ್ಯ ಬಿಗಿದ್ ಕೈ ತಗೊಂಡು ಏನ್ ಮಾಡ್ತಾರೆ ನೋಡೋಣ. ಪ್ರಕಟಣೆ 20ನೇ ಅಧ್ಯಾಯ 3ನೇ ವಾಕ್ಯ. ಸೈತಾನನು ಇನ್ನೂ ಜನಗಳನ್ನು ಮರಳುಗೊಳಿಸಿದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ನೋಡ್ರ ಏನ್ ಮಾಡಂತೆ? ಬಾಗಿಲು ಮುಚ್ಚಿ ಮುದ್ರೆ ಹಾಕಂತೆ. ಏನಕ್ಕೆ ಹಾಕಿದ್ದು? ಕಾರಣ ಏನು? ಇವಾಗ ಕಟ್ಟಾಕ್ಬಿಟ್ಟಾರಲ್ಲ, ಏನಕ್ಕೆ ಬಾಗಿಲು ಮುಚ್ಚಿ ಮುದ್ರೆ ಹಾಕ್ಬೇಕು? ಯಾಕೆ ಅಧೋಲೋಕದಲ್ಲಿ ದಬ್ಬಬೇಕು ಅಲ್ವರ? ಏನಕ್ಕೆ ಅಂತ ಹೇಳ್ತಾರೆ, ಇನ್ನೂ ಜನಗಳನ್ನ ಏನ್ ಮಾಡ್ಬೋದು? ಮರಳುಗೊಳಿಸೋದಾಗೆ. ಹಂಗಂದ್ರೆ ಅವನ ಕಟಾಕ ಸಮಯದಲ್ಲಿ ಇನ್ನೂ ಜನಗಳನ್ನ ಮರಳುಗೊಳಿಸ್ಬೇಕು. ಆದ್ರೆ ಒಂದ್ಸತಿ ಅಧೋಲೋಕದಲ್ಲಿ ದಬ್ಬಿದ್ಮೇಲೆ ಇನ್ನೂ ಜನಗಳನ್ನ ಮರಳುಗೊಳಿಸೋದಾಗೆ ಏನ್ ಮಾಡೋದಂತೆ? ಅಧೋಲೋಕಕ್ಕೆ ದಬ್ಬಿಟ್ಟು ಮುದ್ರೆ ಹಾಕ್ಬಿಟ್ರೆ. ಅಂದ್ರೆ ಒಂದ್ಸತಿ ಅಧೋಲೋಕಕ್ಕೆ ದಬ್ಬಿಟ್ರೆ, ಮುದ್ರೆ ಹಾಕ್ಬಿಟ್ರೆ ಅವನ್ ಜನಗಳನ್ನ ಮರಳುಗೊಳ್ಸಕ್ಕಾಗಲ್ಲ. ಅಂದ್ರೆ ಏನು? ಆವಾಗ ದೇವರ ರಾಜ್ಯ ಕಣ್ಣಿಗೆ ಕಾಣಂತ ರೀತಿಯಲ್ಲಿ ಭೂಲೋಕದಲ್ಲಿ ಏನಾಗಿರ್ಬೇಕು? ಸ್ಥಾಪನೆ ಆಗ್ಬೇಕು ಅಂತ ಅರ್ಥ. ಅರ ಸಭೆ ಏನಾಗಿರ್ಬೇಕು? ಕಂಪ್ಲೀಟ್ ಆಗಿರ್ಬೇಕು ಅಂತ ಅರ್ಥ. ಸರಿ, ಇವಾಗ ಅಧೋಲೋಕ ಅಂತ ಬಂತಲ್ವಾ, ಇದನ್ನ ಇಂಗ್ಲಿಷಲ್ಲಿ ಓದೋಣ, ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದೀನಿ. ಪ್ರಕಟಣೆ 20:3, ರೆವಲ್ಯೂಷನ್ ಚಾಪ್ಟರ್ 20 ವರ್ಸ್ 3, ಇಂಗ್ಲಿಷ್. And cast him into the bottomless pit, and shut him up, and set a seal upon him, that he should deceive the nations no more. So until is not put into the bottomless pit, he is allowed and permitted to deceive. But once if he is put, he is no more permitted to deceive the nations no more. ಅದನ್ನ ಹೇಳ್ತಾರೆ, ಏನಂತ ಹೆಸರು ಕೊಟ್ಟರು? ಬಾಟಮ್ಲೆಸ್ ಪಿಟ್. ಎಷ್ಟು ಸಖತ್ತಾಗಿದೆ ಹೆಸರು ನೋಡಿದ್ದೀನಿ. ಅದರ ಕನ್ನಡದಲ್ಲಿ ಅಧೋಲೋಕ ಅಂತ ಹಾಕ್ಬಿಟ್ರು. ಬಾಟಮ್ಲೆಸ್ ಪಿಟ್ ಅಪ್ಪ. ಈಗ ಯೋಚನೆ ಮಾಡ್ರಿ, ಏನ್ರಿ ನೀವು ರೋಡಲ್ಲಿ ಹೋಗ್ತಾ ಇರ್ತೀರ, ಅದರ ಒಂದು ಗುಂಡಿ ಇರ್ತದೆ, ನಿಮ್ಗೆ ಗೊತ್ತಾಗಲ್ಲ, ಟಪಕ್ಕಂತ ಕಾಲಿಡ್ತೀರಾ, ಗುಂಡಿ ಒಳಗೆ ಹೋಗ್ಬಿಡ್ತೀರಾ, ಬಿದ್ದೋಗ್ಬಿಡ್ತೀರಾ. ಎಲ್ಲಿ ಹೋಯ್ತೀರಾ? ಬಿದ್ರೆ ಎಲ್ಲಿ ಹೋಯ್ತೀರಾ? ಗುಂಡಿ ಕೆಳಗೆ, ಕೆಳಗಡೆ ತಳ ಇದ್ರೆ ಅಲ್ಲಿ ಬೀಳ್ತೀರಾ. ಕರೆಕ್ಟಾ? ಇವಾಗ ತಳ 1 ಅಡಿ 2 ಅಡಿ ಇದ್ರೆ ನೀವೇ ಎದ್ದೊಳ್ತೀರಾ? ಇಲ್ಲ ಯಾರು ಬೇಕಾ ಹೆಲ್ಪ್ ನಿಮ್ಗೆ? ಎದ್ದು ಬರ್ಬೋದು. ಅದೇ 6 ಅಡಿ ಗುಂಡಿ ಇದ್ರೆ ಎದ್ದು ಬರ್ಬೋದಾ? ಇಲ್ಲ, ಸ್ವಲ್ಪ ಕಷ್ಟ ಬರ್ಬೋದು. ಸರಿ ಆಯ್ತಪ್ಪ. ಇದೇ ಗುಂಡಿ ದೊಡ್ಡ ಬಾವಿ ತಿಳ್ಕೊಡ್ರಿ, 20 ಅಡಿ ಬಾವಿ, ನಿಮ್ ಕಣ್ ಕಾಣಿಸ್ತಲ್ಲ, ಓಡೋಗ್ತಾ ಇದ್ರ, ದುಬುಕ್ಕನ್ ಬಿದ್ದೋಗ್ಬಿಡ್ತೀರ 20 ಅಡಿ ಬಾವಿಯಲ್ಲಿ. ಎದ್ ಬರಕಾಯ್ತದ? ಆಗಲ್ಲ. ಇದೇ ತರ ಇನ್ನ ಒಂದ್ ಎಕ್ಸಾಂಪಲ್, ಒಂದ್ ಗುಂಡಿ ಇದೆ, ಅದಕ್ಕೆ ತಳನೇ ಇಲ್ಲ, ಬಿದ್ದೋಗ್ಬಿಡ್ತೀರಾ, ಅವಾಗ ಎಲ್ಲೋಯ್ತೀರಾ? ದಟ್ ಈಸ್ ದ ಮೀನಿಂಗ್ ಆಫ್ ಬಾಟಮ್ಲೆಸ್. ಅಂದ್ರೆ ಹೋಯ್ತಾನೆ ಇರ್ತೀರಾ, ಯು ಕ್ಯಾನ್ ನೆವರ್ ರಿಟರ್ನ್ ಅಂತ ಅರ್ಥ. ಅದೇನ್ ಗೊತ್ತಾ ಅರ್ಥ? ಆ ಗುಂಡಿಗೆ ತಳ ಇಲ್ದಿರೋದ್ರಿಂದ ಆ ಗುಂಡಿಗೆ ದೇವ್ರು ಒಂದ್ಸತಿ ಹಾಕ್ಬಿಟ್ರೆ ನೀನ್ ಯಾವತ್ತೂ ಎದ್ದು ಬರಕ್ ಸಾಧ್ಯ ಇಲ್ಲಪ್ಪ. ಸರಿ, ಎದ್ದು ಬರ್ಬೋದು. ಯಾಕೆ ಬೈಬಲ್ ಹೇಳ್ತಾರೆ, ನೀವು 1000 ವರ್ಷದಂತ ರಿಲೀಸ್ ಮಾಡ್ತಾರೆ ಅಂತ ಹೇಳಾರೆ. ನೀ ಎದ್ದು ಬರ್ಬೇಕಾರೆ ಯಾರು ಎದ್ದು ಬರ್ಸೋದ್ ನಿನ್ನ? ದೇವ್ರೇ ಎದ್ದು ಬರ್ಸ್ಬೇಕು. ದೇವ್ರೇ ನಿಂಗೆ ಹಿಡಿದು ಕರ್ಕೊಂಬಂದ್ರೆ ಮಾತ್ರ ನಿನ್ ಬರಕ್ ಸಾಧ್ಯ. ಅರ್ಥ ಆಯ್ತಾ? ಬಾಟಮ್ಲೆಸ್ ಪಿಟ್ ಅನ್ನ ಏನರ್ಥ? ಅಂದ್ರೆ ತಳ ಇಲ್ದಿರೋದಂತ ಹಾಕ್ಬಿಟ್ಟ ಅಂತಂದ್ರೆ ನೀವು ಹೋಯ್ತಾನೆ ಇರ್ತೀಯ. ನೀನ್ ಯಾವತ್ತೂ ಎದ್ದು ಬರಕ್ ಸಾಧ್ಯ ಇಲ್ಲ. ನೀನು ದೇವ್ರು ಕರೆದ್ರೆ ಮಾತ್ರ ಅವತ್ತು ಬರಕ್ ಸಾಧ್ಯ. ಅರ್ಥ ಆಯ್ತಾ? ಅದಕ್ಕೆ ದೇವರು ಏನು ಸೇತಾನ್ನ ಇನ್ನೇನಾಗಿಲ್ಲ, ಆ ಒಂದು ಬಾಟಮ್ಲೆಸ್ ಪಿಟ್ಟಿಗೆ ಹಾಕಿಲ್ಲ ರೀ. ಅರ್ಥ ಮಾಡ್ಕೊಳ್ಳಿ, ಒಂದ್ಸತಿ ಹಾಕಿದ್ರೆ ಸೇತಾನ್ ಯಾವತ್ತಿಗೂ ಕಾಣಿಸಲ್ಲ 1000 ವರ್ಷ. ಇನ್ನ ಟೈಮ್ ಏನಾಗಿಲ್ಲ, ಬಂದಿಲ್ಲ ನೋಡ್ರಿದ್ದೀನಿ. ಅದಾಗಿದ್ಮೇಲೆನೇ ದೇವ್ರೇನ್ ಮಾಡ್ತಾರೆ? ತಿರ್ಗಾ ಮನುಷ್ಯನ ಪರೀಕ್ಷೆ ಮಾಡಬೇಕು. ದೇವರೇ ಸೇತಾನ ವಾಪಸ್ ಕರೆಸ್ತಾರೆ ನೋಡಿರ್ತೀನಿ. ಅದರ ಅದು ನೋಡಿ ಎಷ್ಟು ಸೂಪರ್ ಆಗಿದೆ ಪಾಯಿಂಟ್. ಅದರ ಏನ್ ಚೆನ್ನಾಗಿ ಕೊಟ್ಟರೆ ಬೈಬಲಲ್ಲಿ. ದೇವ್ರು ನೋಡ್ರಿ ಏನ್ ಬುದ್ಧಿವಂತರು, ಏನೇನು ಪದಗಳನ್ನ ಬಳಸಿ ಮಾಡೋದು. ನಮ್ಗೇನು ತಲೆಗೆ ಓಡೋದಿಲ್ಲ. ಬಾಟಮ್ಲೆಸ್ ಪಿಟ್ ಬರೀತಾ? ಪಿಟ್ ಅಂದ್ರೆ ಬಾಟಮ್ ಇರ್ಬೇಕು. ಇದು ಯಾವ ಬಾಟಮ್ಲೆಸ್ ಪಿಟ್ ಅಂತೆ ನೋಡ್ರ? ಅಧೋಲೋಕ, ಎ ಪ್ಲೇಸ್ ಆಫ್ ನೋ ರಿಟರ್ನ್ ವಿತೌಟ್ ಗಾಡ್ಸ್ ಪರ್ಮಿಷನ್. ಏನಕ್ಕೆ ಇನ್ನ ಹಾಕಿಲ್ಲ? ಮುದ್ರೆ ಹಾಕ್ಬಿಟ್ರು, ಲಾಕ್ ಮಾಡ್ಬಿಟ್ರು ಅಂತಂದ್ರೆ ದೇವ್ರು ಲಾಕ್ ಮಾಡಿದ್ನ ಯಾರು ತೆಗೆದಿಕ್ ಸಾಧ್ಯ ಇಲ್ಲ. ಅವ್ರು ತೆರೆದಿದ್ದ ಮುಚ್ಚೋದಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಲ್ವರ? ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಯಾವ ವೇಟಿಂಗ್ ಅಂತಂದ್ರೆ ಸಭೆ ಕಂಪ್ಲೀಷನ್ಗೆ ವೇಟಿಂಗ್ ಅಲ್ವರ? ಅದಕ್ಕೆ ಸೇತನ ಕಟ್ಟಾಕೋರೆ ಇನ್ನ ಅಧೋಲೋಕದಲ್ಲಿ ಹಾಕಿ ಮುದ್ರೆ ಹಾಕಿಲ್ಲ. ಯಾಕೆ ಗೊತ್ತಾ? ಇವಾಗ ಸಭೆ ಇನ್ನ ಭೂಲೋಕದಲ್ಲಿ ಐತೆ. ಸಭೆಗೆ ಫಿಲ್ಟ್ರೇಷನ್ ಆಗ್ಬೇಕು ಅಂದ್ರೆ ಯಾರು ಬೇಕು? ಸಭೆ ಪ್ಯೂರಿಫಿಕೇಶನ್ ಆಗ್ಬೇಕು ಅಂದ್ರೆ, ಸಭೆನ ಪರೀಕ್ಷೆ ಮಾಡ್ಬೇಕು ಅಂದ್ರೆ ಯಾರು ಬೇಕು? ಸೇತಾನ್ ಬೇಕು.
ಶೇತಾನೇ ಇಲ್ದರೆ ಇದ್ರೆ ನಮ್ಗೆ ಲೈಫಲ್ಲಿ ಪ್ಯೂರಿಫಿಕೇಶನ್ ಆಯ್ತದಾ? ಓದಿ ಅಂತೀರಿ 1 ಪೇತ್ರ 1ನೇ ಅಧ್ಯಾಯ 7ನೇ ವಾಕ್ಯ. 1 ಪೇತ್ರ 1 ಮತ್ತು 7. ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವ ದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸುಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು. ನೋಡ್ರ, ಯಾವ್ದಿಂದ? ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ. ಅಲ್ವರ, ಚೈತನ್ಯ ಕಷ್ಟ ಹೆಂಗ್ ಬರಕ್ಕೆ ಸಾಧ್ಯ? ಅಲ್ವರ, ನಮ್ಮ ಕಷ್ಟಗಳಿಂದ ಶೋಧನೆ ಆಗ್ಬೇಕು ಅಂತ ಏನ್ ಬೇಕು? ಚೈತನ್ಯ ಬೇಕು. ಅದಕ್ಕೆ ದೇವ್ರೇ ಮಾಡೋರೆ, ಚೈತನ್ಯ ಬಿಟ್ಟವ್ರೆ. ಎಷ್ಟು ಬಿಟ್ಟವ್ರೆ? ಆತನ ಪರ್ಮಿಷನ್ ಇಲ್ದಿರ ನಮ್ಮ ತಲೆ ಕೂದಲು ಒಂದು ಬೀಳಕ್ ಸಾಧ್ಯ ಇಲ್ಲ. ಯೋಬ್ಬಿಗೆ ಅಂತ ಅದ್ರ ಸುತ್ತಲೂ ಏನಾಗಿದೆ? ಹಾಕಿದೆಯಲ್ಲ ದೇವ್ರೆ, ನಮ್ಗೂ ಸುತ್ತಲೂ ಬೇಲಿ ಹಾಕವ್ರೆ. ಅದರ ಸೇತಾನ ನಮ್ಮನ್ನ ಮುಟ್ಟಕ್ಕೂ ಸಾಧ್ಯ ಇಲ್ಲ ರೀ. ಯಾರು ಪರ್ಮಿಷನ್ ಇಲ್ದಿರಾ? ಚೈನಾಕ್ ಇಟ್ಕೊಂಡವ್ರು ನೋಡಿದ್ದೀನಿ. ಅವ್ನ್ ಸವಾಸಕ್ಕೆ ಹೋದ್ಯ ಹುಷಾರ್ ಅಂತ ದೇವ್ರು ಹೇಳ್ಬಿಟ್ಟವ್ರೆ. ಅಲ್ವರ, ಇವಾಗ ಏನೋ ಚೂ ಬಿಟ್ರೆ ನಮ್ ದೇವ್ರೇ ನಮ್ನ ಚೂ ಬಿಡ್ಬೇಕು. ಅದಾಯ್ತರ? ಅದೇ ನೋಡ್ಬೇಕಾದ್ರೆ ದೇವ್ರು ಬಿಟ್ರೆ ಮಾತ್ರ ದೇವ್ರ ಮಕ್ಳ ಜೀವನದಲ್ಲಿ ಏನ್ರಿ ಟಚ್ ಆಗ್ತದೆ. ಲೋಕದಲ್ಲೂ ಕೂಡ ಅದೇ ತರ ರೀ. ಲೋಕದಲ್ಲಿ ದೇವ್ರು ಎಷ್ಟು ಮಾತ್ರ ಬಿಡ್ತಾರ ಅಂತಂದ್ರೆ ಆತನ ರಾಜ್ಯಕ್ಕೆ ಎಲ್ಲಾ ಸಿದ್ಧತೆಗಳು ಏನಾಗ್ಬೇಕೋ ಅಷ್ಟಕ್ಕೆ ಮಾತ್ರ ಬಿಡ್ತಾರ. ನಾವು ಅದನ್ನ ಕರ್ತನಲ್ಲಿ ಪ್ರೀತಿಸಗಳೇ, ಇದನ್ನ ನಾವು ಏನಪ್ಪ ಕಲಿಬೋದು ಅಂತಂದ್ರೆ, ಸೇತನ್ನ ಚೈನ್ ತೊಗೊಂಡು ಕಟ್ಟಾಕಿದ್ದಾರೆ. ಕಟ್ಟಾಕಿದ್ಮೇಲೆ ಇವತ್ತೇನಪ್ಪ ಮಾಡಿದ್ರೆ ಅವನಿರೋಂಥ ಎಲ್ಲ ಅವನು ಏನೆಲ್ಲ ಆಯುಧಗಳು ಇಟ್ಕೊಂಡಿದ್ನೋ ಲೋಕದಲ್ಲಿ ಕೆಟ್ಟದನ್ನದ ಇನ್ನೆಲ್ಲ ಒಂದೊಂದಾಗಿ ಏನು ಮಾಡ್ತಾವ್ರೆ? ನಾಶ ಮಾಡ್ಕೊಂಡು ಬರ್ತಾವ್ರೆ. ಒಂದು ರೀತಿಯಲ್ಲಿ ಕೆಟ್ಟದ್ದು ಜಾಸ್ತಿ ಆಗತ್ತಾರ ಅನ್ಸ್ತದೆ. ಯಾಕೆ ಗೊತ್ತಾ? ಒದ್ದಾಡ್ತಾವ ನೋಡ್ರಿ ಅಂತೀನಿ. ಸುಮ್ಮನೆ ಇರ್ತಾನ? ಏನೆಲ್ಲ ಒಂದು ಹೊಸ ರೀತಿಯಲ್ಲಿ ಕೆಟ್ಟದ್ನ ಏನ್ರಿ ದೇವ್ರು ಏನೇ ಒಳ್ಳೇದು ಮಾಡೋದು ಅದ್ರಲ್ಲಿ ಏನೋ ಒಂದು ಕೆಟ್ಟದ್ದಕ್ಕೆ ಏನು ಮಾಡ್ತಾನೆ? ಪ್ರಯತ್ನ ಮಾಡ್ತಾನೆ. ಅಲ್ವರ, ಮಾಡಲಿ. ಅದರ ಅದರಿಂದ ಏನ್ರಿ ಅಡ್ವಾಂಟೇಜು? ಅದರಿಂದ ಅಡ್ವಾಂಟೇಜು ದೇವ್ರಿಗೇನೆ. ಯಾಕೆ ಗೊತ್ತಾ? ಕೋಪ ಶೇಷವನ್ನು ಏನು ಮಾಡ್ತಾರಂತಲ್ಲಿ ಅದರ ದೇವರು ಹಿಡಿತಲ್ಲಿ ಇಡ್ತಾರೆ, ಕಂಟ್ರೋಲ್ ಮಾಡ್ತಾರೆ ನೋಡಿರ್ತೀನಿ. ಅದರ ಮನುಷ್ಯನ ಬೆನಿಫಿಟ್ಗಾಗಿನೇ ಅದು ಬದಲಾಯಿಸ್ತಾರೆ. ಅಲ್ವರ, ಅದು ನೋಡ್ಬೇಕಾದ್ರೆ ಕೆಟ್ಟತನ ಜಾಸ್ತಿ ಆಗತ್ತಾರ ಅನ್ಸೋದು ಏನಕ್ಕೆ ಅಂದರೆ, ಗಾಡ್ ಈಸ್ ಪರ್ಮಿಟಿಂಗ್ ಇಟ್, ಯೂಸಿಂಗ್ ಇಟ್ ಫಾರ್ ಇಸ್ ಗುಡ್. ಅವರು ಪ್ಲ್ಯಾನ್ ಸಕ್ಸಸ್ ಆಗೋದಕ್ಕೆ ಯೂಸ್ ಮಾಡ್ತಾರೆ. ಮೋಸ ಏನು ಬಿಟ್ರ? ಕೋಲ್ನ ಬಿಟ್ಟ, ಸರ್ಪ ಆಯಿತು. ಸರ್ಪ ಏನಕ್ಕೆ ಬಿಟ್ಟಿದ್ದು? ಬಿಟ್ಟಿದ್ದೇ ಇವರು, ಇಟ್ಕೊಂಡಿದ್ದೇ ಯಾರಂತೆ? ಇವರು. ಅದರ ಅದಕ್ಕೆ ನೋಡ್ಬೇಕಾರೆ ಅದಿನ್ನೂ ತುಂಬ ಚೆನ್ನಾಗಿದೆ ಪಾಠ. ಅಲ್ಲ ನೋಡ್ಬೇಕು ಏನಾಗ್ತಾರೆ ಗೊತ್ತಾ? ಮೋಸಸ್ ಸರ್ಪ ಮಾಡಿದ ತಕ್ಷಣ ಇವ್ರು ಇಬ್ಬರು ಬರ್ತಾರೆ, ಫೇರೋ ಕಡೆಯಿಂದ ಇಬ್ಬರು ಬರ್ತಾರೆ, ಜೆನಿಸ್ ಮತ್ತೆ ಯೋನಾಸ್ ಅಂತ. ಅವರು ಸೇಮ್ ಸರ್ಪಗಳನ್ನ ಮಾಡ್ತಾರೆ, ಕೋಲ್ನ ಬಿಸಾಕ್ತಾರೆ, ಕೋಲ್ ಸರ್ಪ ಆಗ್ತಾರೆ. ಕೋಲ್ ಸರ್ಪ ಆಗಿದ ತಕ್ಷಣ ಮೋಸಸ್ ಸರ್ಪ ಏನ್ ಮಾಡ್ತು ಗೊತ್ತಾ? ಯಾರಿಗ ಗೊತ್ತಿದ್ಯಾ? ಸರ್ಪಗಳನ್ನ ನುಂಗ್ಬಿಡ್ತವೆ. ಅವ್ನ ಸರ್ಪಗಳನ್ನ ನುಂಗ್ಬಿಡ್ತು. ಅದಾಗಿದ್ಮೇಲೆನೆ ಮೋಸಸ್ ಸರ್ಪದ ಬಾಲ ಹಿಡಿಯೋದ್ರಿ, ತಿರ್ಗಾ ಕೋಲ್ ಆಗ್ಬಿಡ್ತದೆ. ಅಲ್ವರ, ಏನ್ ಗೊತ್ತದ ಅರ್ಥ? ಸೈತಾನ್ ಲೋಕದಲ್ಲಿ ದೇವ್ರ ಕೆಟ್ಟತನ ಬಿಟ್ರೆ ಇನ್ನೂ ಕೆಟ್ಟದ್ ಮಾಡಕ್ ಪ್ರಯತ್ನ ಮಾಡ್ತಾನೆ ನೋಡ್ರಿ. ದೇವ್ರ ಕೆಟ್ಟದ್ ಮಾಡಲ್ಲ ರೀ, ಕೆಟ್ಟದ್ ಪರ್ಮಿಷನ್ ಕೊಟ್ರು. ಪರ್ಮಿಷನ್ ಕೊಟ್ಟಿದ ತಕ್ಷಣ ಇವನೇನ್ ಮಾಡ್ತಾನೆ? ಕೆಟ್ಟದ್ದು ಇನ್ನೂ ಓವರ್ ಆಗಿ ಮಾಡ್ತಾನಂತಾರೆ. ಮಾಡು, ಏನು ತೊಂದರೆ ಇಲ್ಲ. ಅದನ್ನೂ ಕೂಡ ದೇವ್ರ ತನ್ನ ಬೆನಿಫಿಟ್ಗೆ ಏನ್ ಮಾಡ್ತಾರಂತೆ ಅಂದ್ರೆ ಅದನ್ನ ಸ್ವಾಲೋ ಮಾಡಿಬಿಡ್ತಾರೆ, ನುಂಗ್ಕೊಂಡ್ಬಿಡ್ತಾರೆ. ಆ ಕೆಟ್ಟತನದಿಂದ ಮನುಷ್ಯನ್ಗೆ ಏನಾಗಬೇಕು? ಬೆನಿಫಿಟ್ ಆಗ್ಬೇಕು. ಆ ಅನುಭವನೇ ಏನ್ ಮಾಡ್ತಾರೆ ದೇವರು? ಕೋಲಾಗಿ ವಾಪಸ್ ಯೂಸ್ಕೊಂಡ್ರು ಕ್ರಿಸ್ತನ ರಾಜ್ಯದಲ್ಲಿ ಆಡಳಿತ ಮಾಡಕ್ಕೆ ಯೂಸ್ ಮಾಡ್ಕೊಂತಾರೆ. ಅರ್ಥ ಆಯ್ತಾ? ಏನಿವೆ ದೇವ್ರ ಚಿತ್ತಾರೆ ಮುಂದೆ ಬಂದ ಹೇಳಿದ ನೋಡೋಣ. ಓಕೆನಾ? ಸರಿ, ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಯಾರಿಗೇನೋ ಡೌಟ್ಸ್, ಏನೋ ಕ್ವಶನ್ಸ್ ಏನೋ ಇದೆಯಾ? ಏನೋ ಪ್ರಶ್ನೆ ಇದೆಯಾ? ಓಕೆ, ಯಾರಿಗೇನು ಪ್ರಶ್ನೆ ಇಲ್ಲ. ಸರಿ, ಓಕೆ.